ಮತ್ತೊಂದ್ಸರಿ ನೀಲಿ ಪಡೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಹೊಸ ಗೆಸ್ಟ್ ಇದ್ದಾರೆ, ಅಜಯ್ ಬಂದಿದ್ದಾರೆ ಇವತ್ತು. ಅಜಯ್ ಜೊತೆ ಮತ್ತೆ ಶರತ್ ಬರಬೇಕು, ಅವ್ನು ಸ್ವಲ್ಪ ದಿನ ಕೇಳಿ ಬರ್ತಾನೆ. ಸೊ ಫಸ್ಟ್ ಆಫ್ ಆಲ್ ಅಜಯ್, ವೆಲ್ಕಮ್ ಟು ಕನ್ನಿಕಾ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಂಡ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಶರತ್ ಬರೋಕಿನ ಮುಂಚೆ ನಾವು ಇವತ್ತೇನ್ ಮಾತಾಡೋಣ ಅನ್ಕೊಂಡಿದ್ವಿ ಅಂದ್ರೆ, BFC ಆಫ್ ಸೀಸನ್ ಹೆಂಗ್ ನಡೀತಿದೆ, ಮತ್ತೆ ನಮ್ದು ತುಂಬಾ ಎಕ್ಸಿಟ್ ಆಗ್ತಿದ್ದಾರೆ. ಸೊ ಎಲ್ಲರೂ ಒಂಥರ ಪ್ಯಾನಿಕ್ ಆದಂಗ ಆಗಿದೆ. ಅಂದ್ರೆ ಪ್ರತಿ ವರ್ಷ ಚಾಪಲ್ ಚೇಂಜ್ ಏನ್ ಮಾಡ್ತೀವಿ ನಾವು ಅನ್ನೋ ಪ್ರಶ್ನೆ ಬಂದಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ, ಮತ್ತೆ ರೀಬಿಲ್ಡಿಂಗ್ ಹೆಂಗ್ ನಡೀತಿದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಅದಕ್ಕೂ ಮುಂಚೆ ನಿನ್ನೆ ವುಮೆನ್ಸ್ ಟೀಮ್ ಆಕ್ಚುಲಿ ಉಜ್ಬೇಕಿಸ್ತಾನ್ ಮೇಲೆ ಒಂದು ಗೇಮ್ ಆಡಿದೆ. ಇಲ್ಲೇ ಬೆಂಗಳೂರಲ್ಲಿ ನಡೆದಿದ್ದು, ಪಡ್ಕೊನೆ ಅಥ್ಲೆಟಿಕ್ ಇದರಲ್ಲಿ ನಡೆದಿದ್ದು. ಸೊ ಎಕ್ಸಲೆನ್ಸ್ ಸೆಂಟರ್ ನಡೆದಿದ್ದು. ಏನಂದ್ರೆ ನಿನ್ನೆ ಆಕ್ಚುಲಿ ಒಳ್ಳೇದು ವುಮೆನ್ಸ್ ಟೀಮ್ಗೆ. ಆಕ್ಚುಲಿ ಫ್ರೆಂಡ್ಲಿಸೇ ತುಂಬಾ ಕಡಿಮೆ ಇರುತ್ತೆ ಫಸ್ಟ್ ಥಿಂಗ್. ಸೆಕೆಂಡ್ಲಿ ಒಳ್ಳೆ ಕ್ಯಾಂಪ್ ಆಗಿತ್ತು. ವುಮೆನ್ಸ್ ಟೀಮ್ ಬಹಳ ದಿನದಿಂದ ಜೊತೆಗಿದ್ರು. ಅದ್ರ ಜೊತೆಗೆ ಇವಾಗ ಈ ಉಜ್ಬೇಕಿಸ್ತಾನ ಒಳ್ಳೆ ಟೀಮ್ ಕೂಡ. ಅವ್ರು ಮೆನ್ಸ್ ಟೀಮ್ ಅಲ್ಲಿ ಹೆಂಗ್ ಚೆನ್ನಾಗಿದ್ದಾರೆ, ಇವಾಗ ವುಮೆನ್ಸ್ ಟೀಮ್ ಅಲ್ಲಿ ಪ್ರತಿಭೆ. ಗುಡ್ ಫೈಟ್ ಇತ್ತು ಕೂಡ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಮನುಷ್ಯ ಅವರೆಲ್ಲ ಇರೋದ್ರಿಂದ. ಸೊ ಡಿಂಟ್ ಗೋ ವೆಲ್. ಓಕೆ, ಸೊ 1-0 ಸೋತ್ವಿ ನಾವು. ದಿಸ್ ವಾಸ್ ಅವರ್ ಲೈನಪ್. ಸೊ ಒಂದ್ ಅರ್ಥ ಆಗ್ತಿಲ್ದೇ ಇರೋದೇನಂದ್ರೆ, ಲೈನಪ್ ಗಳು ಯಾವ ತರ ಬರ್ತಿದೆ, ಯಾವ ಪ್ಲೇಯರ್ಸ್ ಸೆಲೆಕ್ಷನ್ ಮಾಡ್ತಿದ್ದಾರೆ. ಅಂದ್ರೆ ವುಮೆನ್ಸ್ ಫುಟ್ಬಾಲ್ ನ ಯಾರು ರಿಗ್ರೆಸ್ ಆಗಿ ಫಾಲೋ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗ್ತದೆ, ಏನಾಗ್ತಿದೆ ಇಲ್ಲಿ. ಯಾರ್ಯಾರು ಸ್ಟಾರ್ಟ್ ಮಾಡ್ತಾರೆ, ಯಾರ್ಯಾರು ಅನ್ಬಿಲಿಯಬಲ್. ಎಷ್ಟೊಂದು ಒಳ್ಳೊಳ್ಳೆ ಪ್ಲೇಯರ್ಸ್, ಅಥವಾ ಫಾರ್ ಎಕ್ಸಾಂಪಲ್ IWL ಶೈನ್ ಆಗಿರೋರು, ಅವರು ಸ್ಟೇಟ್ ಲೀಗ್ ಅಲ್ಲಿ ಶೈನ್ ಆಗಿರೋರು, ಅವರು ಸೆಲೆಕ್ಟ್ ಆಗಲ್ಲ. ವುಮೆನ್ಸ್ ಟೀಮ್ ಅಲ್ಲಿ ಅಗೇನ್ ಕೋಚ್ ಅದೇ ಪ್ರಾಬ್ಲಮ್ ಆಗಿದೆ. ಕೋಚ್ ಯಾರನ್ನ ಕೋಚ್ ಮಾಡ್ತಾರೆ. ಆಂಟೋನಿ ಎಕ್ಸ್ಟ್ರೀಮ್ಲಿ ಪ್ರೆಟಿ ವೆಲ್ ಈಸ್ಟ್ ಬೆಂಗಾಲ್ ಅಂಡ್ ಗೋಕುಲಂ ಜೊತೆ ನಾವು ಸಖತ್ತಾಗಿ ವಿನ್ ಆಗ IWL ಎಲ್ಲ. ಇವಾಗ ಈಸ್ಟ್ ಬೆಂಗಾಲ್ ಜೊತೆ IWL ವಿನ್ ಆಗಿ ಕೋಲ್ಕತ್ತಾ ಲೀಗು ವಿನ್ ಆಗಿದ್ದಾರೆ. ಸೊ ಅವ್ರು ನೆಕ್ಸ್ಟ್ ಇಯರ್ ಏಷ್ಯನ್ ಚಾಂಪಿಯನ್ಸ್ ಲೀಗ್ ಕೂಡ ಆಡ್ತಾರೆ. ಹೋಪ್ಫುಲಿ ಈ ಡಸ್ ವೆಲ್ ಅಲ್ಲಿ ಕೂಡ. ಅವಾಗಾದ್ರೆ ಅಟ್ ಲೀಸ್ಟ್ AFF ಗೆ ಸ್ವಲ್ಪ ತಲೆ ಬಂದು ಅವ್ರನ್ನ ಇಂಡಿಯನ್ ನ್ಯಾಷನಲ್ ಟೀಮ್ ಕೋಚ್ ಗೆ ಅಪಾಯಿಂಟ್ ಮಾಡ್ತಾರೆ ಅನ್ಕೊಳ್ಳೋಣ. ಸೊ ನಿನ್ನೆ 1-0 ಸೋತ್ವಿ ನಾವು ಉಜ್ಬೇಕಿಸ್ತಾನ್, ವಿಚ್ ವಾಸ್ ಪ್ರೆಟಿ ಬ್ಯಾಡ್ ರಿಸಲ್ಟ್ ಇಫ್ ಐ ಆಮ್ ಬೀಯಿಂಗ್ ಆನ್. ಬಟ್ ಏನಂದ್ರೆ ಒಂದೇ ಗುಡ್ ಇದರಿಂದ ಆಗಿದೆ ಅಂದ್ರೆ ಫ್ರೆಂಡ್ಲಿ ಫಾರ್ ವುಮೆನ್ಸ್ ಟೀಮ್ ಅಂತ ಒಂದ್ ಸ್ವಲ್ಪ ಖುಷಿ ಆಗ್ಬೋದು. ಸೊ ವಿಚ್ ಆಫನ್ ಡೋಂಟ್ ಹ್ಯಾಪನ್. ಸೊ ಅದಕ್ಕೋಸ್ಕರ ಆ ತರ ಖುಷಿ ಆಗ್ಬೋದು ಅಂತ ಹೇಳಿದ್ವಿ. ಇದು ವುಮೆನ್ಸ್ ಟೀಮ್ ಬಗ್ಗೆ. ಆದ್ರೆ ಮೆನ್ಸ್ ಟೀಮ್ ಕೂಡ ಇವಾಗ ನಾವು ಏಷ್ಯನ್ ಕಪ್ ಕ್ವಾಲಿಫೈರ್ ಆಡ್ತಾ ಇದೀವಿ. ನೆಕ್ಸ್ಟ್ ಮ್ಯಾಚ್ ಅದು ಬಂದು ಹಾಂಗ್ಕಾಂಗ್ ಮೇಲೆ ಇದೆ ನಮ್ ನೆಕ್ಸ್ಟ್ ಮ್ಯಾಚ್. ಆ ಹಾಂಗ್ಕಾಂಗ್ ಮ್ಯಾಚ್ ಗೋಸ್ಕರ ನಾವೊಂದು ಫ್ರೆಂಡ್ಲಿ ಆಡ್ತೀವಿ, ಅದು ಪ್ರಿಪರೇಷನ್ ಗೋಸ್ಕರ. ಆ ಫ್ರೆಂಡ್ಲಿ ಒಂದು ಥೈಲ್ಯಾಂಡ್ ಆಗಿದೆ. ಆಲ್ರೆಡಿ ಇಂಡಿಯಾ ಟೀಮ್ ಇವಾಗ ಥೈಲ್ಯಾಂಡ್ ಗೆ ಹೋಗಿದೆ. ಸೊ ಇವಾಗ ನಿಮ್ಗೆ ಕಾಣ್ತಿದೆ, ಇದೇ ಆಕ್ಚುಲಿ ಅವೈಲೇಬಲ್ ಅಥವಾ ಸೆಲೆಕ್ಟೆಡ್ ಸ್ಕ್ವಾಡ್ ಪ್ರೆಸೆಂಟ್ಲಿ ಈ ಫ್ರೆಂಡ್ಲಿಗೋಸ್ಕರ. ಅದೇ ನೀವು ಈ ಸ್ಕ್ವಾಡ್ ನೋಡಿದಾಗ ಅನ್ಸಿದ್ದೆ ಸರ್ಪ್ರೈಸಸ್ ಇಲ್ಲ, ಕಪಲ್ ಆಫ್ ಸರ್ಪ್ರೈಸಸ್. ಮತ್ತೇನಂದ್ರೆ ದೇರ್ ಆರ್ ಸಮ್ ಕಮ್ ಬ್ಯಾಕ್ ಅಂಡ್ ದೇರ್ ಇಸ್ ಅ ಬಿಗ್ ಡ್ರಾಪ್. ಸೊ ಏನ್ ಅನ್ಸುತ್ತೆ ನಿಮ್ಗೆ ಈ ಸ್ಕ್ವಾಡ್ ನೋಡಿದಾಗ? ಲೈಕ್ ಐ ಅಂಡರ್ಸ್ಟುಡ್ ಲಾಸ್ಟ್ ಮ್ಯಾಚ್ ಗೋಸ್ಕರ ಸ್ಕ್ವಾಡ್ ಇಂದ ಗುರ್ಪ್ರೀತ್ ನ ಹೊರ ಇಟ್ಟಿದ್ದು. ಐ ಟೋಟಲಿ ಗೆಟ್ ಇಟ್. ಯಾಕಂದ್ರೆ ISL ವಾಸ್ ವೆರಿ ಬ್ಯಾಡ್. ಅವ್ರು ಚೆನ್ನಾಗಿ ಆಡೇ ಇಲ್ಲ. ನಮ್ಗೆ BSC ಫ್ಯಾನ್ಸ್ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಆಬ್ವಿಯಸ್ ಆಗಿ ಅವ್ರನ್ನ ಎಕ್ಸ್ಪೆಕ್ಟೆಡ್ ಇತ್ತು. ಬಟ್ ಅದ್ರ ಜೊತೆಗೆ ಒಂದಿಷ್ಟು ಕಮ್ ಬ್ಯಾಕ್ಸ್ ಆಗಿದ್ದಾವೆ ಈ ಸ್ಕ್ವಾಡ್ ಅಲ್ಲಿ, ಒಂದಿಷ್ಟು ಹೊಸ ಎಡಿಷನ್ ಆಗಿದ್ದಾವೆ. ಸೊ ಏನ್ ಅನ್ಸುತ್ತೆ ಈ ಸ್ಕ್ವಾಡ್ ನೋಡಿದ್ರೆ? ಗುರ್ಪ್ರೀತ್ ಅಂತ ತೆಗ್ದದ್ದು, ಬಟ್ ಹಂಗಿಂದ ರನ್ ಇಟ್ಟಿದಾರಲ್ಲ, ಅದು ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಆಗಿದೆ. ಗುರ್ಪ್ರೀತ್ ಬ್ಯಾಡ್ ಸ್ಟಿಂಕರ್ ಬಿಟ್ಟಿರ್ಬೋದು, ಬಟ್ ಅಮ್ರಿಂದರ್ ವಾಸ್ ಹಾರಿಬಲ್ ISL ಅಲ್ಲಿ. ಇಟ್ ಮೇಕ್ಸ್ ನೋ ಸೆನ್ಸ್ ಟು ಡ್ರಾಪ್ ಗುರ್ಪ್ರೀತ್ ಫಾರ್ ಅಮ್ರಿಂದರ್. ಮತ್ತೆ ಒಂದು ಪ್ರಾಬ್ಲಮ್ ಅಂತ ನಾವು ಗುರ್ಪ್ರೀತ್ ಇದ್ರನ್ನು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಸೊ ಮೇ ಬಿ ಅದಕ್ಕೋಸ್ಕರ ತೆಗ್ದಿರ್ಬೋದು. ಬಟ್ ಸ್ಟಿಲ್ ಅಮ್ರಿಂದರ್ ಇನ್ ದ ಸ್ಕ್ವಾಡ್ ಇಸ್, ಇಟ್ ಡಸಂಟ್ ಮೇಕ್ ಸೆನ್ಸ್. Absolutely. If Gurpreet is out, Amrinder deserves to be out as well. And ಈ ಗೋಲ್ ಕೀಪರ್ ಅಲ್ಲಿ ನೋಡಿದ್ರೆ ರಿತಿಕ್ ವಾಸ್ ವೆರಿ ಪ್ರೆಟಿ. ರಿತಿಕ್ ತುಂಬಾ ಚೆನ್ನಾಗಿ ಆಡಿದ್ರು. ಫಾರ್ ಎಕ್ಸಾಂಪಲ್ ನಾವು ನಮ್ಮ ಮೇಲೆ BFC ಗೋವಾ ಮೇಲೆ he was so good ಅಲ್ಲ, and he's good at ball end. ಅವ್ರ ಎಡಿಷನ್ ಮೇಕ್ ಸೆನ್ಸ್. ಮತ್ತೆ ಇಲ್ಲಿ ಡಿಫೆಂಡರ್ಸ್ ಅಲ್ಲಿ ಬಂದಾಗ ಆಶೀಶ್ ರೈಗಳೆಲ್ಲ ಇಂಜುರಿಯಿಂದ ಯಾರು ಹೊರಗಡೆ ಇದ್ರು, ಅವರೆಲ್ಲ ಮತ್ತೆ ಬಂದಿದ್ದಾರೆ. ಅಗೇನ್ ಲಾಸ್ಟ್ ಟೈಮ್ ಅಭಿಷೇಕ್ ನ ಸೆಲೆಕ್ಟ್ ಮಾಡಿದ್ರು. ಅವನು ಇವಾಗ ಇದ್ದಾನೆ. ಫುಲ್ಲಿ ಅವನ ಹಾಂಗ್ಕಾಂಗ್ ಗೇಮ್ ಅಲ್ಲಿ ಇರ್ತಾನೆ ಅನ್ಕೊಳ್ಳೋಣ. ರೋಷನ್ ಇದ್ದಾನೆ, ಮತ್ತೆ ಪೇಕೆ ಇದ್ದಾನೆ. ಹಾಗೆ ಮನೋಲಯ್ ಕಡೆಯಿಂದ ಏನಾದ್ರು ಹೊಸದ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ಕೊಂಡಾಗ ದೇರ್ ಇಸ್ ಎ ಮಿಡ್ಫೀಲ್ಡ್ ಅಲ್ಲಿ ಉದಾಂತ ವಾಪಸ್ ಬಂದಿದ್ದಾರೆ. ವಾಟ್ ಯು ಥಿಂಕ್ ಆಫ್ ಉದಾಂತ? ಐ ಥಿಂಕ್ ಉದಾಂತ
ಏನಿಲ್ಲ, ರಿಸೆನ್ಸಿ ಬಯಸ್ ಬಿಟ್ರೆ ಸ್ಟಿಲ್ ಇನ್ ರಿಸೆನ್ಸಿ ಬಯಸಸ್ ಅಲ್ಲ ಅಷ್ಟೇ. ಲಾಸ್ಟಿಗೆ ISL ಪ್ಲೇ ಆಫ್ ಟೈಮ್ ಅಲ್ಲಿ ಒಳ್ಳೆ ಆಡ್ತಿದ್ದ, ಬಟ್ ಸ್ಟಿಲ್ ನ್ಯಾಷನಲ್ ಟೀಮ್ ಕಾಲ್ ಅಪ್ಗೆ ಐ ಥಿಂಕ್ ರಾಲ್ಟನ್ ಎಲ್ಲ ಬಿಟ್ಟು ಇವನಂತ ತಕೊಳ್ಳೋದು ಇನ್ನು ಸ್ಟಿಲ್ ಡಸಂಟ್ ಮೇಕ್ ಸೆನ್ಸ್. ಐಸಾಕ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಆಡ್ತಿದ್ರು, ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು, ಬಾಲಿಂಗ್ ವಾಸ್ ಬಾಲಿಂಗ್ ಆಕ್ಚುಲಿ. ಬಟ್ ಸ್ಟಿಲ್ ಅವನನ್ನ ಬಿಟ್ಟು ಉದಾಂತ ತಕೊಳ್ಳೋದು ಇನ್ನೂ ಅರ್ಥ ಆಗ್ತಿಲ್ಲ. ಸೇಮ್ ಫಾರ್ ಸುಹೇಲ್ ಭಟ್. True. Suhail Bhatt is, but can we look at it like this? ಏನಂದ್ರೆ ಒಬ್ಬ ನಂಬರ್ 9 ಯಂಗ್ ವೆರಿ ಯಂಗ್ ನಂಬರ್ 9 ಸ್ಕ್ವಾಡ್ ಅಲ್ಲಿ ಇಟ್ಕೊಂಡು ಲೆಟ್ ಹಿಮ್ ಟ್ರಾವೆಲ್ ವಿತ್ ದ ಟೀಮ್, ಡಸಂಟ್ ಮೇಕ್ ಹಿಮ್ ಪ್ಲೇ ಬಟ್ ಲೆಟ್ ಹಿಮ್ ಟ್ರಾವೆಲ್ ವಿತ್ ದ ಟೀಮ್. ಸೊ ಫ್ಯೂಚರ್ ಪ್ಲಾನ್ ಮಾಡೋ ತರ. ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ ಇಫ್ ಯು ರಿಮೆಂಬರ್, ಏನಂದ್ರೆ ಗುರ್ಪ್ರೀತ್ ಸಿಂಗ್ ಸಂಧುಗೆ ಅರ್ಲಿಯರ್ ಡೇಸ್ ಅಲ್ಲಿ ಯೂಸ್ ಟು ಬಿ ಸ್ಕ್ವಾಡ್, ತುಂಬಾ ಅರ್ಲಿ ಡೇಸ್ ಅಲ್ಲಿ ಎಟ್ ವೆರಿ ಯಂಗ್ ಏಜ್ 22 ಐ ಥಿಂಕ್ ಯೂಸ್ ಟು ಬಿ ನ್ಯಾಷನಲ್ ಟೀಮ್, ಯಾವಾಗಂದ್ರೆ ಈಸ್ಟ್ ಬೆಂಗಾಲ್ ಟೈಮ್ ಅಲ್ಲಿ. ಸೊ ಅದೇನಂದ್ರೆ ಈ ನೆವರ್ ಯೂಸ್ ಟು ಪ್ಲೇ, ಓಕೆ, ಬಟ್ ಅವ್ರು ಯಾವಾಗ್ಲೂ ಸ್ಕ್ವಾಡ್ ಅಲ್ಲಿ ಇರೋದು. ಸೊ ಹೋಪ್ಫುಲಿ ಮನೋಲು ಈಸ್ ಥಿಂಕಿಂಗ್ ಇನ್ ದಟ್ ಪರ್ಸ್ಪೆಕ್ಟಿವ್. ಸೊ ಫ್ಯೂಚರ್ಗೋಸ್ಕರ ಒಬ್ಬ ನಂಬರ್ 9 ಮೋಲ್ಡ್ ಮಾಡ್ತಿರ್ಬೋದು. ಹೋಪ್ಫುಲಿ ಆ ತರ ಇರ್ಬೇಕು. ಅದರ್ವೈಸ್ ಇನ್ನೊಂದು ಏನ್ ಹೇಳ್ಬೋದು ಅಂದ್ರೆ, ಅದರ್ವೈಸ್ ಈ ಡಿಡ್ ನಾಟ್ ಪ್ಲೇ ಮಚ್ ಆಫ್ ಅ ಗೇಮ್ ಇನ್ ISL ಅಲ್ಲ, ಅವ್ರಿಗೆ ISL ಅಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅಷ್ಟು. ಮೋಹನ್ ಬಗಾನ್ ಟೀಮ್ ಅಲ್ಲಿ ಐ ಥಿಂಕ್ ಯು ಹ್ಯಾವ್ ಟು ಗೆಟ್ ಬ್ರೇಕ್ ಥ್ರೂ, ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ಲ. ಅಲ್ಲಿ ಡಿಮಿ ಮತ್ತೆ ಆತರ ಎಲ್ಲ ಪ್ಲೇಯರ್ಸ್ ಇರ್ಬೇಕಾದ್ರೆ ಇಟ್ ಇಸ್ ಜಸ್ಟ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇನ್. ಯಾವುದೇ ನ್ಯೂ ಪ್ಲೇಯರ್ಸ್ ಆಯ್ತು ಅಥವಾ ಯಂಗ್ ಪ್ಲೇಯರ್ಸ್, ಇಟ್ಸ್ ವೆರಿ ಡಿಫಿಕಲ್ಟ್. ಫೈನಲಿ, ಹಾಯ್ ಶರತ್, ವೆಲ್ಕಮ್. ಹಲೋ ಸಾರಿ ಲೇಟ್ ಆಯ್ತು. ಅಜಯ್ ಇದ್ದಾರೆ ಇವತ್ತು. ಸೊ ಮೆನ್ಸ್ ನ್ಯಾಷನಲ್ ಟೀಮ್ ಬಗ್ಗೆ ಮಾತಾಡ್ತಿದ್ವಿ. ಫ್ರೆಂಡ್ಲಿಗೋಸ್ಕರ ಸ್ಕ್ವಾಡ್ ರಿಲೀಸ್ ಆಗಿದೆ ಪ್ರೆಸೆಂಟ್ಲಿ. ಸೊ ಇವಾಗ ಜಸ್ಟ್ ಡಿಸ್ಕಷನ್ ಇರ್ಬೋದು. ಏನಂದ್ರೆ ಇವಾಗ ಸ್ವಲ್ಪ ಸರ್ಪ್ರೈಸ್ ಎಂಟ್ರೀಸ್ ಇದ್ದಾನೆ. ಸುಹೇಲ್ ಭಟ್ ಫಾರ್ವರ್ಡ್ಸ್ ಅಲ್ಲಿ ಸುಹೇಲ್ ಭಟ್ ಆಡ್ ಆಗಿದ್ದಾನೆ. ಸುಹೇಲ್ ಭಟ್ ಹೂ ಡಿಡ್ ನಾಟ್ ಆಕ್ಚುಲಿ ಪ್ಲೇ ಎನಿ ಕೈಂಡ್ ಆಫ್ ISL ಗೇಮ್ಸ್. ಸೊ ಈಸ್ ವೆರಿ ಬಟ್ ಅವನ್ನ ಆಡ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ರೆ ಉದಾಂತ ಬಂದಿದ್ದಾನೆ. ಸೊ ಉದಾಂತ ಇನ್ ಪ್ಲೇಸ್ ಲೈಕ್ ಮಿಡ್ಫೀಲ್ಡ್ ಅಲ್ಲಿ ಉದಾಂತ ಇದ್ದಾನೆ. ಈ ಅಂದ್ರೆ ಜಿತಿನ್ ಇಲ್ಲ, ಬಟ್ ಉದಾಂತ ಇದ್ದಾನೆ. ಜಿತಿನ್ ವಾಸ್ ಅಬ್ಸಲ್ಯೂಟ್ಲಿ ಫ್ಯಾಬ್ಯುಲಸ್ ಅಲ್ಲ ಈ ಹೋಲ್ ಸೀಸನ್ ನಾರ್ತ್ ಈಸ್ಟ್. ವಿಂಗ್ಸ್ ಎಲ್ಲ ಯು ಜಸ್ಟ್ ವೆರಿ ಗುಡ್. ಬಟ್ ಅಗೇನ್ ಕೋಚು ಒಂದ್ ವರ್ಷ ಯಾರು ಉದಾಂತ ಜೊತೆ ವರ್ಕ್ ಮಾಡಿದ್ದಾನೆ ಅಬ್ವಿಯಸ್ ಆಗಿ. ಇಲ್ಲ ಏನಂದ್ರೆ ಯಾಕೋ ಇರುತ್ತೆ ಅನ್ಕೊಂತೀನಿ ನಾನು. ನೋಡೋಣ. ಬಟ್ ಏನಂದ್ರೆ ಇಂಪಾರ್ಟೆಂಟ್ ಗೇಮ್ ಈ ಥೈಲ್ಯಾಂಡ್ ಗೇಮ್ ಇಟ್ಸ್ ಎ ಟಫ್ ಗೇಮ್, ಫ್ರೆಂಡ್ಲಿ ಇದು. ಹಾಂಗ್ಕಾಂಗ್ ಮೇಲೆ ಇಂಪಾರ್ಟೆಂಟ್ ಗೇಮ್ ಇರೋದ್ರಿಂದ ಫ್ರೆಂಡ್ಲಿ ಪ್ರಿಪರೇಷನ್ ಗೇಮ್ ಇರೋದು. ಒಳ್ಳೆ ಎಡಿಷನ್ ಏನಂದ್ರೆ ನನಗೆ ಇಷ್ಟ ಆಗಿದ್ದ ಎಡಿಷನ್ ಯಾರಂದ್ರೆ ನಿಖಿಲ್ ಕೊಹ್ಲಿ. ಸೊ ಹೋಪ್ಫುಲಿ ವಿ ಗೆಟ್ ಟು ಪ್ಲೇ, ಅದು ಇಂಪಾರ್ಟೆಂಟ್. ಒಳ್ಳೆ ಹೋಲ್ಡಿಂಗ್ ಮಿಡ್ಫೀಲ್ಡರ್. ಇವಾಗ ರಾಲ್ಟೆ ಅವರೆಲ್ಲ ಹೆಂಗಿದ್ದಾರೆ, ಇವಾಗ ಬೆಟರ್ ಫಿಸಿಕಲ್. ಸೊ ಇನ್ ದಟ್ ಪರ್ಸ್ಪೆಕ್ಟಿವ್ ನೋಡೋಣ. ನಮ್ಮ ಹುಡುಗ, ನಮ್ಮ ಕರ್ನಾಟಕ ಹುಡುಗ ಬೇರೆ ನಿಖಿಲ್ ಪ್ರಭು, ನೋಡೋಣ ಯಾವ ತರ ಆಡ್ತಾರೆ ಅಂತ. ಶರತ್, ನಿನಗೆ ಸ್ಕ್ವಾಡ್ ನೋಡಿದಾಗ ನಿನಗೆ ಏನಾದ್ರು ಸರ್ಪ್ರೈಸಿಂಗ್ ಅನಿಸ್ತಾ? ಯಾರಾದ್ರೂ ಎಂಟ್ರೀಸ್ ಅಥವಾ ಎಕ್ಸಿಟ್ಸ್ ನ್ಯಾಷನಲ್ ಇದ್ರಲ್ಲಿ ಹೊಸ ಫೇಸಸ್ ನೋಡ್ಬೋದು, ಬಟ್ ನನಗೆ ಅನ್ನಿಸ್ದಂಗೆ ಐ ಥಿಂಕ್ ಹಿಲ್ ಸ್ಟಿಕ್ ಟು ಏನು ದ 11 ಇತ್ತಲ್ಲ. ಈ ಚಾಪ್ಡ್ ಅಂಡ್ ಚೇಂಜ್ ಫ್ಯೂ ಥಿಂಗ್ಸ್ ಇನ್ ದ ಲಾಸ್ಟ್ ಕ್ವಾಲಿಫೈರ್ಸ್ ವಿ ಹ್ಯಾಡ್. ಅಲ್ಲೇ ಐ ಥಿಂಕ್ ಹಿಲ್ ಪ್ಲೇ ಅರೌಂಡ್. ಐ ಡೋಂಟ್ ಥಿಂಕ್ ತುಂಬಾ ಫ್ರೆಶ್ ಫೇಸಸ್ ವುಡ್ ಕಮ್ ಇನ್ ಅಂಡ್ ದೆನ್ ಫುಲ್ ಟೈಮ್ ಮೇ ಬಿ ಫ್ರೆಂಡ್ಲೀಸ್ ಅಲ್ಲಿ ಟ್ರೈ ಮಾಡ್ಬೋದೇನೋ. ಬಟ್ ವೆನ್ ಯು ಗೋ ಟು ದ ಆಕ್ಚುಯಲ್ ಮ್ಯಾಚ್ ಅಲ್ಲ ಅಗೇನ್ಸ್ಟ್ ಹಾಂಗ್ಕಾಂಗ್, ಐ ಥಿಂಕ್ ಹಿಲ್ ಸ್ಟಿಕ್ ಟು ದ familiar faces because he's struggling to get the results, to be honest. So I mean, yeah, as much as I want to see new players playing, ನನಗೆ ರಿಸಲ್ಟ್ಸ್ ತುಂಬಾ ಮುಖ್ಯ ಆಗುತ್ತೆ. ಆಸ್ ಯು ಗೋ ಸ್ಟಾರ್ಟಿಂಗ್ ಅಲ್ಲಿ ಹೊಸ ಮ್ಯಾನೇಜರು ಬಂದ್ರು, ಟೈಮ್ ತಗೊಂತಾ ಇದಾರೆ, ಈಸ್ ಟ್ರೈಂಗ್ ಅದು ಇದು ಅಂತ. ಬಟ್ ಆಸ್ ವಿ ಗೋ ಫಾರ್ವರ್ಡ್ ಅಲ್ಲ, ಇಟ್ಸ್ ಬೀನ್ ಸಮ್ ಡೇಸ್. ಸೊ ಹಾಗಾಗಿ ರಿಸಲ್ಟ್ಸ್ ಇಂಪಾರ್ಟೆಂಟ್. ಸೊ ಐ ಥಿಂಕ್ he'll stick to those set of 15 players he played around in the matches before. ಬಾಂಗ್ಲಾದೇಶ್ ಗೇಮ್ ಮೇಲೆ ಬೇರೆ ನಾವು ಡ್ರಾ ಮಾಡ್ಕೊಂಡಿದ್ವಿ. ಅಂಡ್ ವಿ ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ಹಾಂಗ್ಕಾಂಗ್ ನಿನ್ನೆ ಯುನೈಟೆಡ್ ಮೇಲೆ ಆಲ್ಮೋಸ್ಟ್ ವಿನ್ ಆಗೋ ಗೇಮ್ ನ ಡ್ರಾ ಮಾಡ್ಕೊಂಡಿದ್ದಾರೆ. ಅಂಡ್ ದೇರ್ ಕೋಚ್ ಈಸ್ ಆಸ್ಲೆ ವೆಸ್ಟ್ವುಡ್. ಇವಾಗ ಸುಮ್ಮನೆ ಒಂದು ರಿಮೈಂಡರ್ ಕೊಡ್ಬೇಕಂದ್ರೆ, ನಾವು ವರ್ಲ್ಡ್ ಕಪ್ ಕ್ವಾಲಿಫೈರ್ ಥರ್ಡ್ ರೌಂಡ್ ನ ತುಂಬಾ ಈಸಿ ಗ್ರೂಪ್ ಇತ್ತು ನಮಗೆ. ನಾವೆಲ್ಲ ಏನ್ ಅನ್ಕೊತಿದ್ವಿ, ಯು ವುಡ್ ಹ್ಯಾವ್ ಡೆಫಿನೆಟ್ಲಿ ಏನಾದ್ರು ಟಾಪ್ ಫಿನಿಶ್ ಮಾಡಿ ಮುಂದೆ ಹೋಗ್ತೀವಿ ಅನ್ಕೊಳ್ಳೋ ಟೈಮ್ ಅಲ್ಲಿ ಆಸ್ಲೆ ವೆಸ್ಟ್ವುಡ್ ಅಫ್ಘಾನಿಸ್ತಾನ್ ಕೋಚ್ ಆಗ್ತಾರೆ, ಬರ್ತಾರೆ, 2 ಗೇಮ್ ಹೊಡಿತಾರೆ ನಮಗೆ.
ಹೊಡೆದ್ಬಿಟ್ಟು ನಮ್ಮನ್ನ ಹೊರಗೆ ಹಾಕ್ತಾರೆ. ಅಂಡ್ ಸ್ಟಂಬೋಲಿಕ್ ಆ 2 ಗೇಮ್ ಇವಾಗ ಮತ್ತೆ ಅದು ಯಾವಾಗ ಯಾರಿದ್ರು ಈಗೋಷ್ಟಿ ಮ್ಯಾಚ್ ಇದ್ರು, ಇವಾಗ ಮನೋಲೋಗೆ ಮತ್ತೆ ಬಂದಿದ್ದಾರೆ. ಈ ಸರಿ ಹಾಂಗ್ಕಾಂಗ್ ಬಂದಿದ್ದಾರೆ. ಆದ್ರೆ ಹಾಂಗ್ಕಾಂಗ್ ಅಲ್ಲಿ ಆಸ್ಲೆ ವೆಸ್ಟ್ವುಡ್ ಕೋಚ್ ಆಗಿದ್ದಾರೆ. ನಿನ್ನೆ ಅಲ್ವಾ ಯುನೈಟೆಡ್ ಮೇಲೆ ಡ್ರಾ ಆಗಿದ್ದು. ಸೊ ದೇ ಆರ್ ಪ್ಲೇಯಿಂಗ್ ಗುಡ್ ಟೀಮ್ಸ್, ವೆರಿ 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 ಗುಡ್ ಟೀಮ್ಸ್. ಯುನೈಟೆಡ್ ಅಂತ ಹೇಳಿದಾಗ ಅಬ್ಸಲ್ಯೂಟ್ಲಿ ಕ್ವಾಲಿಟಿ ಪ್ಲೇಯರ್ಸ್. ಸೊ ನಿನ್ನೆ ಡ್ರಾ ಬೇರೆ ಆಗಿದೆ. ಅವೆಲ್ಲ ಕನ್ಸಿಡರ್ ಮಾಡ್ಕೊಂಡು ಇನ್ನೊಂದು ಹೇಳ್ಬೇಕಂದ್ರೆ ಸಂಡರ್ಲ್ಯಾಂಡ್ ಪ್ರೆಸೆಂಟ್ಲಿ ಪ್ರಮೋಟ್ ಆದ್ರು ಪ್ರೀಮಿಯರ್ ಲೀಗ್. ನೆಕ್ಸ್ಟ್ ಸೀಸನ್ ಅವ್ರು PL ಅಲ್ಲಿ ಆಡ್ತಾರೆ. ಅಲ್ಲಿ ಒಬ್ಬ ಪ್ಲೇಯರ್ ಬಾಂಗ್ಲಾದೇಶ್ಗೆ ಆಡ್ತಾನೆ. ಮತ್ತೆ ಇವಾಗ ಆಲ್ರೆಡಿ ಹಮ್ಜಾ ಆಡ್ತಿದ್ದಾನೆ. ಹಮ್ಜಾ ಜೊತೆ ಮತ್ತೆ ಇನ್ನೊಬ್ಬ ಪ್ಲೇಯರ್ ಸಂಡರ್ಲ್ಯಾಂಡ್ ಇಂದ ಬರ್ತಿದ್ದಾನೆ. ಅಂಡ್ ಬಾಂಗ್ಲಾದೇಶ್ ಇನ್ನೊಂದು ಒಂದು ಓಪನ್ ಇನ್ವಿಟೇಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇಂಡಿಯನ್ ಸಬ್ ಕಾಂಟಿನೆಂಟ್, ಪಾಕಿಸ್ತಾನ ಇವರೆಲ್ಲ ಯಾರಿದಾರಲ್ಲ ಆ ಪ್ಲೇಯರ್ಸ್ ಬಾಂಗ್ಲಾ ಪ್ರೀಮಿಯರ್ ಲೀಗ್ ಅಲ್ಲಿ ಏನಾದ್ರು ಆಡಿದ್ರೆ ದೇ ಆರ್ ಎಲಿಜಿಬಲ್ ಟು ಪ್ಲೇ ಫಾರ್ ನ್ಯಾಷನಲ್ ಟೀಮ್. ಸೊ ದೇ ಆರ್ ಪ್ರೆಟಿ ಓಪನ್. ಅಂಡ್ ಐ ಪರ್ಸನಲಿ ಫೀಲ್ ದಟ್ ದೇ ಆರ್ ಗೋಯಿಂಗ್ ಫಾರ್ ಏನದು ಆಲ್ ಔಟ್ ಫಾರ್. ಯಾಕಂದ್ರೆ ಇಂಡಿಯನ್ ಹೊಡಿಲೇಬೇಕು ಅವ್ರು ಹೋಮನ್, ಅದರ್ವೈಸ್ ಅವ್ರು ಕ್ವಾಲಿಫೈ ಆಗಲ್ಲ. ನಾವೇನಾದ್ರು ಅವ್ರು ಹೊಡೆದಿಲ್ಲ ಅಂದ್ರೆ ನಾವು ಕ್ವಾಲಿಫೈ ಆಗಲ್ಲ. ಬಟ್ ವಿ ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ದೇರ್ ಇಸ್ ಹಾಂಗ್ಕಾಂಗ್ ಆಸ್ ವೆಲ್, ಆಸ್ಲೆ ವಿತ್ ಹಾಂಗ್ಕಾಂಗ್. ಸೊ ಆಸ್ಲೆ ವಿತ್ ಹಾಂಗ್ಕಾಂಗ್ ಈಸ್ ಆಲ್ವೇಸ್ ದೇರ್ ಟು ಪಕ್ಕದಲ್ಲ. ಯಾವಾಗ್ಲೂ ಹಂಗದಾನೆ. ಅವ್ನಿಗೆ ಯಾವಾಗ ನ್ಯಾಷನಲ್ ಟೀಮ್ ಕೊಟ್ಟಿಲ್ಲ ಇಂಡಿಯನ್ ನ್ಯಾಷನಲ್ ಟೀಮ್, ಅವಾಗಿಂದ ಯಾವಾಗ ಹೊಡಿತಾನೆ ಇದ್ದಾನೆ. ಸೊ ಇಂಟ್ರೆಸ್ಟಿಂಗ್ ಟೈಮ್. ದಟ್ ವಾಸ್ ಅ ಸರ್ಪ್ರೈಸ್ ಅಲ್ಲ. ನಾವು ಏನ್ ರಿಸಲ್ಟ್ ನೋಡಿದ್ದು, ಅಫ್ಘಾನಿಸ್ತಾನ್ ರಿಸಲ್ಟ್ ನೋಡಿದ್ದು. when we played we thought there's no way we are losing this. We're going more games. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ that result was surprising. So considering that Hong Kong ಗೆ ಆಸ್ಲೆ ವೆಸ್ಟ್ವುಡ್ ಕೋಚ್ ಅಂದ್ರೆ it will be very interesting game. ನಿಜ. ನನಗೆ ಅನ್ಸುತ್ತೆ ವಿ ವಿಲ್ ಹ್ಯಾವ್ ಎ ಗೇಜ್ ಟು ಲೈಕ್ ಮೊನೋಲೋ ಮತ್ತೆ ಈಗೋಸ್ಟಿ ಮ್ಯಾಚ್ ನ ನಮಗೆ ಆಳೋಕೆ ಒಂದು ಗೇಜ್ ಸಿಗುತ್ತೆ ಇಲ್ಲಿ ಅಂತ. ಯಾಕಂದ್ರೆ ಅಫ್ಘಾನಿಸ್ತಾನ್ ಅಗೇನ್ ವಾರ್ ಟೋನ್ ಕಂಟ್ರಿ, ಅಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಅವ್ರು ಬಂದು ಅವ್ರು ಬೇರೆ ಕಡೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಿರೋದು, ಅವ್ರ ದೇಶದಲ್ಲಿ ಅವ್ರು ಪ್ರಾಕ್ಟೀಸ್ ಕೂಡ ಮಾಡಿದ್ರು. ಸೊ ಆ ತರ ಸಿಚುವೇಶನ್ ಇದ್ದಂತ ಕಂಟ್ರಿಯಲ್ಲಿ ಹೋಗಿ ಇಡೀ ಪ್ರಾಕ್ಟಿಕಲ್. ಇವಾಗ ಹಾಂಗ್ಕಾಂಗ್ ಅಲ್ಲಿ ಅವ್ರು ನ್ಯೂಟ್ರಲ್ ಸಿಟಿಜನ್ಸ್ ಎಲ್ಲರೂ ಹೆಚ್ಚು ಕಮ್ಮಿ. ಸೊ ಅಂಡ್ ಫಂಡಿಂಗ್ ಹಾಂಗ್ಕಾಂಗ್ ಎಲ್ಲ ಪ್ರಾಬ್ಲಮ್ ಇರಲ್ಲ. ಸೊ ಆ ತರ ಟೀಮ್ ಅಲ್ಲಿ ವಿ ವಿಲ್ ಡೆಫಿನೆಟ್ಲಿ ಡೂ ವೆಲ್ ಅನ್ನೋದು ನನ್ನ ಫೀಲಿಂಗ್. ನೋಡೋಣ, ದಿಸ್ ಗೇಮ್ ಇಸ್ ರಿಯಲಿ Hopefully he doesn't do it. ಇಫ್ ಹಿ ಡಸ್ ಅಲ್ಲ, ಐ ಥಿಂಕ್ ದೇರ್ ಇಸ್ ಅವನೇನಾದ್ರು ಚೆನ್ನಾಗಿ ಮಾಡಿ ನಮ್ಗೇನಾದ್ರು ನೆಗೆಟಿವ್ ರಿಸಲ್ಟ್ ಏನಾದ್ರು ಬಂತಂದ್ರೆ ಮನೋಲ ಮೇಲೆ ಕ್ವಶನ್ ಶುರು ಆಗ್ಬಿಡುತ್ತೆ ಅಂತ ನನ್ನ ಪ್ರಕಾರ. But ಹೋಗ್ಲಿ, let's not go there. We don't know the future of Manolo also. Exactly. He's very likely to leave. Oh my God. ಅದ ಈ ಫೀಲ್ ಆ ತರ ಇದ್ರೆ ಗೋದಲ್ಲಿ ಕಂಟಿನ್ಯೂ ಮಾಡ್ತಾರಂತ ಹೇಗೆ? ಅದೇ ಮೊನ್ನೆ ಅರುಣ್ ಫೋಟೋ ಲೈವ್ ಅಲ್ಲಿ ಇತ್ತು, ಮೋಸ್ಟ್ಲಿ ಗೋದಲ್ಲೇ ಕಂಟಿನ್ಯೂ ಮಾಡ್ತಾನೆ ಅಂತ. ಕ್ರೇಜಿ ಅಲ್ಲ. ಯಾಕಂದ್ರೆ ಅದು ಇನ್ನೂ ಡಿಸಿಷನ್ ಆಗಿಲ್ಲ ಅಂದ್ರೆ ಗೋ ತುಂಬಾ ಕಡಿಮೆ ಟೈಮ್ ಇದೆ ಹೊಸ ಕೋಚ್ ನ ರಿಪ್ಲೇಸ್ ಮಾಡಕ್ಕೆ. ಅದು ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಕೋಬಹುದು. ಯಾಕಂದ್ರೆ ಗೋವಾ ನೆನಪಿದ್ರೆ ಅವರು ಆಗಸ್ಟ್ 20th ಡ್ಯೂರಲ್ ಕಂಪ್ಲೀಟ್ ಆಗ್ಬೇಕು. ಸೊ ಆಗಸ್ಟ್ 20th ಕಂಪ್ಲೀಟ್ ಆಗ್ಬೇಕಂದ್ರೆ ಅಟ್ ಲೀಸ್ಟ್ ಬೈ ಜೂನ್ 1st ಅಥವಾ ಜೂನ್ 10th ಅನ್ನೋಷ್ಟರಲ್ಲಿ ಹೊಸ ಕೋಚ್ ಇರೋದು ಎನಿ ಕ್ಲಬ್ ಡೆಫಿನೆಟ್ಲಿ ಲೋಕೆ ಆಗಲ್ಲ. ಸೊ FC ಗೋವಾದ ಏನು ನ್ಯೂಸ್ ಇಲ್ಲ, ಏನಿಲ್ಲ. ಸೀಮ್ಸ್ ಲೈಕ್ ಅಲ್ಲ ಮೇ ಬಿ ನ್ಯೂಸ್ ಏನ್ ಬಂತಲ್ಲ ಸ್ವಲ್ಪ ದಿನದ ಮುಂಚೆ, ದಟ್ ನನ್ಗನ್ಸಿದ್ದು ಐ ಥಿಂಕ್ ಇಟ್ಸ್ ಆಲ್ಮೋಸ್ಟ್ ಟ್ರೂ ಅಂತಾನೆ. ಐ ಥಿಂಕ್ ಹಿ ಮೈಟ್ ಆಸ್ ವೆಲ್ ಲೀವ್. ನನಗೆ ಬೇರೆ ನ್ಯೂಸ್ ಬಗ್ಗೆ ಅಷ್ಟೊಂದು ನಂಬಿಕೆ ಇಲ್ಲ, ಬಟ್ ಒನ್ ಥಿಂಗ್ ಐ ಕ್ಯಾನ್ ಟ್ರಸ್ಟ್ ಇಸ್ FC ಗೋವಾ ರವಿ. ಅವರು ಹೊಸ ಕೋಚ್ ಅವ್ರಿಗೆ ಇಷ್ಟಕ್ಕೆ ತಂದ್ಬಿಟ್ರು ಆಬ್ವಿಯಸ್ ಆಗಿ. ಸೊ ಅದಾಗಿಲ್ಲ ಅಂದ್ರೆ ಬಟ್ ಎಲ್ಲ ಗುಡ್ ಬೈ ಎಲ್ಲ ಹೇಳಿ ಏನೇನೋ ಮಾಡಿದ್ರು ಗೊತ್ತಿಲ್ಲ ಏನಾಗುತ್ತೆ. ಓಕೆ, ಕಮಿಂಗ್ ಬ್ಯಾಕ್ ಟು BFC, ದಟ್ ಈಸ್ ನ್ಯಾಷನಲ್ ಟೀಮ್, ವುಮೆನ್ಸ್ ನ್ಯಾಷನಲ್ ಟೀಮ್ ಮತ್ತು ಮೆನ್ಸ್ ನ್ಯಾಷನಲ್ ಟೀಮ್. ಸ್ವಲ್ಪ ಬಗ್ಗೆ ಮಾತಾಡೋಣ. ಕಮಿಂಗ್ ಬ್ಯಾಕ್ ಟು BFC, ಆಫ್ ಸೀಸನ್ ವರ್ಕ್ಸ್ ಬಗ್ಗೆ ಮಾತಾಡೋಕೆ ಬಂದಿರೋದು. ಫಸ್ಟ್ ಎಕ್ಸಿಟ್ ಬಗ್ಗೆ ಮಾತಾಡೋಣ. ಶರತ್, ನಿನಗೆ ಈ ಕಂಟಿನ್ಯೂಸ್ ಮಾತ್ ಎಕ್ಸಿಟ್ ನೋಡಿ ಏನ್ ಅನಿಸ್ತು? BFC ಲೈಕ್ ಆಲ್ವೇಸ್ ಚಾಪನ್ ಚೇಂಜ್ ಆಗ್ತಿದೆ. ಲಾಸ್ಟ್ ಇಯರ್ ನಾವು ಏನೇ ಮಾತಾಡಿದ್ವಿ, ಕೋಚ್ ಚೇಂಜ್ ಆಯ್ತು, ಅದಕ್ಕೋಸ್ಕರ ಪ್ಲೇಯರ್ ಚೇಂಜ್ ಆಗ್ತಾರೆ ಅನ್ನೋ. ಈಗ ಕೋಚ್ ಕಂಟಿನ್ಯೂ ಆಗ್ತಿದ್ದಾರೆ, ಸೇಮ್ ಸೆಟ್ ಆಫ್ ಕೋಚ್ ಇದ್ದಾರೆ, ಸೇಮ್ ಸೆಟ್ ಆಫ್ ಸ್ಟಾಫ್ ಇದೆ, ಮತ್ತೆ ಚಾಪನ್ ಚೇಂಜ್. ವೇರ್ ಇಸ್ ದ ಕಂಟಿನ್ಯೂಟಿ ಅಂತ ಕ್ವಶನ್. ಅವಶ್ಯಕತೆ ಇರಲಿಲ್ಲ, ಬೇಕಿತ್ತು. ಮೇ ಬಿ 1 or 2 ಪ್ಲೇಯರ್ಸ್ ಇಲ್ಲ ಇಂಡಿಯನ್ ಕಾಂಟಿಜೆಂಟ್ ಅಲ್ಲಿ
So we need it there, not in the foreign contingent. Uh, See, ಎಲ್ಲ ಇಟ್ಸ್ ಲೈಕ್ ಅ ರೀಬಿಲ್ಡ್, ವಿಚ್ ಇಸ್ ಅಗೇನ್ ನಾವು ಹೊರಗಿಂದ ಕುತ್ಕೊಂಡು ನೋಡಿದಾಗ ನಮ್ಗೆ ಏನ್ ಅನಿಸ್ತಾ ಇರುತ್ತೆ ಅಂದ್ರೆ, ಓಕೆ ಫೈನ್, ಇವಾಗ ಬಿಟ್ಟು ಹೋದ್ರು, ಮತ್ತೆ ನಾವು ವಿ ಹ್ಯಾವ್ ಟು ಬಿ ಇನ್ ಅ ಹೋಪ್ ದಟ್ ಓಕೆ ಫೈನ್. ಫಾರ್ ಎಕ್ಸಾಂಪಲ್, ಆಸ್ ಆಫ್ ನಾವು ಜೋವಾ ಇಸ್ ರಿಟೈರ್ಡ್, ಬಟ್ ದೆನ್ ಇನ್ನೊಬ್ರು ಇಸ್ JPD and the other one is Noguera, Capo. So Capo I can understand. Capo is a out and off defensive mid, but goal scoring threat irbeku annadu, that one quality adond iddidre most probably he would have been a player that we always wanted. Adilve illa, there is nil. When Capo gets the ball, it either he'll pass back or pass front. He distributes the ball well, he did that well, but ಆ ಒಂದು ಗೋಲ್ ಸ್ಕೋರಿಂಗ್ ಒಂದು ಥ್ರೆಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಸೊ ಕನ್ಸಿಡರಿಂಗ್ ದಟ್ yeah, I'm fine with Capo's departure, and then there is JPD. What a player to have from the bench. Gives everything. Bandru andre it's like a dhamaka. Andre he just yeah, there's a lot of energy and he's a good one to have on the bench. But injury aitu, I don't know how bad is that injury, or is it going to affect for us in the next season to have him in the 11 or in the bench. Noguera, top-notch player. If Bengaluru with that team has finished I think third in the points table, Noguera's brilliance ತುಂಬಾ ಇದೆ. ನಾವು ಬಗಾನ್ ಗೇಮ್ ಆಗ್ಲಿ, ಎನಿ ಗೇಮ್ ವಿ ಡಾಮಿನೇಟೆಡ್ ಅಂತ ನೋಡಿದ್ರೆ ಅದರಲ್ಲಿ Noguera had the ball, he controlled the game. So for us to get a player of such caliber, okay fine, we left it. ಬಿಡಬಾರ್ದಾಗಿತ್ತು, ಬಿಟ್ಟಿದೀವಿ, ಬಟ್ would we find a replacement like him is something. Whatever ನಾವು ಏನ್ ರಿಪ್ಲೇಸ್ಮೆಂಟ್ ನಾನು ಏನ್ ಕೇಳ್ತಾ ಇದೀನೋ, that is all no, they're not of same caliber as Noguera. And I don't want, if you are leaving somebody and bringing someone of same age ಅಲ್ಲ, ಅದೇ ಏಜ್ ಅಲ್ಲ ಅಥವಾ similar style of play ಅಂದ್ರೆ I won't take it. Why not have him? He has played with the players around him. It's kind of easy for him to continue for lot of ISL experience as well. It's like he knows the team now. He knows how William moves in the wing, or somebody Petri moves in the wing. How he can play in the mid. So if ನೀವು ಅದೇ ಕ್ಯಾಲಿಬರ್ ಇರೋ ಪ್ಲೇಯರ್ ನ ತರ್ತೀನಿ, ಅದೇ ಏಜ್ ಇರೋನ ತರ್ತೀನಿ ಅಂದ್ರೆ why not have him? And this rebuild, I personally don't like. Lot of every season ನೀನು ಹೊಸ ಪ್ಲೇಯರ್ ಬರ್ತಾರೆ. We have to wait how they play. It's all expectations. ಚೆನ್ನಾಗಿ ಆಡ್ತಾರೋ, ಚೆನ್ನಾಗಿ ಆಡಲ್ವೋ, ಬಂದ ತಕ್ಷಣ if he doesn't play, for me it is disappointing to see ಅಷ್ಟೊಂದು ಜನ ಹೋಗ್ತಾ ಇರೋದು. Yeah, few changes were required. Somebody who I wanted to leave are staying back ಅನ್ಸ್ತಿದೆ, but I don't know. Well, let's see. Now my mind is going to ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ, ನಾವು ಇವಾಗ we had a set of players, we had a coach, we had I would say decent season. Even though finished third, nothing in our hand. So decent season. Now ಯಾವಾಗ ನಾನು ನೆಕ್ಸ್ಟ್ ಸೀಸನ್ ಓಕೆ ಫೈನ್ ಏನೋ ಮಾಡ್ತಾರೆ ಅನ್ನೋ ಅಷ್ಟರಲ್ಲಿ we are seeing a set of players moving. ಈಗ ನೆಕ್ಸ್ಟ್ ಸೀಸನ್ ಹೊಸ ಪ್ಲೇಯರ್ಸ್ ಬರ್ತಾರೆ, ಅಕಸ್ಮಾತ್ ಅವ್ರು ವರ್ಕೌಟ್ ಆಗಿಲ್ಲ ಅಂದ್ರೆ we know the drill. GG in January. Okay. Not required. Personally, nothing. ಆ ತರ ಆಗ್ಲೇಬಾರ್ದು. ನನ್ನ ಪ್ರಕಾರ, ನನ್ನ ಪರ್ಸನಲ್ ಫೀಲಿಂಗ್ ಏನಂದ್ರೆ, ಯಾವ್ದೋ ಒಂದು ಕೋಚ್ಗೆ ಸ್ಟಾರ್ಟ್ ಆದ್ರೆ, ಐ ಮೀನ್ ಸೆಪ್ಟೆಂಬರ್ ಸ್ಟಾರ್ಟ್ ಆದ್ಮೇಲೆ ಯು ಶುಡ್ ಲೆಟ್ ಹಿಮ್ ಫಿನಿಶ್ ದ ಸೀಸನ್ however it goes in January. ಅಂದ್ರೆ ಕಂಪ್ಲೀಟ್ ಆಗಿ ರೆಲಿಗೇಷನ್ ಸೀಸನ್ ಆ ತರ ಎಲ್ಲ ಇದ್ರೆ ಓಕೆ, ಇಟ್ ಮೇಕ್ ಸೆನ್ಸ್. ದೋ ISL ಅಲ್ಲಿ ರೆಲಿಗೇಷನ್ ಇಲ್ಲ, ಸೊ ಇಟ್ ಮೇಕ್ ಸೆನ್ಸ್. ಅದರ್ವೈಸ್ ಚಾಪ್ ಅಂಡ್ ಚೇಂಜ್ ಇಸ್ ನಾಟ್ ಅಟ್ ಆಲ್ ಗುಡ್. ಅದು ಕ್ಲಬ್ ಲೈಕ್ BFC ನಮ್ ಸ್ಟೇಚರ್ಗೆ, ಬಿಕಾಸ್ ವಿ ಹ್ಯಾವ್ ಬೀನ್ ನೋನ್ ಫಾರ್ ದಟ್ ಅಲ್ಲ, ಕಂಟಿನ್ಯೂಟಿ, ಆ ಒಂದು ಸ್ಟ್ರಕ್ಚರ್, ಆ ಒಂದು ಫಾರ್ಮ್ಯಾಟ್, ಆ ಒಂದು ಪ್ರೊಫೆಷನಲಿಸಮ್. So we were known for that. Now it feels like we are just moving away from what we were. So that's why we are not winning anta ನನ್ನ personal feeling. But Ajay, ಏನು ಅನ್ಸುತ್ತೆ ಇವಾಗ? Questioning the changes. That is because we have seen how it works for BFC ಅಲ್ಲ. That core set of players ಇರಬೇಕು.
and we have seen whenever we held them, we have done well. When Chedri promised that we are gonna come back and win the cup, we didn't make so many changes in the team and Yeah, then we won yeah, the cup. The same set of core that won the cup. So ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ಅದು ಕಂಪ್ಲೀಟ್ಲಿ ಅಗ್ರಿ ಆಗುವಂತದ್ದು ಕೂಡ. ಅಜಯ್, ನಿಮ್ಗೆ ಏನ್ ಅನ್ಸುತ್ತೆ? ಲೈಕ್ ಫಾರ್ ಎಕ್ಸಾಂಪಲ್ ಎಡ್ಗರ್ ಅಷ್ಟೇ ಇರ್ತಾರ ಫಸ್ಟ್ ಥಿಂಗ್, ವಾಟ್ ಯು ಥಿಂಕ್? ಸೆಕೆಂಡ್ಲಿ, ಇವಾಗ ಡಿಆರ್ ಆರ್ ಯು ಗೋಯಿಂಗ್ ಟು ಮಿಸ್ ಡಿಆರ್ ಅಷ್ಟು? ಅದು ಬಿಟ್ರೆ ಇವಾಗ ನೊಗ್ವೇರ ಇಸ್ ಸಂಬಡಿ. ಫಾರ್ ಎಕ್ಸಾಂಪಲ್ ನಮ್ಗೆ ನಾನು ಓಲ್ಡ್ ಸೀಸನ್ ನೋಡಿದಾಗ ನೊಗ್ವೇರ ಯಾವ ಗೇಮ್ ಮಿಸ್ ಆಗಿದ್ದಾರೆ, ಇಟ್ ವಾಸ್ ಸಚ್ ಎ ಬುಲ್ಶಿಟ್ ಗೇಮ್. ನೊಗ್ವೇರ ಮತ್ತೆ ವಿನೀತ್ ಇಲ್ಲ ಅಂದ್ರೆ ಜೀರೋ ಕ್ರಿಯೇಟಿವ್. ವಿ ಆರ್ ಸೀನ್ ದಟ್ ಜೀರೋ, ಅಬ್ಸಲ್ಯೂಟ್ ಜೀರೋ. ಸೊ ಐದರ್ ಯಾರಾದ್ರೂ ವಿಂಗ್ ಅಲ್ಲಿ ಏನೇನೋ ಮಾಡಕ್ ಟ್ರೈ ಮಾಡ್ಬೇಕು, ಅದೇ ರ್ಯಾನ್ ವಿಲಿಯಮ್ಸ್ ಏನೋ ಮಾಡಕ್ ಟ್ರೈ ಮಾಡ್ಬೇಕು, ಕ್ರಾಸ್ ಕೊಡ್ಬೇಕು, ದಟ್ಸ್ ಇಲ್ಲಿ ಅಷ್ಟು ನೀಟಾಗಿ ಆರ್ಕೆಸ್ಟ್ರೇಟ್ ಮಾಡಿ ಕಂಟ್ರೋಲ್ ಮಾಡಿ ಟೀಮ್ ನ ಹೆಚ್ಚು ಕಮ್ಮಿ ಸ್ಟಾರ್ಟ್ ಅಲ್ಲಿ ಚೆನ್ನಾಗಿದ್ದು ಸ್ಲಂಪ್ ಅಲ್ಲಿ ಹೋಗಿ ಮತ್ತೆ ಕಂಬ್ಯಾಕ್ ಮಾಡುವಂತ ಟೀಮ್ ಸ್ಕ್ವಾಡ್ ಅಲ್ಲಿ ಇದ್ದಂತ ಪ್ಲೇಯರ್ ನ ಲೆಟ್ ಗೋ ಮಾಡೋದು, ಅದು ಫೈನಲ್ ಅಲ್ಲಿ ಹೋಗಿ ಫೈನಲ್ ಅಲ್ಲಿ ನಾವು ಹೆಚ್ಚು ಕಮ್ಮಿ ಲೀಡ್ ಅಲ್ಲಿ ಇದ್ದು ಸೋತಿರೋದು. ಸೊ ದೇರ್ ವಾಸ್ ಸಮ್ ರ್ಯಾಪೋ, ದೇರ್ ವಾಸ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಟೀಮ್ಸ್. ಅದು ಸ್ಕ್ವಾಡ್ ಅಲ್ಲಿ ಅದನ್ನು ಗೊತ್ತಿರುತ್ತೆ. ಲಾಸ್ಟ್ ಇಯರ್ ಫೈನಲ್ ಸೋತೀವಿ ಅನ್ನೋ ಒಂದು ನೋವು ಇರುತ್ತೆ. ಸೊ ನೆಕ್ಸ್ಟ್ ಇಯರ್ ಅದು ಫ್ಯೂಲ್ ಆಗಿ ಆಕ್ಚುಲಿ ಹೆಲ್ಪ್ ಆಗುತ್ತೆ. ಆ ತರ ಸಿಚುವೇಶನ್ ಅಲ್ಲಿ ಅಗೇನ್ ಇಯರ್ ಗೋಯಿಂಗ್ ಫಾರ್ ಚಾಪ್ ಅಂಡ್ ಚೇಂಜ್. ಏನ್ ಅನ್ಸುತ್ತೆ ನಿಮ್ಗೆ? ಆಕ್ಚುಲಿ ಅದರಲ್ಲಿ ಇನಿಷಿಯಲೇ ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ನಮ್ಮ ಫಾರಿನರ್ಸ್ ಇನ್ ಏಜ್ ನೋಡಿದ್ರೆ ಲೆಫ್ಟ್ ಅದು ಅಲೆಕ್ಸ್ 35 ಅಬೌವ್ ಈಸ್ ರಿಟೈರ್ಡ್, ದೆನ್ ನೊಗ್ವೇರಾ 35, ಡಯಾಸ್ 34, and again Petro Capo 34. So initial signing alle problem ide. We can't go with all 6 foreigners with 34, 35. ಆಗ ಚೇಂಜ್ ಮಾಡ್ಬೇಕಾಗ್ತದೆ. ದೇರ್ ಇಸ್ ನೋ ಆಪ್ಷನ್ ಲೆಫ್ಟ್. ಲೈಕ್ ಈಗ ಫಾರ್ ಎಕ್ಸಾಂಪಲ್ ರಯಾನ್ ವಿಲಿಯಮ್ಸನ್ 31, ವಿ ಕ್ಯಾನ್ ಲೆಟ್ ಹಿಮ್ ಸ್ಟೇ ವಿತ್ ಅಸ್. ಅಂಡ್ ನೆಕ್ಸ್ಟ್ ಹಾಗೆ ನೋಡ್ತಾ ಹೋದ್ರೆ ಫಾರ್ ಎಕ್ಸಾಂಪಲ್ ನಾವು ಸೈನಿಂಗ್ ಅಲ್ಲೇ ಮಿಸ್ಟೇಕ್ ಮಾಡಿದ್ದೇವೆ. ಫಸ್ಟ್ ಆಫ್ ಆಲ್ ಅಟ್ ಲೀಸ್ಟ್ ಯೂತ್ ಮತ್ತೆ ಓಲ್ಡೀಸ್ ಅನ್ನು ಮಿಕ್ಸ್ ಮಾಡ್ಬೇಕಿತ್ತು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಫಾರಿನ್ ಪ್ಯಾಕೆಟ್ ಅಲ್ಲಿ. ಆಗ ಒಂದು 2-3 ಕಂಟಿನ್ಯೂಟಿ ಆದ್ರೂ ಇರ್ತಿತ್ತು. ಈಗ ನೋಡಿದ್ರೆ ನಾವು ಮೋಸ್ಟ್ಲಿ 2 or 1 ಫಾರಿನರ್ ಅನ್ನು ಇಟ್ಕೊಂಡು ಹೋಗ್ತಿದ್ದೇವೆ ಲಾಸ್ಟ್ ಟೈಮ್ ಇಂದ. ಸೊ ಅದು ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತು. ಆಕ್ಚುಲಿ ಐ ಥಿಂಕ್ ನೊಗ್ವೇರನ ಇಡ್ಬೋದಿತ್ತು, ಅದು ಸ್ಟಿಲ್. ಯಾಕೆಂತ ಹೇಳಿದ್ರೆ ಇಫ್ ಹಿ ವಾಸ್ ನಾಟ್ ದೇರ್, ಅದೊಂದು ರಿಸಲ್ಟ್ ಬಂದಿಲ್ಲ ಅನ್ನೋದೊಂದು ಬಿಟ್ರೆ, ನೊಗ್ವೇರಾ ವಾಸ್ ಇನ್ ದ ಮಿಡ್ ಫೀಲ್ಡ್ ಅಲ್ಲ, ಈಸ್ ವೆರಿ ಕ್ರಿಯೇಟಿವ್ ವೆನ್ ಹಿ ಇಸ್ ಹ್ಯಾವಿಂಗ್ ಅ ಗುಡ್ ಗೇಮ್. ಲಿಂಕೇ ಇರ್ಲಿಲ್ಲ ಬೇರೆಯವ್ರ ಬಿಟ್ವೀನ್. ಜಸ್ಟ್ ನೊಗ್ವೇರಾ ಇಲ್ಲದಿದ್ರೆ ಪಾಸೇ ಆಗ್ತಿರ್ಲಿಲ್ಲ ಮುಂದೆ, ಆ ತರ ಇತ್ತು. ವೆರಿ ಟ್ರೂ, ವೆರಿ ಟ್ರೂ. ಅಲ್ಲ, ಅದು ಕ್ಲಿಯರ್ ಆಗಿ ವಿಜುವಲ್ ಇದ್ದದ್ದು ಯಾವಾಗ ಅಂದ್ರೆ ವೆನ್ ಇವಾಗ ಅವ್ನು ಇಲ್ಲದೆ ಇರುವಾಗ ಎಷ್ಟೊಂದು ಗೇಮ್ಸ್ ನೋಡ್ಬಿಟ್ಟಿದ್ವಿ ನಾವು. ಇವನ್ ಓನ್ ಗೇಮ್ಸ್ ಅನ್ನು ವೆನ್ ಈ ವಾಸ್ ನಾಟ್ ದೇರ್, ಇಟ್ ವಾಸ್ ವೆರಿ ವೀಕ್. ತುಂಬಾ ಕೆಟ್ಟದಾಗ ಆಡ್ತಿದ್ವಿ. ವಿನ್ನೋಗಿನ್ನ ಸೆಕೆಂಡ್ರಿ ಕೆಟ್ಟದಾಗ ಆಡ್ತಿದ್ವಿ ನಾವು. ಸೊ ದಟ್ ಇಂಪಾರ್ಟೆಂಟ್ ಇವ ಅಷ್ಟು ಇನ್ಸ್ಟ್ರೂಮೆಂಟಲ್ ಕೂಡ ಇದ್ರು ಅವರು. ಬಟ್ ಎಡ್ಗರ್ ಅದು ಏನಿದೆ ಸೀನ್? ವಾಟ್ ಯು ಥಿಂಕ್? ಎಡ್ಗರ್ ಸೀನ್ ಇದೆ ಏನಾರ idea? ಸಾರಿ, Edgar, are we going to continue with Edgar? I don't think so. ಎಡ್ಗರ್ ಅನ್ನು ಬಿಡ್ತೇವೆ ಅಂತ ಅನಿಸ್ತದೆ. ಬಟ್ ಫ್ಯಾನ್ ಫಾಲೋಯಿಂಗ್ ಹೇಗಿದೆ ಅಂತ ಹೇಳಿದ್ರೆ, ಈಗ ನಾವು ಟ್ವಿಟ್ಟರ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು 20 ಜನ ಎಡ್ಗರ್ ಅನ್ನು ಬೈಬಹುದು. ಬಟ್ ಬಿಟ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಫುಲ್ ಎಡ್ಗರ್ ಫ್ಯಾನ್ ಫಾಲೋಸ್ ಇದೆ. ಸೊ ಫ್ಯಾನ್ ಪ್ರೆಷರ್ ಅಲ್ಲಿ ಆಕ್ಚುಲಿ ಅವನನ್ನು ರಿಟೈನ್ ಮಾಡ್ಬೇಕು ಅಂತಾನೆ ಇದೆ. ಸೊ ತುಂಬಾ ಕಷ್ಟ ಇದೆ ಅವನನ್ನು ಬಿಡ್ಲಿಕ್ಕೂ. ಅದು ಇನ್ನೊಂದು ದೊಡ್ಡ ಪ್ರಾಬ್ಲಮ್. ಅಂಡ್ ಇವನ್ ಕೇಲ್ನವಲ್ಲಿ ಆಶೀಶ್ ನೆಗೆ ಅಷ್ಟೇ ಹೇಳಿದ್ರು, ಅವನಿಗೆ ಇನಿಷಿಯಲ್ ಟಾಕ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ನಥಿಂಗ್ ಕಾಂಕ್ರೀಟ್ ಅಬೌಟ್ ಕಾಂಟ್ರಾಕ್ಟ್ ಎಕ್ಸ್ಟೆನ್ಷನ್. ಬಟ್ ಸ್ಟಿಲ್ ಫ್ಯಾನ್ ಫಾಲ್ ಜಸ್ಟ್ ಸ್ಟಾಟ್ಸ್ ಅನ್ನು ನೋಡಿ ಸೀರಿಯಸ್ ಆಗಿ ನೋಡ್ಬೇಕಾದ್ರೆ ನಾವು ಆಕ್ಚುಲಿ ಸೈನ್ ಮಾಡಬಾರ್ದು ಇನ್ನೊಂದು ಎಕ್ಸ್ಟೆನ್ಷನ್. ಬಟ್ ಇನ್ಸ್ಟಾಗ್ರಾಮ್ ಫ್ಯಾನ್ಸ್ ನೋಡಿದ್ರೆ ಸೀರಿಯಸ್ಲಿ ಅವ್ರು ಫುಲ್ ಬಿಹೈಂಡ್ ಎಡ್ಗರ್. ಬಟ್ ಎಡ್ಗರ್ ಆಲ್ಸೋ ಹ್ಯಾಸ್ ಎ ಪಾಯಿಂಟ್ ಟು ಮೇಕ್ ಅಲ್ಲ. ಯಾಕಂದ್ರೆ ಅವ್ನ ನಂಬರ್ಸ್ ಇದೆ, ಡಸಂಟ್ ಮೇಕ್ ಅಂದ್ರೆ ಅವ್ನು ಯಾವ ತರ ಆಡಿದ ನಮ್ಗೆ ಲೈಕ್ ಆಡಿ ಚೆನ್ನಾಗಿ ಅನಿಸ್ತಾ ಗೊತ್ತಿಲ್ಲ, ಅದೆಲ್ಲ ಇಲ್ಲ. ನಂಬರ್ಸ್ ಇದೆ ಅಲ್ಲ, ಒಂದು ಅವ್ನ ಅಸಿಸ್ಟ್ ಇದೆ, ಅವ್ನ ಗೋಲ್ಸ್ ಇದಾವೆ. ಸೊ ವೆನ್ ಎವರ್ ಡಿಯಾಸ್ ವಾಸ್ ಆನ್ ದ ಬೆಂಚ್ ಯೂಸ್ ಟು ಪ್ಲೇ ಎಕ್ಸ್ಟ್ರೀಮ್ಲಿ ವೆಲ್. ಡಿಯಾಸ್ ಇಂಜುರಿ ಇದ್ರೆ ಹಿ ವಾಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಬ್ಯಾಡ್. ಸೊ ಒಂದೇನಂದ್ರೆ ಶರತ್ ಹೇಳಿದ ಪ್ರಕಾರ, ಇಫ್ ಈ ತರ ಎಕ್ಸಿಟ್ ಮಾಡ್ತಿದೀವಿ ನಾವು, ಎಲ್ಲರನ್ನ ಕಳಿಸ್ತಿದೀವಿ, ಸ್ಕ್ವಾಡ್ ಥರ್ಡ್ ISL ಟೇಬಲ್ ಅಲ್ಲಿ ಥರ್ಡ್ ಫಿನಿಶ್ ಆಗಿ ಫೈನಲ್ ಅಲ್ಲಿ ಸೋತಿರುವಂತ ಸ್ಕ್ವಾಡ್,
ನಾವು ಇಷ್ಟೆಲ್ಲ ಡಿಸ್ಮ್ಯಾಂಟಲ್ ಮಾಡ್ತಾ ಇದೀವಿ ಅಂದ್ರೆ ಹೋಪ್ಫುಲ್ಲಿ ನಾವ್ ಯಾರನ್ನ ತಗೊಂಡ್ ಬರ್ತೀವಲ್ಲ ದೇ ಆರ್ ಆಸ್ ಗುಡ್ ಆಸ್ ದೆಮ್, ಅದರ್ವೈಸ್ ಬೆಟರ್ ದೆನ್ ದೆಮ್. No, not as good as Manju. See, the thing is, on the Ajay ಹೇಳಿದ point ತರ, he told a good point. I understand his point. 35, 34, they are going to be 36 sometime mid in the season. I get all that point, but initially, why did you sign them then? Just for one season? Yeah. That's not the way sign ಮಾಡೋದು. ಸೊ ಇವಾಗ ನಾನು ನೋಡ್ತಾ ಇರೋದು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂದ್ರೆ ಗ್ರೇಗ್ ಸ್ಟಿವರ್ಟ್. That's what I'm hearing. He is 35 again. Next If you season, get him, if you get him again, then why not have Nogueira? The post that he posted, he was shattered looking at the about his departure. So you also have a point. When you have somebody lost the final, they'll have that motivation. True. And so absolutely. So if you are getting, please get somebody who is young. We want to see something different. Again, you get the same. And the other player I'm hearing is Connor Shield. He is not the same as Nogueira. He is a machine. He runs everywhere, but creativity is very minimal. Crosses, damn good. There's no point. His crosses are very, very good. If you have somebody who can hit the ball to the goal, his crosses is top notch. So the replacement ನಾನು ಏನ್ ನೋಡ್ತಾ ಇದೀನಿ ಅದು is not matching the idea behind you letting go Nogueira. ಅದು problem. So yeah, hopefully with the young players who is maybe very much Allah. Maybe Gerrard changes his system a little, tweaks it. Possibility, because ಯಾಕಂದ್ರೆ one thing I personally liked about Gerrard ಏನಂದ್ರೆ Zaragoza whenever ಅಂದ್ರೆ ಅವನ ಪ್ಲಾನ್ ಬಿ ಇರ್ಲಿಲ್ಲ. I totally agree on that. ಯಾವ್ಯಾವ ಗೇಮ್ ನಾವು ಕೆಡದ ಸೋತಿದೀವಲ್ಲ ಪ್ಲಾನ್ ಬಿ ಇಂದಾನೆ, ಪ್ಲಾನ್ ಬಿ ಇಲ್ಲ ಅಥವಾ ಬೆಂಚ್ ಸ್ಟ್ರೆಂತ್ ಇಲ್ಲ ಅಂತಾನೆ ಸೋತಿರೋದು ನಾವು. ಅದರ್ವೈಸ್ ಬಗಾನ್ ಗೇಮು, ಮುಂಬೈ ಗೇಮು, ಗೋವಾ ಗೇಮು, he was spot on with the tactics, initial tactics. he was spot on, like ಈ ಕೈಂಡ್ ಆಫ್ ಏನಂದ್ರೆ ಅವ್ರನ್ನ ಓವರ್ ಸಿ ಮಾಡಿದ ಅಥವಾ ಆತರ ಅವ್ನ್ ಗೊತ್ತಿತ್ತು ವಾಟ್ ಈಸ್ ಪ್ಲೇಯಿಂಗ್ ಅಂತ. ಅದು ಒಂದು ಪಾಸಿಟಿವ್ ನನಗೆ ಪರ್ಸನಲಿ ಫೀಲಿಂಗ್. ಮತ್ತೆ ಈ ಔಟ್ಸ್ಮಾರ್ಟೆಡ್ ಸೋ ಮೆನಿ ಕೋಚಸ್ ಆಕ್ಚುಲಿ ಲೀಗಲ್ಲಿ. ದೋ ಅದು ಒಂದು ಫಸ್ಟ್ ಫುಲ್ ಸೀಸನ್ ಆದ್ರೂ ಸೀನಿಯರ್ ಟೀಮ್ ಜೊತೆ ಈ ಔಟ್ಸ್ಮಾರ್ಟೆಡ್ ಲಾಟ್ ಆಫ್ ದೆಮ್. ಹೋಪ್ಫುಲಿ ಅದೇ ತರನೇ ಕಂಪ್ಲೀಟ್ಲಿ ಏನದು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ Zaragoza. ಎಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ. ಸೊ ಹೋಪ್ಫುಲಿ ಈಸ್ ಡೂಯಿಂಗ್ ಈಸ್ ವರ್ಕ್ ಅನ್ಕೊಂತೀನಿ ನಾನು. ಬಟ್ ಅಜಯ್, ಇವಾಗ ಬಂದ್ರೆ ಇವಾಗ ಪ್ರೆಸೆಂಟ್ಲಿ ಇನ್ಕಮಿಂಗ್ ಅಲ್ಲಿ BFCಗೆ ಇವಾಗ ಒಬ್ಬ ಇರಾನಿಯನ್ ಪ್ಲೇಯರ್, ಇರಾನ್ ಪ್ಲೇಯರ್ ಅಥವಾ ಮೊರಾಕನ್, ದೇರ್ ವಾಸ್ ಸಮ್ ಲೀಕ್ ಅಲ್ವಾ, ಮೊರಾಕನ್. ಸೊ ಏನಿದೆ ನೇಗಿ ವಿಡಿಯೋಸ್ ಪ್ರಕಾರ ನೋಡಿರ್ತೀರ, ಅಂದ್ರೆ ರೂಮರ್ಸ್ ಅಥವಾ ಇನ್ಕಮಿಂಗ್ ಯಾವ ತರ ಇದೆ ಅಂತ ಎನಿ ಐಡಿಯಾಸ್? ನೇಗಿ ವಿಡಿಯೋದಲ್ಲಿ ಏನು ಇರಲಿಲ್ಲ, ಫುಲ್ ಎಕ್ಸ್ಟೆನ್ಷನ್ ಬಗ್ಗೆ ಎಲ್ಲ ಮಾತ್ರ ಇತ್ತು. ಬಟ್ ಧನಂಜಯ್ ಕೇಶನ್ ನಮ್ಮ 90 ಸ್ಟಾಪೇಜ್ ಅವರೊಂದು ಹಿಂಟ್ ಕೊಟ್ಟಿದ್ರು. 4 ISL ಎಕ್ಸ್ಪೀರಿಯನ್ಸ್ ಮಿಡ್ ಫೀಲ್ಡರ್ ಬಿಹೈಂಡ್ ಇಂಡಿಯಾ BFC ಇದೆ. ಸೊ ಅದರಲ್ಲಿ ಯಾರೊಬ್ಬ ಸಿಗ್ತಾರೆ ಅಂತ. ಸೊ ಆ 4 ಯಾವ್ದು ಅಂತ ನಾವೇ ಗೆಸ್ ಮಾಡ್ತೀವಿ. ವ್ಯಾನ್ ನೀಫ್ ಬಿಟ್ಟಿದ್ದಾರೆ, obviously he is one of them. ವ್ಯಾನ್ ನೀಫ್ and Connor Shields. Honestly, I think Alexis Gomez is one of them. Oh, he is good. I think so. Gomez is good. He is good actually. I kind of like that guy. ಅವನು ಚೆನ್ನಾಗಿದ್ದಾನೆ. ಬಟ್ ವಿಡಾಲ್ ಇರ್ತಾರ? ವಿಡಾಲ್ is going out of ISL ಅಥವಾ ಹೇಗೆ? Very likely to move out of ISL back to Indonesia. Pulga Vidal. Okay. ಅವನ್ if somehow we get that guy ಅಲ್ಲ, that will be very crazy. ಅವನು ಚೆನ್ನಾಗಿದ್ದಾನೆ actually. ಸೊ BFCಗೆ ಇವಾಗ ಒಬ್ಬ ಸ್ಟ್ರೈಕರ್ ಬೇಕು, ಒಬ್ಬ ಹೋಲ್ಡಿಂಗ್ ಮಿಡ್ ಫೀಲ್ಡರ್, ಒಬ್ಬ ಅಟ್ಯಾಕಿಂಗ್ ಮಿಡ್ ಫೀಲ್ಡರ್ ಬೇಕು, ಸೆಂಟರ್ ಬ್ಯಾಕ್ ಬೇಕು. ಅಂಡ್ ಎಡ್ಗರ ವಿ ಡೋಂಟ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ವಿತ್ ಎಡ್ಗರ. ಸೊ ಫನ್ ಟೈಮ್ಸ್ ಅಲ್ಲ. ಬಟ್ ಎನಿ ಇನ್ಫಾರ್ಮೇಶನ್ ಅಬೌಟ್ ಇಂಡಿಯನ್ ಸೈನಿಂಗ್ಸ್, ಏನಾದ್ರು ಯಾರು ಬರ್ತಿದ್ದಾರೆ ಅಂತ ಏನಾದ್ರು ಇನ್ಫಾರ್ಮೇಶನ್ಸ್ ಇದೆಯಾ ಅಥವಾ ಯಾರು ಹೋಗ್ತಿದ್ದಾರೆ? ಇನಿಷಿಯಲ್ ಇಂಟ್ರೆಸ್ಟ್ ಆನ್ ಇಮ್ರಾನ್ ಖಾನ್ ಇತ್ತು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಅದರ ಬಗ್ಗೆ ಏನು ಅಪ್ಡೇಟ್ ಬರಲಿಲ್ಲ. ಮತ್ತೆ ಇಮ್ರಾನ್ ಖಾನ್ could be good for us, I think so, because he can play CAM also. ಕರೆಕ್ಟ್. ಅದು ಬಿಟ್ರೆ ಐ ಥಿಂಕ್ ನಾವು ವಿಂಗರ್ಸ್ ಹೋಗ್ಬೇಕಲ್ಲ. ಶಿವ ಇಸ್ ನಾಟ್ ಡೂಯಿಂಗ್ ಪ್ರೆಟಿ ವೆಲ್ ಅಂಡ್ ಸುನಿಲ್ ಛೇತ್ರಿ ಗೆಟಿಂಗ್ ಓಲ್ಡ್. ಸೊ ಲೆಫ್ಟ್ ಅಂಡ್ ನಮ್ಗೆ ಯಾರು ಇಲ್ಲ. We must need exactly left. Actually no,
ರೋಷನ್ ಅನ್ನು ಆಕ್ಚುಲಿ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ವಿದೌಟ್ ಅ ಲೆಫ್ಟ್ ವಿಂಗರ್ ಹೋಲ್ ಸೀಸನ್ ಆಡಿ he played really good. There was no left winger. Talk about Roshan extension. My God. Yeah. Please, man. Thank you so much. That was the best thing. ನಿಜ. ಅದರ್ವೈಸ್ ಜಸ್ಟ್ ಇಮ್ಯಾಜಿನ್ ಅಲ್ಲ, ಅವ್ನು ರಿಪ್ಲೇಸ್ ಮಾಡೋದು ವುಡ್ ಹ್ಯಾವ್ ಬಿನ್ ಅನ್ಬಿಲಿಯಬಲ್. ಆಗ್ತಾನೆ ಇರಲಿಲ್ಲ. ಐ ಥಿಂಕ್ ವಿ ಡೋಂಟ್ ಹ್ಯಾವ್ ಎನಿ ಮಾರ್ಕೆಟ್ ಅಲ್ಲಿ ಯಾರು ಇಲ್ವೇ ಇಲ್ಲ ಆತರ ರಿಪ್ಲೇಸ್ ಮಾಡಕ್ಕೆ. ಅಲ್ಲ, ಇವನ್ ಸಿಕ್ಕಿದ್ರು ಅವರಿಗೆ ಸೆಟ್ ಆಗಕ್ಕೆ ಮತ್ತೆ 2 ವರ್ಷ ಬೇಕು BFC ಅಲ್ಲಿ. ಸೊ ಸ್ಟಿಲ್ ನಥನ್ ರೋಡ್ರಿಗಸ್ ಒಂದೇ ಆಪ್ಷನ್ ಇದ್ದದ್ದು ಆಕ್ಚುಲಿ, ಸೀರಿಯಸ್ ಆಗಿ ನೋಡೋದಾದ್ರೆ. ಕರೆಕ್ಟ್. ಹೌದೌದು. ಬಟ್ ಅಗೇನ್ ಅದು ಬಿಟ್ರೆ ಬೇಕೆದು ತುಂಬಾ ರೂಮರ್ಸ್ ಇದ್ವು, ಬೇಕೆ ಇಸ್ ಗೋಯಿಂಗ್ ಟು ಈಸ್ಟ್ ಬೆಂಗಾಲ್ ಅದಿದೆಲ್ಲ ಅಂತ ಹೇಳಿ. ಬಟ್ BFC ಆರ್ ವೆರಿ ಕಾನ್ಫಿಡೆಂಟ್ ದಟ್ ದೇ ಆರ್ ನಾಟ್ ಹಿಯರಿಂಗ್ ಎನಿಥಿಂಗ್ ಫಾರ್ ಬೇಕೆ ಅಂತ. ಇನ್ನೊಂದು ವರ್ಷ ಒಂದು ಕಾಂಟ್ರಾಕ್ಟ್ ಇದೆ. ಸೊ ಐ ಥಿಂಕ್ ಬೆಸ್ಟ್ ನ್ಯೂಸ್ ಇದು ಗುಡ್ ಇದೆ. ಏನಕ್ಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಪ್ಲೇಸ್ ಬೇಕೆ ವಿತ್ ದ ಎಕ್ಸ್ಪೀರಿಯನ್ಸ್ ಅಂಡ್ ಸೆಂಟರ್ ಬ್ಯಾಕ್. ಇಂಡಿಯನ್ ಸೆಂಟರ್ ಬ್ಯಾಕ್ಸ್ ಆ ಕ್ವಾಲಿಟಿ ಇರೋರು ಯಾರು ಇಲ್ಲ. ಹೂ ಕ್ಯಾನ್ ಆಲ್ಸೋ ವಾಟ್ ಇಸ್ ದಟ್ ರೈಟ್ ಬ್ಯಾಕ್ ಅವ್ನು ಆಡಿಸ್ಲೇಬಾರ್ದು ನನ್ನ ಪ್ರಕಾರ, ಬಿಕಾಸ್ ಅವ್ನ ಫೇಸ್ ಹೋಗ್ಬಿಟ್ಟಿದೆ, ಕ್ರಾಸಸ್ ಅಷ್ಟು ಚೆನ್ನಾಗಿಲ್ಲ. ಸೊ ಸೆಂಟರ್ ಬ್ಯಾಕೆ ಆಡಿಸಿ ಬೆಟರ್. ಸೆಂಟರ್ ಬ್ಯಾಕ್ ಅಲ್ಲೇ ಇರ್ತಾನೆ ಐ ಗೆಸ್ ಅವನು ಗೋಯಿಂಗ್ ಫಾರ್ವರ್ಡ್ ಅಲ್ಲ. ಆದ್ರೂ ಕೂಡ ಒಳ್ಳೆ ಕ್ಯಾಪ್ಟನ್ ಕೂಡ, ಇನ್ ದ ಸೆನ್ಸ್ ಲೀಡರ್ಶಿಪ್ ಅಲ್ಲಿ ಬೇಕೇ ಬೇಕಲ್ಲ ಯಾರಾದ್ರೂ ಒಬ್ರು ಬ್ಯಾಕ್ ಅಲ್ಲಿ. ಬೇಕೆ ಸ್ಟೇಯಿಂಗ್ ಅದು ಮಾತ್ರ ಶೂರು. ಅವನಿಗೂ ರೀಸೆಂಟ್ ಟೈಮ್ ಮಗು ಆಗಿದೆ. ಕಂಗ್ರಾಚುಲೇಷನ್ಸ್ ಬೇಕೆ ಅಂಡ್ ಮಿಸಸ್ ಬೇಕೆ. ಸೊ ಹೋಪ್ಫುಲಿ ಬೇಕೆ same back line alla, even if the foreign signing fails, ಅಕಸ್ಮಾತ್ ಆಗಿ ನಮ್ದು CB signings are top notch until now. ಅಕಸ್ಮಾತ್ ಆಗಿ ಫೇಲ್ ಆದ್ರೆ we have seen ಬೇಕೆ ಮತ್ತೆ ಸನಾ they have done well. Mostly towards the end, last ಅಲ್ಲಿ ಎಲ್ಲ I think ಬೇಕೆ ಸನಾ ಕಾಂಬಿನೇಷನ್ ನಾವು ನೋಡಿದ್ದು. It was a Bainfred moment in the final. ಅದ್ ಬಿಟ್ರೆ they were good. ಬೇಕೆ ಸನಾ they were good. So it's always good to have the same, and we know how important backline. Yeah. Ajay, what is happening with Gurpreet Singh Sandhu? You heard anything? Like we heard that he is planning to go to Norway again. We actually want him to. So ಕನ್ಫರ್ಮೇಶನ್ ಏನಿಲ್ಲ, ಬಟ್ ಅವನು ಪಾಡ್ಕಾಸ್ಟ್ ರಿಲೀಸ್ ಮಾಡಿದ್ದ ನಿನ್ನೆ ಅವನು ಅಲ್ಲಿ ನಾರ್ವೆ ಅಲ್ಲೇ. ಸೊ ಅದ್ರಲ್ಲಿತ್ತು ಸರ್ಪ್ರೈಸ್, ನಂಗೆ ಗೊತ್ತಿಲ್ಲ ಇನ್ನು ನನ್ನ ಫ್ಯೂಚರ್, ಬಟ್ ವಿಲ್ ಸಿ ಅಂತ ಹೇಳಿದ. ಸೊ ಮೋಸ್ಟ್ ಪ್ರಾಬಬ್ಲಿ ದೇರ್ ಇಸ್ ಅ ಚಾನ್ಸ್ ಆಫ್ ಹಿಮ್ ಮೂವಿಂಗ್ ಬ್ಯಾಕ್. ಇವನ್ ಅವನ ಟೀಮ್ ಸ್ಟ್ರಗಲ್ ಮಾಡ್ತಿದೆ ಅಲ್ಲಿ ನಾರ್ವೆ ಅಲ್ಲಿ. ಆಫ್ಟರ್ ಹ್ಯಾವಿಂಗ್ ಹೈಯೆಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಅವರು ಲೋವರ್ ಮಿಡ್ ಆಫ್ ಅಲ್ಲಿ ಇದ್ದಾರೆ. ಸೊ ಹೇಳಲಿಕ್ಕಾಗಲ್ಲ ಏನಾಗತ್ತೆ ಅಂತ. ಇದ್ರಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಏನು ಅಂದ್ರೆ ಅವ್ನು ಹೋಗ್ತಾನೋ ಬಿಡ್ತಾನೋ, ಬಟ್ ಅವ್ನಿಗೆ ಹೋಗ್ಬೇಕು ಅನ್ಸಿದ್ಯಲ್ಲ ಅದು ಇಂಪಾರ್ಟೆಂಟ್. ಅಕಸ್ಮಾತ್ ಆಗಿ ಉಳ್ಕೊಂಡ್ರು ಈ ನೋಸ್ ದಟ್ ಓಕೆ ಫೈನ್, ನಾನ್ ಮತ್ತೆ ಚೆನ್ನಾಗಿ ಆಡಿಲ್ಲ ಅಂದ್ರೆ ಇಟ್ಸ್ ಗೋನಾ ಬಿ ಲೈಕ್ ಇಟ್ಸ್ ರಾಕ್ ಬಾಟಮ್. ಇನ್ನ ಅದ್ ಬಿಟ್ರೆ ಒನ್ ಮೋರ್ ಬ್ಯಾಡ್ ಸೀಸನ್ ಅಂಡ್ GS is gonna have a very hard time in Indian football. Very true. But 2028 ತರ ಇದೆ ಅಲ್ಲ ಅವ್ರದ್ದು ಕಾಂಟ್ರಾಕ್ಟ್ ವಿತ್ us. 28 ರೈಟ್. another 2 seasons. ನೋಡೋಣ. ಅದು ಗುರ್ಪ್ರೀತ್ ಸಿಂಗ್, ಹೋಪ್ಫುಲಿ ಗುರ್ಪ್ರೀತ್ ಸಿಂಗ್ ಸಾಂಧುಗೆ ಇವನ್ ದೋ ಇಫ್ ಹಿ ಸ್ಟೇಸ್, ಐ ಥಿಂಕ್ ಹಿ ವಿಲ್ ಸ್ಟೇ. ಫಸ್ಟ್ ಥಿಂಗ್. ಸೆಕೆಂಡ್ಲಿ ನಮಗೆ ಒಳ್ಳೆ ಬ್ಯಾಕಪ್ ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಧೀರಜ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಅಲ್ಲ. ಧೀರಜ್ ಈಸ್ ಬಿನ್ ರಿಲೀಸ್ ಫ್ರಮ್ ಮೋಹನ್ ಬಗಾನ್ ಅಲ್ಲಿ ಇದ್ದ. ಸೊ ರಿಲೀಸ್ ಮಾಡಿದರೆ ಧೀರಜ್ ಈಸ್ ಅವೈಲೇಬಲ್. ಧೀರಜ್ ಈಸ್ ಸಂಬಡಿ ವಿ ಆಕ್ಚುಲಿ ಶುಡ್ ಟ್ರೈ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ರಾಲ್ಟನ್ ಕಂಟಿನ್ಯೂ ಮಾಡಲ್ಲ ಅನ್ಕೋತೀನಿ ನಾನು. ಕಂಟಿನ್ಯೂ ಮಾಡಿದ್ರು ಇಟ್ಸ್ ಗುಡ್. ಅದರ್ವೈಸ್ ಧೀರಜ್ ಕರ್ಕೊಂಡ್ ಬಂದ್ರೆ ಧೀರಜ್, ಸಾಹಿಲ್ ಅಂಡ್ ಗುರ್ಪ್ರೀತ್ ಪ್ರಾಪರ್ ಇರುತ್ತೆ. ಧೀರಜ್ಗೂ ಸಾಹಿಲ್ಗೂ ಒಳ್ಳೆ ಕಾಂಪಿಟೇಷನ್. ಗುರ್ಪ್ರೀತ್ ಈಸ್ ಆಲ್ಸೋ ಆನ್ ಪಕ್ಕ, ಯಾಕಂದ್ರೆ ಧೀರಜ್ ಈಸ್ ವೆರಿ ಗುಡ್ ಆನ್ ಬಾಲ್. ಸೊ ಜರಾಗೋಜಾ ಆಬ್ವಿಯಸ್ಲಿ ಯಾವುದೇ ಸ್ಪ್ಯಾನಿಷ್ ಕೋಚ್ ಆದ್ರೂ ಒಳ್ಳೆ ಬಾಲ್ ಪ್ಲೇಯಿಂಗ್ ಗೋಲ್ ಕೀಪರ್ನ ಟ್ರೈ ಮಾಡ್ತಾರೆ. ಸೊ ದೇ ಮೋಸ್ಟ್ ಆಫ್ ದ ಸ್ಪ್ಯಾನಿಷ್ ಕೋಚಸ್ ವಾಂಟ್ ದಟ್. ಸೊ ಆ ತರ ನೋಡಿದ್ರೆ ಐ ಥಿಂಕ್ ವಿ ಕೈಂಡ್ ಆಫ್ ಶುಡ್ ಗೋ ಫಾರ್ ಹಿಮ್. ಯಾಕಂದ್ರೆ ಅವ್ನು ಟಾಪ್ ಲೆವೆಲ್ ಅಲ್ಲಿ ಆಡ್ತಾನೆ, ಚೆನ್ನಾಗಿ ಆಡ್ತಾನೆ ಕೂಡ. ಸ್ಲಂಪ್ ಅಲ್ಲಿ ಇದ್ದಾನೆ ರೀಸೆಂಟ್ಲಿ. ವಿಶಾಲ್ ಕೇತ್ ನಲ್ಲಿ ರಿಪ್ಲೇಸ್ ಮಾಡಕ್ ಆಗಿಲ್ಲ ಅವ್ನಿಗೆ. ದಟ್ ಇಸ್ ವೆರಿ ಅಂಡರ್ಸ್ಟ್ಯಾಂಡಬಲ್. ವಿಶಾಲ್ ಕೇತ್ ವಾಸ್ ಕ್ರೇಜಿ. ಈ ಸೀಸನ್ ಚೆನ್ನಾಗಿ ಆಡಿದ ಅವನು, ಪರವಾಗಿಲ್ಲ. ಬಟ್ ಅವನು ಹಂಗೆ ಗುರ್ಪ್ರೀತ್ ಸಿಂಗ್ ಸಂಧು ತರನೇ ಒಂದ್ ಸಿಚುವೇಶನ್ ಬ್ರೇನ್ ಫೇಡ್ ಆಗ್ಬಿಡ್ತಾನೆ, ಮಲ್ಕೊಂಡ್ಬಿಟ್ಟಿರ್ತಾನೆ. I know he's a very talented. Initially ಅವರು ಮಾರ್ಕೆಟಿಗೆ ಬಂದಾಗ, ಇಂಡಿಯನ್ ಫುಟ್ಬಾಲ್ ಸೀನಿಗೆ ಬಂದಾಗ, ಐ ಥಿಂಕ್ ಗೋವಾ ಹಿ ಪ್ಲೇಡ್ ಇದು ACL ಅಲ್ಲಿ.
I followed it because that was the first time Indian team played a ACL. I followed very ACL, closely. yeah. He was top notch, ಗೊತ್ತಾ. ಆ ಏಷ್ಯನ್ ಸ್ಟೇಜ್ ಅಲ್ಲಿ ಮೈ ಗಾಡ್ he held it like crazy. ಅಷ್ಟು He was the goalkeeper of the season. yeah, it's like Yeah. it was very 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 good, but ಆಮೇಲೆ ತುಂಬಾ ಡಿಕ್ಲೈನ್ ಆಯ್ತು ಅವ್ರ. I think ಇಂಜುರಿ ಆಯ್ತು ಅನ್ಸುತ್ತೆ. ಒನ್ ಇಂಜುರಿ ವಾಸ್ ದೇರ್. ಅದಾದ್ಮೇಲೆ ಸೆಕೆಂಡ್ ಥಿಂಗ್ ಇನ್ನೊಂದು ಕೋಚ್ ಚೇಂಜ್ ಬೇರೆ ಆಯ್ತಲ್ಲ ಗೋವಾದಲ್ಲೂ, ಅಂಡ್ ನವಾಜ್ ಬೇರೆ ಇದ್ದ, ಸೊ ದೇರ್ ಇಟ್ ಕೋಚ್ ಚೇಂಜ್ ಆಯ್ತು. Tell me one thing, if Gurpreet, if at all GSS is staying back, what is the use of having Dheeraj on the bench? Again, I think he'll value more. Just that pressure. ಅದನ್ನ ಹೇಳ್ತಿರೋದು. ನಮ್ಗೆ ಓವರ್ ದಿ ಇಯರ್ಸ್ ನೋಡ್ಕೊಂಡ್ ಬಂದಾಗ ನಮ್ ಬ್ಯಾಕಪ್ GKs ಹೆಂಗಿದಾರೆ ಅಂದ್ರೆ, ಹೂ ಈಸ್ ನಾಟ್ ಇವನ್ ಚಾಲೆಂಜಿಂಗ್ ಗುರ್ಪ್ರೀತ್. ಯು ಅಂಡರ್ಸ್ಟ್ಯಾಂಡ್? ಸೊ ಐ ವಾಂಟ್ ದಟ್, ಆ ಚಾಲೆಂಜ್ ಬೇಕು ಅವನಿಗೆ ಅಂತ ನನ್ನ ಫೀಲಿಂಗ್. ಗುರ್ಪ್ರೀತ್ ಇಸ್ ಟಾಪ್ ಪ್ಲೇಯರ್. ಅವನು ನಾರ್ವೆಯಿಂದ ಬಂದಾದ್ಮೇಲೆ ಫಸ್ಟ್ 3 ಸೀಸನ್ಸ್ ಏನ್ ಆಡಿದ, ಈಸ್ ಎಕ್ಸೆಪ್ಷನಲಿ ಗುಡ್. BFC ಗೆ ಇವಾಗ ಡಿಕ್ಲೈನ್ ಆಗ್ತಿದೆ. ದಟ್ ಈಸ್ ಏಜ್ ಇಸ್ ಕ್ಯಾಚಿಂಗ್ ಅಪ್ ವಿತ್ ದಟ್, ಅಂಡರ್ಸ್ಟ್ಯಾಂಡಬಲ್. ಸೊ ನೆಕ್ಸ್ಟ್ ಇಯರ್ ಇನ್ನು 2 ಸೀಸನ್ ಇದೆ ಗುರ್ಪ್ರೀತ್ಗೆ. ಸೊ ನಾವ್ ಈ ಸೀಸನ್ ಏನಾದ್ರು ಧೀರಜ್ ತಗೊಂಡ್ ಬಂದ್ರೆ, ಹೋಪ್ಫುಲಿ ಗುರ್ಪ್ರೀತ್ ಈ ಸೀಸನ್ ಎಲ್ಲಾರು ಫಕಪ್ ಆದ್ರೆ ಧೀರಜ್ ನ ಆಡಿಸಿ ನೆಕ್ಸ್ಟ್ ಇಯರ್ ಇಂದ ವಿ ಕ್ಯಾನ್ ಕಂಟಿನ್ಯೂ ಅಲ್ಲ. ಸೊ ಈ ಸೀಸನ್ ಗೆ ನಾವು ಗೋಲ್ ಕೀಪರ್ ತರಲೇಬೇಕು, ಥಿಂಕಿಂಗ್ ದಟ್ ಗುರ್ಪ್ರೀತ್ ವೋಂಟ್ ಬಿ ಅವೈಲೇಬಲ್ ಆನ್ ಆಫ್ಟರ್ 2028. ಸೊ 2 ವರ್ಷ ಟೈಮ್ ಇರುತ್ತೆ ಡೆಫಿನೆಟ್ಲಿ. ಮತ್ತೆ ಸಾಯಿಲ್ ಕೂಡ, ಸಾಯಿಲ್ ಇಸ್ ಸಂಬಡಿ ವಿ ಶುಡ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಆನ್. ಯಾಕಂದ್ರೆ ಅವನು ಅಂಡರ್ 20 ಗೋಲ್ ಕೀಪರ್ ಕೂಡ ಇಂಡಿಯಾ ಇಂಟರ್ನ್ಯಾಷನಲ್ ಗೆ. ಸೊ ಈಸ್ ಕೈಂಡ್ ಆಫ್ ಗುಡ್. ಮತ್ತೆ BBR ಅಂಡರ್ ತುಂಬಾ ಆಡಿದಾನೆ, ಒಳ್ಳೆ ಪ್ಲೇಯರ್ ಕೂಡ. ಅಲ್ಲ ಅದೇ ಐ ಮೀನ್ ಇವರಿಗೆ ಧೀರಜ್ ಇನ್ನೂ ಕಾಂಟ್ರಾಕ್ಟ್ ಇದೆ ಅಲ್ಲ ಪಗಾನ್ ಜೊತೆ? ಇಲ್ಲ ಧೀರಜ್ ಇಸ್ ಇನ್ ಮಾರ್ಕೆಟ್ ಇವತ್ತು. ಹೌದಾ? ಈಗ ಮಾರ್ಕೆಟ್ ಧೀರಜ್ ಇಸ್ ಮಾರ್ಕೆಟ್ ಇವತ್ತು. Exactly. Again, he is a hero or a zero. There is no in between. Yeah. He can lose you matches, he can win you matches. ಇಂಡಿಯನ್ ಗೋಲ್ ಕೀಪರ್ಸ್ ಆ ತರ ಇದಾರೆ. ಅದು ಆ ಮೈಂಡ್ ಸೆಟ್ ಅರ್ಥ ಆಗ್ತಿಲ್ಲ ನನಗೆ. ಯಾರು ನೋಬಡಿ ಇಸ್ 8, ಐದರ್ 10 or 0. ಅದೇ ತರ ಇದಾರೆ. ಬಟ್ ಕಮಿಂಗ್ ಟು ಲೈಕ್ ಈ ಸೀಸನ್, ಶರತ್ ನಿನಗೆ ನೆನಪಿದ್ರೆ ನಮ್ದು ಬಗಾನ್ ಗೇಮ್ ನಾವು 2 ಗೇಮ್ ಸೋತ್ವಲ್ಲ, 2 ಗೇಮ್ ನಾವು ಸೋತು. ಅಗೇನ್ no before that Fanai extension, what do you guys think his role is going to be in coming season? Because I'm tired of seeing Fanai on the bench a lot, and Suresha we have, and mostly ade hege naditittu andre Suresha midfield alli ಆಡ್ತಿದ್ರು, the replacement is going to be Fanai. So now we have extended Fanai. What is the idea behind it? Ninge ಏನು ಅನ್ಸುತ್ತೆ? If we sign Van, if he is going to be the bench again. And we will definitely ನಾವು ಡಿಫೆನ್ಸಿವ್ ಮಿಡ್ಫೀಲ್ಡರ್ ಫಾರಿನರ್ ಇದ್ದೇ ಇರ್ತಾರೆ, ದಟ್ ಈಸ್ ಗಿವನ್. ಇಂಡಿಯನ್ ಡಿಫೆನ್ಸಿವ್ ಮಿಡ್ಫೀಲ್ಡರ್ ಗೆ ಆ ರೋಲ್ ಕೊಡೋದು ಜರಾಗೋಜಾ ಕಡೆಯಿಂದ ಐ ಡೋಂಟ್ ಎಕ್ಸ್ಪೆಕ್ಟ್. ಫಸ್ಟ್ ಥಿಂಗ್. ಸೆಕೆಂಡ್ಲಿ ಫನಾ ಇಸ್ ಎ ವೆರಿ ಗುಡ್ ಪ್ಲೇಯರ್. ಅವನು ಒಳ್ಳೆ ಅವನು ಫಾರ್ವರ್ಡ್ ಪಾಸಸ್ ಇದಾವೆ ಅವನ ಹತ್ರ ಆಕ್ಚುಲಿ ಕಂಪೇರ್ ಟು ಸುರೇಶ. ಅವನ್ಗೆ ಅಥವಾ ಸಿಂಗಲ್ ಪಿವೋಟ್ ಆಡ್ಸಿದ್ರೆ ಈ ಡಸ್ ಪ್ರಿಟಿ ವೆಲ್. ನನಗೇನ್ ಅನ್ಸುತ್ತೆ ಅಂದ್ರೆ ಈ ಸೀಸನ್, ಐ ವಿಲ್ ಕಮ್ ಟು ದಟ್, ಈ ಸೀಸನ್ ನಾವು ಬಗಾನ್ ಮೇಲೆ ಸೋತಿರೋ ಗೇಮ್ಸ್ ಎಲ್ಲ ಇದಾವಲ್ಲ, ಇಫ್ ವಿ ರಿವಿಸಿಟ್ ದಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಅವರ್ ಬೆಂಚ್ ಸ್ಟ್ರೆಂತ್. ಸೊ ಫನಾ ಇಸ್ ಸಂಬಡಿ ವಿ ಶುಡ್ ಹ್ಯಾವ್ ಆನ್ ಅವರ್ ಬೆಂಚ್. ಐದರ್ ಸುರೇಶಗೆ ಫನಾಗೆ ಸುರೇಶ ಚೆನ್ನಾಗಿ ಆಡಿಲ್ಲ ಅಂದಾಗ, ಅಥವಾ ಸುರೇಶದ ಏನಾದ್ರು ಡಿಪ್ ಆಯ್ತು ಅಥವಾ ಇಂಜೂರ್ ಆಯ್ತು ಅಂದ್ರೆ ಫನಾ ಇಸ್ ವೆರಿ ಗುಡ್ ಟು ಹ್ಯಾವ್. ಸೊ ನನಗೇನಿಸುತ್ತೆ ಇಟ್ಸ್ ನಮ್ ಬೆಂಚ್ ಸ್ಟ್ರೆಂತ್ ನಾವು ಇನ್ಕ್ರೀಸ್ ಮಾಡ್ಲೇಬೇಕು, ಅಥವಾ ನಮ್ ಬೆಂಚ್ ಸ್ಟ್ರೆಂತ್ ನಾವು ಬಿಲ್ಡ್ ಮಾಡ್ಲೇಬೇಕು. ಈ ವರ್ಷ ಇದ್ದಂಗೆ ಏನಾದ್ರು ನೆಕ್ಸ್ಟ್ ಇಯರ್ ಇದ್ರೆ ಅಗೇನ್ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ನೋ ಟ್ರೋಫಿ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ, ಫಾರ್ ಎಕ್ಸಾಂಪಲ್ ನೆನಪಿದೆ ನಿಂಗೆ, ಲೆನ್ನಿ ಬೆಂಚ್ ಅಲ್ಲಿ ಇರ್ತಿದ್ದ. ಓಕೆ, ಸೊ ಡಿಮಾಸ್ ಎಲ್ಲ ಆಡುವಾಗ ಎರಿಕ್ ಡಿಮಾಸ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಲೆನ್ನಿ ಬೆಂಚ್ ಅಲ್ಲಿ ಇರ್ತಿದ್ದ, ದೆನ್ ಯೂಸ್ ಟು ಕಮ್ ಆನ್. ಸೊ ಐ ಪರ್ಸನಲಿ ಫೀಲ್ ಫನಾ ಇನ್ ಹೀಸ್ ರೋಲ್ ಆಕ್ಚುಲಿ. ಸೊ ಏನಂದ್ರೆ ಬೆಂಚ್ ಇಂದ ಬಾ ಅಥವಾ ಕಪಲ್ ಆಫ್ ಗೇಮ್ ಸ್ಟಾರ್ಟ್ ಮಾಡು, ಸುರೇಶ್ ಇಂಜೂರ್ ಆದಾಗ ಅಥವಾ ಸುರೇಶ್ ಚೆನ್ನಾಗಿ ಆಡದೆ ಇರುವಾಗ. ಐ ಆಮ್ ವೆರಿ ಹ್ಯಾಪಿ ಏನಂದ್ರೆ ಫನಾ ಇಸ್ ಸ್ಟೇಯಿಂಗ್ ಬ್ಯಾಕ್. ಒಂದು, ಅವ್ನು ನಮ್ಮ ಅಕಾಡೆಮಿಯಿಂದ ಬಂದಿರೋದು, ನಮ್ ಕಂಪ್ಲೀಟ್ ಅವನು ರಿಸರ್ವ್ ಇಂದ ಎಲ್ಲ ಬಂದಿದ್ದಾನೆ. ಸೊ ಆ BFC ಒಂದು ಪರ್ಸನಲ್ ಫೀಲ್ ಒಂದಿರುತ್ತೆ. ಸೆಕೆಂಡ್ಲಿ ವೆರಿ ಗುಡ್ ಪ್ಲೇಯರ್, ಸ್ಟಾರ್ಟ್ ಅನ್ನು ಮಾಡಬಹುದು, ಬೆಂಚ್ ಅಲ್ಲಿ ಇರೋದಂದ್ರೆ ಎಕ್ಸೆಪ್ಷನಲಿ ವೆರಿ ಗುಡ್ ಪ್ಲೇಯರ್. ಬೇಕಾದಾಗ ಚಾಪನ್ ಜಾಯಿನ್ ಮಾಡ್ಕೊಳ್ಳೋದು. ಸೊ ಐ ಥಿಂಕ್ ಅದು ವಾಟ್ ಎವರ್ ನಾವು ಎಕ್ಸ್ಟೆನ್ಷನ್ ಮಾಡಿರೋದು ಆರ್ ವೆರಿ ಗುಡ್. 2 ಎಕ್ಸ್ಟೆನ್ಷನ್ಸ್ ಟಾಪ್ ಸ್ಪಾಟ್ ಅದು ಆಕ್ಚುಲಿ.
ಎಕ್ಸ್ಪೆಕ್ಟೆಡ್. ಐ ಪರ್ಸನಲಿ ಫೀಲ್ ಎಕ್ಸ್ಪೆಕ್ಟೆಡ್. ಅದು ಫನೈ ಬಗ್ಗೆ ಆದ್ರೆ, ಬಟ್ ಫನೈ ಜೊತೆಗೆ ಇವಾಗ ಜರಗೋಜಾ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಅಂತ. ಇವಾಗ ಬೆಂಚ್ ಸ್ಟ್ರೆಂತ್ ಜಾಸ್ತಿ ಹೇಳ್ತಿದೀವಿ ನಾವು. ಬೆಂಚ್ ಸ್ಟ್ರೆಂತ್ ಅಂತ ಬಂದಾಗ ಅಗೇನ್ ಇಟ್ ಈಸ್ ಲಾಟ್ ಡಿಪೆಂಡೆಂಟ್ ಆನ್ ಇಂಡಿಯನ್ ಪ್ಲೇಯರ್ಸ್ ಅಲ್ಲ. ಸೊ ಇಂಡಿಯನ್ ಸ್ಕ್ವಾಡ್, ನಮ್ದು ಇಂಡಿಯನ್ ಕಂಟಿಜೆಂಟ್ ಹೆಂಗಿದೆ ಅನ್ನೋದ್ರ ಮೇಲೆ ತುಂಬಾ ಡಿಪೆಂಡೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬಗಾನ್ ಹೋದಾಗ ಸಾಲ್ ಬರ್ತಾನೆ, ಆಶಿಕ್ ಬರ್ತಾನೆ. ಸೊ ಯು ಅಂಡರ್ಸ್ಟ್ಯಾಂಡ್ ಕೈಂಡ್ ಆಫ್ ಪ್ಲೇಯರ್ಸ್ ದೇ ಬ್ರಿಂಗ್ ಆನ್. ಸೊ ಆ ತರ ನೋಡಿದಾಗ ರೆನಿಡಿ ರೋಲ್ ಎಷ್ಟಿರುತ್ತೆ ನಾವು ಇಂಡಿಯನ್ ಪ್ಲೇಯರ್ಸ್ ನ ರೆಕ್ರೂಟ್ ಮಾಡೋದ್ರಲ್ಲಿ ಅಂತ. ಅಜಯ್, ರೆನಿಡಿ ಬಗ್ಗೆ ವಿ ಟಾಕ್ ವೆರಿ ಲೆಸ್. ನೌಸದ್ ಮೂಸಾ ಇದ್ದಾಗ ಅದೊಂದು ಕಾನ್ಫಿಡೆನ್ಸ್ ಇತ್ತು, ಚೆನ್ನಾಗಿರೋ ಇಂಡಿಯನ್ ಪ್ಲೇಯರ್ಸ್ ನ ಈ ಸಮ್ ಯೂಸ್ ಟು ಬ್ರಿಂಗ್ ಹಿಯರ್ ಅಂತ. ಬಟ್ ಡೂ ಯು ಥಿಂಕ್ ರೆನಿಡಿ ಕೈಂಡ್ ಆಫ್ ರಿಪ್ಲೇಸ್ಡ್ ಏನದು ಮೂಸಾನ್ ರಿಪ್ಲೇಸ್ ಮಾಡಿದ್ರ ಅವರು? ಆಲ್ರೆಡಿ ಎನಫ್ ಟೈಮ್ ಆಯ್ತು ಅವ್ರು ಇಲ್ಲಿ ಇರೋಕೆ. ತುಂಬಾ ಕಷ್ಟ ಇದೆ ಹೇಳಲಿಕ್ಕೆ, ಯಾಕೆಂದ್ರೆ ನಮ್ಗೇನು ಇಂಟರ್ನಲ್ ಏನು ವಿಷಯ ಗೊತ್ತಾಗಲ್ಲ, ಸೀರಿಯಸ್ ಆಗಿರೋದು. ಬಟ್ ಇನ್ಫಾರ್ಮೇಶನ್ ಏನಿದೆ ಅಂದ್ರೆ ಸನ್ನನನ್ನು ಸೈನ್ ಮಾಡ್ಬೇಕು, ಒನ್ ಆಫ್ ದ ಮೈನ್ ಪರ್ಸನ್ ಅಂದ್ರೆ ಹೆಲ್ಪ್ ಮಾಡಿದ್ದು ಅವನನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ರೆನಿಡಿ ಅಂತಾನೆ ಹೇಳ್ತಾರೆ. ಮತ್ತೆ ಆಸ್ ಅ ಕೋಚ್ ಆಕ್ಚುಲಿ ಈಸ್ ಗುಡ್. ವೆನ್ ಎವರ್ ಹಿ managed East Bengal in between, he was good even in the ISL. His play style was really good, and he's a geek. He's a football geek, reads lots of football books and all. But internally we don't know how he works. But but Indian players na Zaragoza won't be having that much of information about Indian players ಅಲ್ಲ. ಪ್ರೆಸೆಂಟ್ಲಿ ನಮ್ದು ನಮ್ ಸ್ಕೌಟ್ ಆಯ್ತಾ ಅಥವಾ ರೆನಿಡಿ ಮೇಲೆ ತುಂಬಾ ಡಿಪೆಂಡೆಂಟ್ ಇರುತ್ತೆ. ಯಾರು ಇಂಡಿಯನ್ ಪ್ಲೇಯರ್ಸ್ ಬರ್ತಾರೆ ಅನ್ನೋದು, ಅಥವಾ ಡರನ್ ಕಾಲ್ದರ ಮೇಲೆ ತುಂಬಾ ಡಿಪೆಂಡೆಂಟ್ ಇರುತ್ತೆ ಯಾರು ಇಂಡಿಯನ್ ಪ್ಲೇಯರ್ಸ್ ಬರ್ತಾರೆ ಅನ್ನೋದು. ನಮ್ ಬೆಂಚ್ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಲೆಫ್ಟ್ ವಿಂಗ್ ಅಲ್ಲಿ ಇಲ್ಲ, ಆಬ್ವಿಯಸ್ಲಿ ಅಲ್ಲಿ ಇಂಡಿಯನ್ ಪ್ಲೇಯರ್ಸ್ ಬೇಕು ವಿಂಗ್ ಅಲ್ಲಿ. ಯಾಕಂದ್ರೆ ಆಲ್ರೆಡಿ ರೈಟ್ ಅಲ್ಲಿ ನಾವು ರ್ಯಾನ್ ನ ಆಡಿಸ್ತಾ ಇದೀವಿ. ಒನ್ ಮೋರ್ ಫಾರಿನರ್ ಆನ್ ದಿ ವಿಂಗ್ ವಿ ಕಾಂಟ್ ಆಫರ್. ಸೊ ಆ ತರ, ಅದರ್ವೈಸ್ ಇಟ್ ವಿಲ್ ಬಿ ಅಬ್ಸಲ್ಯೂಟ್ಲಿ ಇಂಬ್ಯಾಲೆನ್ಸ್ ಟೀಮ್ ಆಗ್ಬಿಡುತ್ತೆ. ಕಂಪ್ಲೀಟ್ ಬ್ಯಾಕ್ ಲೈನ್ ಇಂಡಿಯನ್ ಮತ್ತೆ ಮಿಡ್ ಫೀಲ್ಡ್ ಎಲ್ಲ ಇಂಡಿಯನ್ ಆಗ್ಬೇಕಾಗುತ್ತೆ. ಆ ತರ ಎಲ್ಲ ನೋಡಿದಾಗ ಹೋಪ್ಫುಲಿ ರೆನಿಡಿ ನೋ ದೀಸ್ ಥಿಂಗ್ಸ್. ಏನಂದ್ರೆ ಈ ವರ್ಷ ನಾವು ಸೋತಿದ್ದು ಅಥವಾ ಈ ವರ್ಷ ನಾವು ಬ್ಯಾಕ್ ಫುಟ್ ಅಲ್ಲಿ ಹೋಗಿದ್ದು ಬಿಕಾಸ್ ಆಫ್ ಅವರ್ ಬೆಂಚ್ ಸ್ಟ್ರೆಂತ್, ಬಿಕಾಸ್ ನಾವು ಇಂಜೂರ್ಡ್ ಆಗಿರುವಂತ ಪ್ಲೇಯರ್ಸ್ ನ ಚೆನ್ನಾಗಿ ರಿಪ್ಲೇಸ್ ಮಾಡ್ಲಿಲ್ಲ. ಅದೇ ರೀಸನ್ಸ್ ನಾವು ಅಬ್ಸಲ್ಯೂಟ್ಲಿ 6 ಗೇಮ್ಸ್ ಏನು ಸೋತ್ವಲ್ಲ. ಸೊ ಇಟ್ ವಾಸ್ ಮೋಸ್ಟ್ಲಿ ಬಿಕಾಸ್ ಆಫ್ ದೋಸ್ ರೀಸನ್ಸ್. ಸೊ ಅದನ್ನ ಅವರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅನ್ಕೊಳ್ಳೋಣ. ಬಟ್ ಏನೋ ನ್ಯೂಸೇ ಇಲ್ಲ ಇಂಡಿಯನ್ ಪ್ಲೇಯರ್ಸ್ ಯಾರು ಸೈನ್ ಮಾಡ್ತೀವಿ ಅನ್ನೋದು ಅಬ್ಸಲ್ಯೂಟ್ ಮ್ಯೂಟ್ ಇದೆ. ಯಾರ್ದು ಏನು ಗೊತ್ತಾಗ್ತಿಲ್ಲ. ಅಲ್ಲಿ ನೋಡಿದ್ರೆ ಮುಂಬೈ ಎಲ್ಲರನ್ನು ಬಿಟ್ಬಿಟ್ಟಿದ್ದಾರೆ ಕಂಪ್ಲೀಟ್. ಓವರ್ ಆಲ್ ಅವ್ರದ್ದು 12 ಪ್ಲೇಯರ್ಸ್ ಏನೋ ರಿಲೀಸ್ ಮಾಡಿದಾರಲ್ಲ, ಅವರು 12 ಅನ್ಸುತ್ತೆ. ಸೊ ಅಷ್ಟು ಪ್ಲೇಯರ್ಸ್ ನೆಲ್ಲ ರಿಲೀಸ್ ಮಾಡಿದ್ದಾರೆ. ಇಂಡಿಯಾ ಇಲ್ಲಿ BFC ಅಲ್ಲಿ ನಾವು ಫಾರಿನ್ ಪ್ಲೇಯರ್ಸ್ ರಿಲೀಸ್ ಮಾಡಿದೀವಿ. ಹೋಪ್ಫುಲಿ ರೆನಿಡಿ ನೋ ವಾಟ್ ಈಸ್ ಡೂಯಿಂಗ್. ಒಂದು ಐ ಲೀಗ್ ಇಂದ ಒಂದಿಷ್ಟು ಯಾರು ಕ್ವಾಲಿಟಿ ಪ್ಲೇಯರ್ಸ್ ಎತ್ತಾಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ. ಬಟ್ BFC ಅಲ್ಲಿ ಐ ಲೀಗ್ ಇಂದ ಬಂದಿರುವಂತ ಯಾವ ಪ್ಲೇಯರ್ಸ್ ಸಕ್ಸಸ್ ಆಗಿಲ್ಲ ಚೆನ್ನಾಗಿಲ್ಲ. ಆಲ್ ಆಫ್ ದಮ್ ಆರ್ ಎಕ್ಸೈಟಿಂಗ್. ಅವ್ರದ್ದು ರೋಲ್ ಇನ್ ಐ ಲೀಗ್ ಅಲ್ಲ, ದೇ ಸ್ಟಾರ್ಟ್ಸ್ ವರ್ ರಿಯಲಿ ಗುಡ್. ಬಟ್ ಇಲ್ಲಿಗೆ ಬಂದಾಗ ಎಲ್ಲಿ ಹೋದ್ರು ಅಂತಾನು ಗೊತ್ತಾಗಿಲ್ಲ. ಒಂದ್ ಪಾಯಿಂಟ್ ಅಲ್ಲಿ ಇನ್ನು ಸೈನ್ ಮಾಡಿದ್ದೊಂದು ಗೊತ್ತು, ವೆಲ್ಕಮ್ ಅವ್ರದ್ದು ಹೆಸರು ಹಾಕ್ಬಿಟ್ಟು ಆಮೇಲೆ ಏನಾಯ್ತು ಏನು add to that ನಾವು ನಮ್ಮ ಇಂಡಿಯನ್ ಕಂಟ್ರೀಸ್ ತುಂಬಾ ಜನ 2026 ಅಲ್ಲಿ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಸಲಾ, ಮೊಹಮ್ಮದ್ ಸಲಾ, ಬೂಟಿಯಾ, ಶಿವಾಲ್ಡೋ, ಮೊನಿರಲ್ ಮುಲ್ಲಾ. ಶಿವಾಲ್ಡೋ we should hold on. Shivaldo Mulla I think he's on. If we play Vinith in the right wing, I don't think we will have Shivaldo. ಯಾಕೆಂತ ಹೇಳಿದ್ರೆ 3 ಜನ ರೈಟ್ ವಿಂಗ್ ಅಲ್ಲಿ I don't think he can get any game time if we play Vinith in the right wing. Vinith should be playing in the CAM or CM roles more often. Then we can give Shivaldo the game time. Manju keeps telling about that, brother. ನಾವು ಎಷ್ಟು ಮಾತಾಡಿದ್ವಿ ಹೇಳ್ತೀನಿ. ನಿಜ. ವಿ ಹ್ಯಾವ್ ಬೀನ್ ಸೀಯಿಂಗ್ ವಿನೀತ್ ಅಲ್ಲ, he is very good with those ಪಾಸ್ ಹಾಕೋದು ಅದೆಲ್ಲ. ಅವ್ನು ಹೋಗ್ಬಿಟ್ಟು ವಿಂಗ್ ಅಲ್ಲಿ ಹಾಕ್ತಾನೆ ಜರಗೋಜಾ. ಮೇ ಬಿ ಬಿಕಾಸ್ ನಾವು ಅವ್ನು ವಿಂಗ್ ಅಲ್ಲಿ ನೋಡಿದ್ದೆ ಯಾವಾಗಂದ್ರೆ ರ್ಯಾನ್ ಇಂಜೂರಿ ಇದ್ದಾಗ ಅಲ್ವಾ. ಸೊ ದಟ್ ಆಲ್ಸೋ ಮೇಕ್ ಸೆನ್ಸ್ ಬಿಕಾಸ್ ಶಿವಾಲ್ಡೋ ಇಂಜೂರ್ಡ್ ಇದ್ದ ಅಂಡ್ ವಿ ಡೋಂಟ್ ಹ್ಯಾಡ್ ಎನಿ ಅದರ್ ರೈಟ್ ವಿಂಗರ್ಸ್ ಆಲ್ಸೋ. ಇವಾಗ ಫಾರ್ ಎಕ್ಸಾಂಪಲ್ ಇವರೆಲ್ಲ ಯಾರು ಚೆನ್ನಾಗಿ ಆಡ್ತಾನೆ ಇಲ್ಲ, ಯಾರು ದಾನೂನ್ ಅಂತೂ ಚಾನ್ಸ್ ಕೊಡ್ಲಿಲ್ಲ ಅವನಿಗೆ, ಅಥವಾ ಹಾಲಿಗಿಲಿ ಇವರೆಲ್ಲ ಇಗ್ನೋರ್ಡೇ ಆಗೋದು. ಸೊ ಮೇ ಬಿ ಆ ರೀಸನ್ಸ್ ಇಂದ ಅವ್ನು ಅಲ್ಲೇ ಆಡದ ಅನ್ಕೋತಿದ್ದೀನಿ ನಾನು. ಅದರ್ವೈಸ್ ಲೈಕ್ ಶಿವಾಲ್ಡೋ ವಾಸ್ ಒನ್ ಆಫ್ ದ ಫಸ್ಟ್ ಪಿಕ್ ಫಾರ್ ಜರಗೋಜಾ ಅಲ್ಲ ಡ್ಯೂರೆಂಡ್ ಅಲ್ಲಿ ಎಲ್ಲ.
ಸೊ ಬಿಫೋರ್ ಡ್ಯೂರಂಟ್ ಅದು ಆಫ್ ಸೀಸನ್ ಏನ್ ಬಂದ್ರು ಅವರು ಜಾನಲ್ಲಿ ಬಂದಾಗ ಅವಾಗೂ ಕೂಡ ಶಿವಾಲ್ಡ ಅವಾಗ್ಲೇ ಹೊರಗಡೆ ಬಂದ್ರು. ಸೊ ಆ ತರ ನೋಡಿದ್ರೆ ಹೋಪ್ಫುಲಿ ನೆಕ್ಸ್ಟ್ ಸೀಸನ್ ದೇರ್ ಇಸ್ ಸಮ್ ನ್ಯೂ ರೋಲ್ ಫಾರ್ ಹಿಮ್. ಯಾಕಂದ್ರೆ ಅವ್ನು ಜಸ್ಟ್ ಇಂಜುರಿಯಿಂದ ಬಂದಿದ್ದ, ವಿಚ್ ವಾಸ್ ವೆರಿ ಬ್ಯಾಡ್ ಇಂಜುರಿ. ಹೋಲ್ ಸೀಸನ್ ಅವ್ನು ಹೊರಗಿದ್ದಂತ ಇಂಜುರಿ ಅದು. ಸೊ ಆ ತರ ಇದ್ದಾಗ ಅಬ್ಸಲ್ಯೂಟ್ಲಿ ಒನ್ ಸೀಸನ್ ಆದ್ರೆ ಬೇಕಾಗುತ್ತೆ ಹೆಚ್ಚು ಕಮ್ಮಿ ಪ್ಲೇಯರ್ಸ್ ತನ್ನ ಬೆಸ್ಟ್ ಬರಕ್ಕೆ. ಇಟ್ ಈಸ್ ನಾಟ್ ಜಸ್ಟ್ ಇಂಡಿಯಾದಲ್ಲ, ಎಲ್ಲಾದ್ರೂ ಔಟ್ಸೈಡ್ ಅಲ್ಲಿ ಕೂಡ ಅದೇ ಸಿಚುವೇಶನ್ಸ್ ಇರ್ತವೆ ಮೋಸ್ಟ್ ಪ್ರಾಬಬ್ಲಿ. ಆ ಲೆಕ್ಕದಲ್ಲಿ ನೋಡಿದ್ರೆ ಹೋಪ್ಫುಲಿ ಶಿವಾಡ ವಿಲ್ ಬಿ 26ರಲ್ಲಿ ಹೋಗ್ತಿರೋ ನೋಡಿದ್ರೆ ಬೂಟಿಯಾ ಮೋಸ್ಟ್ ಪ್ರಾಬಬ್ಲಿ ಬೂಟಿಯಾ ಈ ಸೀಸನ್ ಚೆನ್ನಾಗಿ ಆಡಿದ್ರೆ ವಿ ವಿಲ್ ಕಂಟಿನ್ಯೂ ಅನ್ಸುತ್ತೆ. ಬೂಟಿಯಾ ಬಿಟ್ರೆ ಸಾಲಾನ ವಿ ಶುಡ್ ಲೆಟ್ ಗೋ. ದೇರ್ ಇಸ್ ಅಬ್ಸಲ್ಯೂಟ್ಲಿ ಯಾರಾದ್ರೂ ನಮ್ಮ ಅಕಾಡೆಮಿಯಿಂದ ರೋಷನ್ಗೆ ಬ್ಯಾಕಪ್ ತರೋದು ಬೆಸ್ಟ್ ಇನ್ ದಟ್ ಸಿಚುವೇಶನ್ ಐ ಫೀಲ್. ನೋಡೋಣ. ಬಟ್ ಏನಂದ್ರೆ ಹೋಪ್ಫುಲಿ ಒಬ್ಬ ಒಳ್ಳೆ ಸ್ಟ್ರೈಕರ್, ಇಂಡಿಯನ್ ಸ್ಟ್ರೈಕರ್ ಬೇಕು. ಬಿಕಾಸ್ ಶಿವ ಐ ಥಿಂಕ್ ವಿ ಆರ್ ಲೆಟಿಂಗ್ ಗೋ ಶಿವ ಅಲ್ಲ ಹೋಪ್ಫುಲಿ. ಮೋಸ್ಟ್ ಲೈಕ್ ಐ ಡೋಂಟ್ ನೋ, ಮೇ ಬಿ +1 ಇತ್ತು ಅವ್ನ ಕಾಂಟ್ಯಾಕ್ಟ್ ಅಲ್ಲಿ, ಎಲ್ಲಾದ್ರೂ ಯೂಸ್ ಮಾಡಿದ್ದು ಅಂತ ಗೊತ್ತಿಲ್ಲ. No, ಇದು by the way, there are a lot of dead woods ಅಲ್ಲ, we need to clear. ಹಾಲಿಚರಣ್ entire season ಆಡಿಲ್ಲ. ಜೆಸೆಲ್ ಜೆಸೆಲ್ ಹೋಗ್ತಾನೆ. ಆಲಿ ಶುಡ್ ಬಿ ಲೆಫ್ಟ್ ಔಟ್. ಮತ್ತೆ So all these are ರೋಹಿತ್ ದಾನ್ ಇಸ್ somebody do something. ನಾವು ಏನ್ ಮಾಡ್ಬಿಟ್ವಿ ರೋಹಿತ್ ದಾನ್ಗೆ ಅನಿಸ್ತಿದೆ. he was actually good in Hyderabad. he was very ತುಂಬಾ ಒಳ್ಳೆ ಚೆನ್ನಾಗಿ ಆಡ್ತಿದ್ದ. ಅವನು ಕೂಡ ಒಳ್ಳೆ ಫೇಸ್ ಇದೆ ಹುಡುಗನ್ಗೆ. ಮತ್ತೆ ಅಂಡರ್ 16 ಅಲ್ಲಿ ಎಲ್ಲಾ ನಂಬರ್ 9 ಆಡಿದಾನೆ. ಒಳ್ಳೆ ಗೋಲ್ ಅಂದ್ರೆ ಐ ಫಾರ್ ಗೋಲ್ ಎಲ್ಲ ಇರುತ್ತೆ. Talk about these players from Hyderabad ಅಲ್ಲ, who went here and there, it feels like Ajax players. ಅದು ಒಂದು ಅವ್ರೊಂದು ಟೀಮ್ ಇತ್ತು, they went here and there, some of them did well and most of them are like some of them just went ಮತ್ತೆ ಅದು ರೇಸನ್ ಸೈನಿಂಗ್ exactly Jason signing also. Harsh Bhatta is leaving to Goa. Oh yeah, that is also one news we heard early in the season. Yeah. Bhutia adu illa alla hagadre, I mean the Kerala link that we talked about. ಅದು ಲಾಸ್ಟ್ ಸೀಸನ್ ಅಲ್ಲೇ ಇತ್ತು. No, ಇನ್ನೊಂದು ಇಯರ್ ಅವರ ಒಂದು ಕಾಂಟ್ರಾಕ್ಟ್ ಬೇರೆ ಇದೆ ಅಲ್ಲ. ಐ ಡೋಂಟ್ ಥಿಂಕ್ ದೇ ವಿಲ್ ಪೇ ಟ್ರಾನ್ಸ್ಫರ್ ಫೀ ಫಾರ್ ಬೂಟಿಯಾ ಆಬ್ವಿಯಸ್ಲಿ. ಸೊ ಆ ಸಿಚುವೇಶನ್ ನೋಡಿದ್ರೆ ಬೂಟಿಯಾ ಇಸ್ ಗೋಯಿಂಗ್ ಟು ಸ್ಟೇ, ಐ ಪರ್ಸನಲಿ ಫೀಲ್. ಅಂಡ್ ಈ ಶುಡ್ ಆಕ್ಚುಲಿ, ಯಾಕಂದ್ರೆ ಈ ಸೀಸನ್ ಎಂಡ್ ಅಲ್ಲಿ ನೋಡಿದ್ರೆ ಎಕ್ಸೆಪ್ಷನಲ್, ಈ ವಾಸ್ ಎಕ್ಸೆಪ್ಷನಲ್ ಲಾಸ್ಟ್ ಒಂದು 4 ಗೇಮ್ಸ್ ಐ ಗೆಸ್ ಅಲ್ಲ. ಸೊ ಹೋಪ್ಫುಲಿ ಕಂಟಿನ್ಯೂ ದಟ್. ಅದು ಏನಂದ್ರೆ ಸುನಿಲ್ ಛೇತ್ರಿ ಅವನಿಗೆ ಅವಾರ್ಡ್ ಫಂಕ್ಷನ್ ಎಲ್ಲ ಕರೆದು ಅವನಿಗೆ ಅಪ್ರಿಸಿಯೇಟ್ ಎಲ್ಲ ಮಾಡಿದಾನೆ. ಸೊ ಹೋಪ್ಫುಲಿ ಆ ಒಂದು ಮೋಟಿವೇಶನ್ ಈ ಕ್ಯಾರಿ ಔಟ್ ದಟ್ ಅಂತ ಅನ್ಕೊಳ್ಳೋಣ. ಫೈನಲ್ ಅಲ್ಲಿ ಎಕ್ಸಾಕ್ಟ್ಲಿ ದಟ್ ಕ್ರಾಸ್ ಮ್ಯಾನ್, ದಟ್ ಕ್ರಾಸ್ ನಿಜ. ಆತರ ನೋಡಿದ್ರೆ ಹೋಪ್ಫುಲಿ ಅವ್ನು ಕಂಟಿನ್ಯೂ ಆಗ್ತಾನೆ ಅಂತ. ಬಟ್ ದೇರ್ ಇಸ್ ಒನ್ ವೆರಿ ಬಿಗ್ ಬ್ರೇಕಿಂಗ್ ನ್ಯೂಸ್. ಅದು ಗೊತ್ತಿಲ್ಲ ಎಷ್ಟು ನಿಜಾನೋ ಎಷ್ಟು ಸುಳ್ಳು ಅಥವಾ ಹೆಂಗಾಗುತ್ತೆ ಅಂತ. ರ್ಯಾನ್ ವಿಲಿಯಮ್ಸ್ ನ ಇಂಡಿಯನ್ ಪಾಸ್ಪೋರ್ಟ್ ಗೆ ಟ್ರೈ ಮಾಡ್ತಿದ್ದಾರೆ ಅಂತ. ಸಿ ಬಿಫೋರ್ ದಟ್ ಐ ವಾಂಟ್ ಟು ಸೇ ಸಮಥಿಂಗ್. ಏನಂದ್ರೆ ಈ ಓವರ್ಸಿ ಇಂಡಿಯನ್ ಸಿಟಿಸನ್ಸ್ ಏನಿದಾರಲ್ಲ, ಅವರಿಗೆ ಪ್ರೆಸೆಂಟ್ಲಿ ಇವಾಗ ಅವರಿಗೆ ಚಾನ್ಸ್ ಇಲ್ಲ ಇಲ್ಲಿ ಇಂಡಿಯಾದಲ್ಲಿ ಆಡಕ್ಕೆ. ಸೊ ಈ ಟಾಪಿಕ್ ಯಾವಾಗ್ಲೂ ಪಾಪಪ್ ಆಗೋದು ಯಾವಾಗ ಅಂದ್ರೆ, ಯಾವಾಗ ಇಂಡಿಯನ್ ಟೀಮ್ ಈಸ್ ನಾಟ್ ಡೂಯಿಂಗ್ ವೆಲ್ ಆರ್ ಕಲ್ಯಾಣ್ ಚೌಬೆ ವಾಂಟ್ ಅಸ್ ಟು ಕಾನ್ಸಂಟ್ರೇಟ್ ಆನ್ ಸಮ್ವೇರ್ ಎಲ್ಸ್, ನಾಟ್ ಫುಟ್ಬಾಲ್. ಸೊ ಆ ಟೈಮ್ನಾಗ ಇದು ಯಾವಾಗ್ಲೂ ಪಾಪಪ್ ಆಗುತ್ತೆ. ರೀಸೆಂಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಪ್ರಿಯಾರಿಟಿ ಸ್ಪೋರ್ಟ್ಸ್ ಅಂತ ಒಂದು, ಯಾವ್ದು ಪ್ರಿಯಾರಿಟಿ ಇದೆ ಅವರಲ್ಲಿ, ಯಾವ್ದು ಪ್ರಿಯಾರಿಟಿ ಇಲ್ಲ ಅಂತ. ಸೊ ಫುಟ್ಬಾಲ್ ಡಿಡ್ ಮೇಕ್ ಇನ್ ಟು ದಟ್ ಕಟ್. ಸೊ ಗವರ್ಮೆಂಟ್ ಹೆಂಗಂದ್ರೆ ಇಟ್ಸ್ ವೆರಿ ಕ್ಲಿಯರ್. ಸಿ ಗವರ್ಮೆಂಟ್ ಲುಕ್ ಎಟ್ ಸ್ಪೋರ್ಟ್ಸ್ ಲೈಕ್ ದಿಸ್. ಹೆಂಗಂದ್ರೆ ಅವ್ರಿಗೆ ಏಷ್ಯನ್ ಗೇಮ್ಸ್ ಅಥವಾ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ಸ್ ಬೇಕು ಅವ್ರಿಗೆ, ದಟ್ಸ್ ಆಲ್. ಅದನ್ನ ಬಿಟ್ರೆ ಅವ್ರು ಬೇರೆ ಯೋಚನೆ ಮಾಡಲ್ಲ. ಮೆಡಲ್ಸ್ ಯಾರು ತರ್ತಾರೆ ಅಂತ ಇರುತ್ತಲ್ಲ, ದೇ ವಿಲ್ ಫಂಡ್ ದೋಸ್ ಟೀಮ್ಸ್ ಅಥವಾ ದಟ್ ಪರ್ಟಿಕ್ಯುಲರ್ ಸ್ಪೋರ್ಟ್. ಅದರ್ವೈಸ್ ದೇ ಡೋಂಟ್ ಇವನ್ ಕೇರ್ ಫಾರ್ ಅದರ್ಸ್. ಬೇರೆ ತೆರೆನೇ ಕೆಡಿಸ್ಕೊಳ್ತಿಲ್ಲ ಸ್ಪೋರ್ಟ್ಸ್ ಮಿನಿಸ್ಟ್ರಿ. ಇವಾಗ್ಲೂ ಹಂಗ ಆಗಿರೋದು. ಫುಟ್ಬಾಲ್ ಅನ್ನೋದು ಗ್ಲೋಬಲ್ ಸ್ಪೋರ್ಟ್, ತುಂಬಾ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೆ ಇಂಡಿಯಾದಲ್ಲಿ. ಪ್ರೈವೇಟ್ ಲೀಗ್ ಇದೆ ಅಂಡ್ ಆಲ್ಸೋ ಲಾಟ್ ಆಫ್ ಗ್ರಾಸ್ ರೂಟ್ ಸ್ಟ್ರಕ್ಚರ್ ಇದೆ. ತುಂಬಾ ಪ್ರೈವೇಟ್ ಕ್ಲಬ್ಗಳಿದಾವೆ. ಸೊ ದೇರ್ ಈಸ್ ಎ ಹ್ಯೂಜ್ ಅಪರ್ಚುನಿಟಿ ಫಾರ್ ಎಂಪ್ಲಾಯ್ಮೆಂಟ್, ಫಸ್ಟ್ ಥಿಂಗ್. ಸೆಕೆಂಡ್ಲಿ, ವಿತ್ ದ ಕರೆಂಟ್ ಸಿಚುವೇಶನ್ ಆಫ್ ಇಂಡಿಯಾ ಎಕಾನಮಿ ಅಂಡ್ ಲಾಸ್ ಆಫ್ ಜಾಬ್ಸ್ ಅಂಡ್ ಎವ್ರಿಥಿಂಗ್, ಇಟ್ ಈಸ್ ವೆರಿ ಗುಡ್ ಟು ಫಂಡ್ ಸಚ್ ಪ್ರೊಫೆಷನಲ್ ಗೇಮ್ಸ್ ಅಲ್ಲ. ಬಟ್ ನೋ, ಗವರ್ಮೆಂಟ್ ಹ್ಯಾಸ್ ಸಮ್ ಅದರ್ ಪ್ಲಾನ್ಸ್. ಸೊ ಅವರು ಫುಟ್ಬಾಲ್ ನ ಲಿಸ್ಟ್ ಇಂದ ಹೊರಗಿಟ್ಟಿದ್ದಾರೆ. ಆದ್ರೆ ಕಲ್ಯಾಣ್ ಚೌಬೆ ಹೇಳೋದಕ್ಕೂ ಅವ್ರ ಆಕ್ಷನ್ಸ್ಗೂ ಮ್ಯಾಚ್ ಆಗ್ತಿಲ್ಲ. ಕಲ್ಯಾಣ್ ಚೌಬೆ ಬಂದು ಏನ್ ಹೇಳ್ತಾರೆ, ನಾವು ಮಲ್ಟಿಪಲ್ ಡಿಸ್ಕಷನ್ಸ್ ಆಗಿದೆ ಗವರ್ಮೆಂಟ್ ಜೊತೆ,
ಸೊ ವಿ ಆರ್ ಪ್ಲಾನಿಂಗ್ ಟು ಬ್ರಿಂಗ್ ಇನ್ ರಿಜಿಸ್ಟ್ರೇಷನ್ ಟೈಮ್ ನ ಕಡಿಮೆ ಮಾಡ್ಕೊಳ್ಳಕ್ಕೆ, ಪಾಸ್ಪೋರ್ಟ್ ತಗೊಳಕ್ಕೆ ಅಥವಾ ಆ ತರದ್ದೆಲ್ಲ ಹೇಳ್ತಾರೆ. ಬಟ್ ನಥಿಂಗ್ ಸಚ್ ಈಸ್ ವಿಸಿಬಲ್ ಇನ್ ಸೆಂಟ್ರಲ್ ಗವರ್ಮೆಂಟ್ ಆಕ್ಷನ್ಸ್. ಮತ್ತೆ ಇನ್ನೊಂದು ಏನ್ ಹೇಳ್ಬೋದಂದ್ರೆ, ದೆರ್ ಇಸ್ ಎ ಬಿಗ್, ವೆರಿ 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 ಬಿಗ್ ಕನ್ಸರ್ನ್ ಅಬೌಟ್ ಸೆಕ್ಯೂರಿಟಿ. ನೀನ್ ಅಷ್ಟು ಬೇಗ ಅವ್ರಿಗೆ ಅವ್ರನ್ನ ಅಲೋ ಮಾಡಿದ್ರೆ ಅದು ಇಂಟರ್ನಲ್ ಸೆಕ್ಯೂರಿಟಿ, ಅದಕ್ಕೆಲ್ಲ ತುಂಬಾ ಕನ್ಸರ್ನ್ಸ್ ಇದಾವೆ. ದಟ್ಸ್ ವಾಟ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಈಸ್ ವರಿಡ್ ಅಬೌಟ್ ಅಂತ. ಸೊ ಇದು ನಾನು ನಿನ್ನೆ 420 grams ಅವ್ರದ್ದು ಪಾಡ್ ಕೇಳ್ತಿದ್ದೆ, ಅದರಲ್ಲಿ ಸಿದ್ಧಾರ್ಥ್ ಹೇಳಿದ್ದು. ಸೊ ದೇ ಆರ್ ವೆರಿ ಕನ್ಸರ್ನ್ಡ್ ಅಬೌಟ್ ಸೆಕ್ಯೂರಿಟಿ, ಒಂದ್ ಇಶ್ಯೂ. ಸೊ ಸೆಕೆಂಡ್ಲಿ, ದೇ ಡೋಂಟ್ ಇವನ್ ಅದ್ರ ಥಿಂಕ್ ಕೂಡ ಮಾಡಿಲ್ಲ ಅಂತೆ, ಇಫ್ ಬೀಯಿಂಗ್ ಆನೆಸ್ಟ್. ದಟ್ಸ್ ವಾಟ್ ಹಿ ಟೋಲ್ಡ್. ಓಕೆ, ಸೊ ಸೆಂಟ್ರಲ್ ಗವರ್ಮೆಂಟ್ ಡು ನಾಟ್ ಇವನ್, ಸ್ಪೋರ್ಟ್ಸ್ ಮಿನಿಸ್ಟರ್ ಅವ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ ಅಂತ. ಇಟ್ ಇಸ್ ಜಸ್ಟ್ ಕಲ್ಯಾಣ್ ಚೌಬೆ. ಸೊ ಇಟ್ ಇಸ್ ಜಸ್ಟ್ ಕಲ್ಯಾಣ್ ಚೌಬೆ. ಐ ಥಿಂಕ್ ಅಗೇನ್ ಐ ವಾಶ್, ಇದು ಐ ವಾಶ್ ನನ್ಗೆ ಹಂಗೆ ಅನ್ಸುತ್ತೆ. ಬಿಕಾಸ್ ವಿ ಆರ್ ಡೂಯಿಂಗ್ ವೆಲ್ ಎನಿವೇರ್ ಅಂಡ್ ಇಟ್ ಈಸ್ ಆಫ್ ಸೀಸನ್ ಅಂಡ್ ದೇರ್ ಇಸ್ ಅ ಅಬ್ಸಲ್ಯೂಟ್ ಫಕ್ ಅಪ್ ಇನ್ ಐ ಲೀಗ್. ರಿಲಿಗೇಷನ್ ಅಲ್ಲೂ ಮತ್ತು ಪ್ರಮೋಷನ್ ಅಲ್ಲೂ ಬೋತ್ ಆರ್ ಓಲ್ಡೆಡ್. ನಾವು ನಮಗೆ SC ಬೆಂಗಳೂರಲ್ಲಿ ರೆಲಿಗೇಟ್ ಆಯ್ತು ಅನ್ಕೊಂಡಿದ್ವಿ ನಾವು, ಸ್ಪೋರ್ಟಿಂಗ್ ಅಲ್ಲಿ ಒಂದೇನೋ ಇಶ್ಯೂ ಆಗಿದೆ, ಅದು ಕೂಡ ಈಗ ಓಲ್ಡ್ ಆಗಿದೆ. ಮೇಲ್ಗಡೆ ನೋಡಿದ್ರೆ ಇಂಟರ್ಕಾಶಿ ಅಂಡ್ ಚರ್ಚಿಲ್ ಬ್ರದರ್ಸ್ ಆರ್ ಫೈಟಿಂಗ್ ಫಾರ್ ಟೈಟಲ್. ಎಂತ ಮೆಸ್ ಅಂದ್ರೆ, ಲೀಗ್ ಮುಗೀತು, ಎಲ್ಲರೂ ಎಷ್ಟದು 20 ಗೇಮ್ ಎಷ್ಟೋ ಗೇಮ್ ಆಡಿ, 18 ಗೇಮ್ 20 ಗೇಮ್ ಆಡಿ, ಎಂಡ್ ಆಫ್ ದಿ ಸೀಸನ್ ನಾವು ಗೆದ್ವಿ, ಇಬ್ರು ಸೆಲೆಬ್ರೇಟ್ ಮಾಡಿದ್ದಾರೆ ಚಾಂಪಿಯನ್ಸ್ ಆಗಿದ್ದೀವಿ. ಇಬ್ರು ಸೆಲೆಬ್ರೇಟ್ ಮಾಡಿದ್ದಾರೆ ಅಂಡ್ ನೋಬಡಿ ಫೆಲ್ಟ್ ಬ್ಯಾಡ್ ಫಾರ್ ರೆಲಿಗೇಟಿಂಗ್ ಬಿಕಾಸ್ ದೇ ಡೋಂಟ್ ನೋ ಇಫ್ ದೇ ರೆಲಿಗೇಟೆಡ್. ಸೊ ಅಂಡ್ ದ ಲೀಗ್ ಈಸ್ ಓವರ್. ಇವಾಗ ಕೋರ್ಟ್ ಅಲ್ಲಿ ಡಿಸೈಡ್ ಮಾಡ್ತಾರೆ ಯಾರು ಚಾಂಪಿಯನ್, ಯಾರು ರೆಲಿಗೇಟ್ ಆಗ್ತಾರೆ. ಸಮಟೈಮ್ಸ್ ಸಚ್ ಸರ್ಕಸ್, ಮೈ ಗಾಡ್. ಈ ತರದ್ರಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಜನ, ಈ ರಂಜಿತ್ ಬಜಾಜನ್ ಅವರೆಲ್ಲ ಅವ್ರು ಬಂದ್ಬಿಟ್ಟು ISL ಬೈತಾರೆ, ಬ್ರದರ್ ಒಂದು ಚೆನ್ನಾಗಿ ನಡೀತಿದೆ ಒಂದು ಲೀಗ್, ಯಾರು ವಿನ್ನರ್ಸ್ ಅಂತ ನಮಗೆ ಅವತ್ತೇ ಗೊತ್ತಾಗ್ತಿದೆ, ಅಟ್ ಲೀಸ್ಟ್ ಲೆಟ್ ಇಟ್ ವಿನೋ. ಸೊ ನನಗೆ ಒಂದೊಂದ್ಸರಿ ಏನ್ ಅನ್ಸ್ಬಿಡುತ್ತೆ, ಇದು ಕ್ಲೋಸ್ ಲೀಗೋ ಏನೋ ಗುರು, ಅಟ್ ಲೀಸ್ಟ್ ಚೆನ್ನಾಗಿ ಒನ್ ಡೇ ಅಲ್ಲಿ ರಿಸಲ್ಟ್ ಗೊತ್ತಾಗ್ತಿದೆ ಅಲ್ಲ, ಕೋರ್ಟ್ ಹೋಗ್ತಿಲ್ಲಲ್ಲ ಅನ್ಸುತ್ತೆ. ಯಾ, ಫಾರ್ ಎಕ್ಸಾಂಪಲ್ ಇವಾಗ MRA ಸೈನ್ ಆಗಿಲ್ಲ ಇನ್ನು FSDL ಜೊತೆ. ಇಫ್ ದಟ್ ಡೀಲ್ ಡಸಂಟ್ ಗೋ ಅಲ್ಲ, ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಅಥವಾ AFF ಕೈಲಂತೂ ಮಾಡಕ್ಕಾಗಲ್ಲ, ಬಿಕಾಸ್ ವಿ ಆರ್ ಸೀಯಿಂಗ್ ವಾಟ್ ದೇ ಆರ್ ಡೂಯಿಂಗ್ ವಿತ್ ಐ ಲೀಗ್. ದೇ ವಿಲ್ ಡೂ ದ ಸೇಮ್ ವಿತ್ ISL ಬಿಕಾಸ್ ಅವ್ರು ಪ್ರಿವಿಯಸ್ಲಿ ಅದನ್ನೇ ಮಾಡಿದ್ದು. ಅವರು ನ್ಯಾಷನಲ್ ಫುಟ್ಬಾಲ್ ಲೀಗ್ ಇದ್ದಾಗ ಅದನ್ನೇ ಮಾಡಿದ್ರು, ಅದಕ್ಕೆ ಹೆಸರು ಚೇಂಜ್ ಮಾಡಿ ಐ ಲೀಗ್ ಅಂತ ತಂದ್ರು, ಅವಾಗ ಏನು ಚೇಂಜಸ್ ಆಗ್ಲಿಲ್ಲ. ಯಾವಾಗ ಒಂದು ಪ್ರೈವೇಟ್ ಪಾರ್ಟಿ ಬಂದು ದೇ ಸೆಡ್ ವಿ ವಿಲ್ ರನ್ ಇಟ್ ಅಂತ ಹೇಳಿದಾಗ ದೇರ್ ಇಸ್ ಎ ಸ್ಟ್ರಕ್ಚರ್. 7 ಟೈಮಿಗೆ ಗೇಮ್ ಸ್ಟಾರ್ಟ್ ಆಗುತ್ತೆ, 7 ಟೈಮ್ಗೆ ಟೆಲಿವೈಸ್ ಆಗುತ್ತೆ, 7 ಟೈಮ್ಗೆ ವಿ ಕ್ಯಾನ್ ಏಬಲ್ ಟು ವಾಚ್ ದ ಗೇಮ್. ದೇರ್ ಇಸ್ ರಿಯಲಿ ಸ್ಟ್ರಕ್ಚರ್. ಇದನ್ನೂ ಮೆಸಪ್ ಮಾಡ್ತಾರಾ ಅನ್ನೋದೊಂದು ಭಯ ಇದೆ. ಬಟ್ ಓಕೆ, ಕಮಿಂಗ್ ಟು ರ್ಯಾನ್ ವಿಲಿಯಮ್ಸ್. ಅಜಯ್, ವಾಟ್ ಈಸ್ ದ ನ್ಯೂಸ್ ಅಂದ್ರೆ, ಫಸ್ಟ್ ಕ್ವಶನ್ ಬರೋದೇನಂದ್ರೆ, ವೈ ವುಡ್ ಹಿ ಗಿವ್ ಅಪ್ ಆಸ್ಟ್ರೇಲಿಯಾ ಪಾಸ್ಪೋರ್ಟ್? I don't know. And also, who is, I mean, is Indian government trying it, or it's the Bengaluru club that is? According to Kel now, Ashish Negi, he said both Ryan Williams and BFC trying to get Indian passport for Ryan Williams. Then why is Bengaluru FC working towards it? I mean, does it give any... We can get an extra domestic player, that's it. You will be a domestic player. You just understand. You will be a domestic player. Ryan Williams ಅನ್ನೋ domestic player ಆದ್ರೆ, see, ನಾನೊಂದು ಹೇಳೋದು ಏನ್ ಗೊತ್ತಾ, ಇಫ್ somehow we get to do it ಅಲ್ಲ, somehow we ಅದನ್ನ ನಾವು ಮಾಡ್ಬಿಟ್ವಿ ಅಂದ್ರೆ, ಗೋಯಂಕಾ ವಿಲ್ ಗೆಟ್ ಸಮ್ ಫ್ಯೂ ಪೀಪಲ್ಸ್ ಫಾರ್ ಈ ತರ ಒಂದು ಗೋಯಂಕಾ ಒಂದು 10 ಜನ ತಗೊಂಡ್ಬಿಡ್ತಾರೆ ಹೇಳ್ತೀನಿ. ಐಡಿಯಾ ಕೇಳಿಸ್ಕೊಂಡು ಆಲ್ರೆಡಿ ಯಾರನ್ನಾರು ಬಂತಾರೆ, ನಮ್ಗಿನ ಮುಂಚೆ ವಿಲ್ ಗೆಟ್ ಸಂಬಡಿ. ಅವ್ನ ಯಾರು ಯಾನ್ ದಾಂಡ ಅವ್ರು ಯಾರು ಇದಾರಲ್ಲ, ಅವ್ರನ್ನೆಲ್ಲ ಬರೋ ಕಾಸು ಕೊಡ್ತೀನಿ ಅಂತ ಕರ್ಕೊಂಡ್ ಬಿಡ್ತಾನ ಅವನು ಪಕ್ಕ. He can do it. I don't know whether Bengaluru FC can do it or not, but definitely Goenka can do it if he thinks of it. Yeah. And ನನಗೆ ಅನ್ಸುತ್ತೆ ಅಂದ್ರೆ, ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಯೋಚನೆ ಮಾಡಿದೆ, ನನಗೆ ತಲೆಗೆ ಬರೋದೇನಂದ್ರೆ, ಇವಾಗ ಲೈಫ್ ಟೈಮ್ ಒಂದ್ಸರಿ ಸಿಟಿಜನ್ಶಿಪ್ ಕೊಟ್ರೆ ಇಟ್ ಇಸ್ ಕೈಂಡ್ ಆಫ್ ಲೈಫ್ ಟೈಮ್ ಅಲ್ಲ. ಸೊ ದಟ್ ವಿ ಶುಡ್ ಮಾನಿಟರ್ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಬಾಸ್ಕೆಟ್ಬಾಲ್ ಆಯ್ತು ಅಥವಾ ಫುಟ್ಬಾಲ್, ಇವಾಗ ಏನು ಇವರು ಟ್ರೈ ಮಾಡ್ತಿದಾರಲ್ಲ, ಓವರ್ಸಿ ಸಿಟಿಜನ್ಸ್ ಇಲ್ಲಿ ಬಂದು ಆಡೋ ತರ, ಅವ್ರಿಗೆ ಯಾವ ತರ ಇವ್ರ ಪಾಸ್ಪೋರ್ಟ್ ನ ಅಲೋಕೇಟ್ ಮಾಡ್ಬೇಕು ಅಂದ್ರೆ, ಒನ್ಸ್ ದೇ ರಿಟೈರ್ ಫ್ರಮ್ ಇಂಡಿಯನ್ ನ್ಯಾಷನಲ್ ಟೀಮ್ ಅಲ್ಲ, ಅವಾಗ ದೇ ಶುಡ್ ಹ್ಯಾವ್ ಎನ್ ಆಪ್ಷನ್ ಟು ಲೆಟ್ ಗೋ ಇಂಡಿಯನ್ ಪಾಸ್ಪೋರ್ಟ್ ಅಂಡ್ ಅಗೇನ್ ಗೋ ಬ್ಯಾಕ್ ಟು, ಬಿಕಾಸ್ UK will allow dual passport, Australia will allow,
ಸೊ ದೇ ಡೋಂಟ್ ಹ್ಯಾವ್ ಸಿಚುವೇಶನ್ ದೇರ್. ಅವರು ಇಲ್ಲಿ ಇಂಡಿಯಾಕ್ ಬರ್ಬೇಕಾದ್ರೆ ದೇ ಹ್ಯಾವ್ ಟು ಲೆಟ್ ಗೋ ದಟ್. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಇವನ್ ಸಿದ್ಧಾರ್ಥ್ ಕೂಡ ಅದೇ ಹೇಳ್ತಿದ್ರು. ಇವನ್ ತುಂಬಾ ಕಡೆಯಿಂದ ಐ ಥಿಂಕ್ ನೋವಿ ಕಬಾಡೆಯಿಂದ ಮಾತಾಡಿರೋದು ನಾನು ಕೇಳಿದೀನಿ. ಎವ್ರಿಬಡಿ ಸ್ಪೀಕ್ ಅಬೌಟ್ ನೋಬಡಿ ವಾಂಟ್ಸ್ ಟು ಗಿವ್ ಅಪ್. ಇದು ಹೆಂಗಿದೆ ಅಂದ್ರೆ ಸ್ಟೀವ್ ಜಾಬ್ಸ್ ಒಂದ್ ಕಡೆ ಹೇಳ್ತಾರಲ್ಲ, ಎವ್ರಿಬಡಿ ವಾಂಟ್ಸ್ ಟು ಗೋ ಟು ಹೆವನ್ ಬಟ್ ನೋಬಡಿ ವಾಂಟ್ಸ್ ಟು ಡೈ ಅಂತ. ಸೊ ಇಟ್ಸ್ ಅಬ್ಸಲ್ಯೂಟ್ಲಿ ಅದೇ ತರ. ಎವ್ರಿಬಡಿ ಅಂದ್ರೆ ಯಾನ್ ದಂಡ ಅವ್ನು ಯಾವಾಗ್ಲೂ ಮಾತಾಡ್ತಾನೆ ಐ ವಾಂಟ್ ಟು ಪ್ಲೇ ಫಾರ್ ಇಂಡಿಯಾ ಅಂತ. ಬಟ್ ಈ ನೆವರ್ ಸೆಡ್ ದಟ್ ಹಿ ವಿಲ್ ಗಿವ್ ಅಪ್ UK ಪಾಸ್ಪೋರ್ಟ್. ಓಕೆ, ಸೊ ದಟ್ ಮೇಕ್ ಸೆನ್ಸ್ ಆಸ್ ವೆಲ್ ಅಲ್ಲ. ವೈ ವುಡ್ ದೇ? ಆಸ್ಟ್ರೇಲಿಯಾ UK ಅನ್ನೋಂತ ಅಷ್ಟು ಕ್ವಾಲಿಟಿ, ಅಷ್ಟು ವ್ಯಾಲ್ಯೂ ಇರುವಂತ ಪಾಸ್ಪೋರ್ಟ್ ಅವ್ರು ಯಾಕೆ ಬಿಟ್ಕೊಡ್ತಾರೆ? ಅಥವಾ ಸಿಟಿಜನ್ಶಿಪ್ ಅಥವಾ ಅಷ್ಟು ಕ್ವಾಲಿಟಿ ಲೈಫ್ ಇರುವಂತ ಜಾಗ ಬಿಟ್ಟು ಇಲ್ಲಿ ಏನಕ್ಕೆ 2 ವರ್ಷ 3 ವರ್ಷ ಆಡಕ್ಕೆ, ಅಥವಾ 4 ವರ್ಷ ಆಡ್ತಾರೆ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ರ್ಯಾನಿ ವಿಲಿಯಮ್ಸ್ ಸಿಚುವೇಶನ್ ತಗೊಂಡ್ರೆ, ಅವ್ನಿಗೆ ಈ ವರ್ಷ ಅಲ್ಲಾದ್ರೂ ನೆಕ್ಸ್ಟ್ ಇಯರ್ ಅವ್ನಿಗೆ ಸಿಟಿಜನ್ಶಿಪ್ ಸಿಕ್ಕರೆ ಈ ವಿಲ್ ಬಿ 32, 33. ಸೊ ಅವ್ನು ಇನ್ನೂ ಎಷ್ಟು ಆಡ್ಬೋದು? ಇನ್ನೊಂದು 3 ವರ್ಷ ಆಡ್ಬೋದಾ? ಇನ್ನೊಂದು 3 ವರ್ಷ ನ್ಯಾಷನಲ್ ಟೀಮ್ ಆಡಿದ್ರೆ ಅವನು ಬೈ 36 ಹಿ ವಿಲ್ ಬಿ ಕ್ವಶನಿಂಗ್ ಹಿಮ್ಸೆಲ್ಫ್ ಅಲ್ಲ, ನಾನು ಇಂಡಿಯಾದಲ್ಲಿ ಇರ್ಬೇಕಾ ಅಥವಾ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಾ ಅಂತ. ಸೊ ಆ ತರ ಸಿಚುವೇಶನ್ ಇರೋದ್ರಿಂದಾನೇ ಇಟ್ ಇಸ್ ವೆರಿ ಹೈಲಿ ಇಂಪಾಸಿಬಲ್ ದಟ್ ಯಾರೋ ಆಸ್ಟ್ರೇಲಿಯಾ USA ಅಂತ ಪಾಸ್ಪೋರ್ಟ್ ನ ಬಿಟ್ಟು, ಅಥವಾ ಕೆನಡಾ ಅಂತ ಪಾಸ್ಪೋರ್ಟ್ ನ ಬಿಟ್ಟು ಬಂದು ಇಂಡಿಯಾಕ್ಕೆ ಆಡ್ತಾರೆ ಅನ್ನೋದು. ಅದಕ್ಕೆ ಅದನ್ನ ಅನ್ರಿಯಲಿಸ್ಟಿಕ್. ಅದು ಯಾವಾಗ ಅದನ್ನ ಕಲ್ಯಾಣ್ ಚೌಬೆ ತಗೊಂಡ್ ಬರ್ತಾರೆ ಹೊರಗಡೆ, ವಿ ಹ್ಯಾವ್ ಟು ಥಿಂಕ್ ವಾಟ್ ಈಸ್ ನಾಟ್ ಹ್ಯಾಪನಿಂಗ್ ಅಂತ. ಸೊ ಸುಮ್ಮನೆ ಮಾತಾಡ್ತಾ ಇರೋದು ಅಷ್ಟೇ. ಜಸ್ಟ್ ಲೈಕ್ ಯು ಟೋಲ್ಡ್, ಎಕ್ಸಾಕ್ಟ್ಲಿ ಜಸ್ಟ್ ಸಮ್ ನ್ಯೂಸ್ ಟು ಫ್ಲೈ ಅರೌಂಡ್ ಅನ್ನೋ ತರ ಇದೆ. ಏನ್ ಬೇಕಾಗ್ಲಿ, ಇಂಡಿಯಾ ಮಾತ್ರ ಡ್ಯುಯಲ್ ಸಿಟಿಜನ್ಶಿಪ್ ಅಂತೂ ಬಿಡಲ್ಲ, ಯಾವತ್ತೇ ಆದ್ರೂ ಬಿಡಲ್ಲ. No. I think I heard somewhere like exactly, it is not just about sport ಅಲ್ಲ, ಅದು ಜಸ್ಟ್ ಫಾರ್ ಸ್ಪೋರ್ಟ್ಸ್ ಅವ್ರು ಯಾಕೆ ಚೇಂಜ್ ಮಾಡ್ತಾರೆ ಅನ್ನೋದೇ ದೊಡ್ಡ ಕ್ವಶನ್ ಅಲ್ಲ. ಇವಾಗ ಸ್ಪೋರ್ಟ್ಸ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಎವ್ರಿವನ್ ವಿಲ್ ಗೋ ಟು ಕೋರ್ಟ್. ಆದ್ರೆ ಅವ್ರಿಗೆ ಯಾಕೆ ಬಿಟ್ಟಿದ್ದೀರಾ? ನನಗೆ ಅಮೆರಿಕದಲ್ಲಿ ವರ್ಕ್ ಮಾಡುವಾಗ ಕೇಳ್ತಾರೆ, ನಮ್ಗೆ ಸೇಮ್ ನಾವು ವರ್ಕ್ ಮಾಡೋದು ಇವ್ರು ವರ್ಕ್ ಮಾಡುತ್ತಾನೆ. ಇಟ್ ವಾಂಟ್ ಹ್ಯಾಪನ್. ಸೊ ಅಗೇನ್ there is a crazy level complexity ಇದೆ ಅಲ್ಲಿ. Unless and otherwise government want that very hard ಅಲ್ಲ, they can't make any changes. ಅಲ್ಲಿ ತನಕ ಅದು ಏನಾಗಲ್ಲ. ಗವರ್ಮೆಂಟ್ ಕಡೆನೂ ಇಲ್ಲ, ಅದು ಕಾನ್ಸ್ಟಿಟ್ಯೂಷನ್ ಲೆವೆಲ್ ಚೇಂಜಸ್ ಆಗ್ಬೇಕಾಗತ್ತಲ್ಲ. ಅದು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿದ್ರೆ ಗವರ್ಮೆಂಟ್ ಬೀಳುತ್ತೆ. ಸೊ ಇಟ್ಸ್ ನೆಕ್ಸ್ಟ್ ಲೆವೆಲ್ ಇಂಪಾಸಿಬಲ್. ಲಾಟ್ ಆಫ್ ಥಿಂಗ್ಸ್ ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ಅದಕ್ಕೆ ಅದು ಯಾವಾಗ ಟಾಪಿಕ್ ಬರುತ್ತಲ್ಲ, ಜಸ್ಟ್ ಅದು ಯೂಟ್ಯೂಬ್ಗೆ ಅಥವಾ ಇನ್ಸ್ಟಾಗ್ರಾಮಿಗೆ ಅಥವಾ ಈ ನ್ಯೂಸ್ ಅವ್ರಿಗೆ ಬರೆಯಕ್ಕೆ, ದಟ್ಸ್ ಇಟ್. ಯಾಕಂದ್ರೆ ನೋವಿ ಕಪಾಡಿಯಾ 2001-2003 ಇಂದ ಟ್ರೈ ಮಾಡ್ತಿದ್ದಾರೆ ಇವರು. ಬಾಬ್ ಬೆಲ್ಟನ್ ಇದ್ನಲ್ಲ, ಅವಾಗಿಂದ ಟ್ರೈ ಮಾಡ್ತಿದ್ದಾರೆ. ಸೊ 25 ವರ್ಷ ಆಯ್ತು, ಇನ್ನೆಷ್ಟು ಮಾಡ್ತಾರೆ ಇವ್ರು? ಆಗಲ್ಲ ಅದು. ಓಕೆ, ಸೊ ಐ ಥಿಂಕ್ ತುಂಬಾ ಮಾತಾಡ್ಬಿಟ್ಟು ಅನ್ಸುತ್ತೆ. ಬಟ್ ಒನ್ ಥಿಂಗ್ ಏನಂದ್ರೆ, ಇಫ್ ರ್ಯಾನ್ ವಿಲಿಯಮ್ಸ್ ಈಸ್ ರಿಯಲಿ ವಾಂಟ್ಸ್ ಟು ಬಿ ಇಂಡಿಯನ್ ಸಿಟಿಸನ್ ಬಿಕಾಸ್ ಹಿ ಹ್ಯಾಸ್ ರೂಟ್ಸ್ ಅಂಡ್ ಅಲ್ಲ, ಅವ್ರ ಪೇರೆಂಟ್ಸ್ ಎಲ್ಲ ಮುಂಬೈಲೇ ಇರ್ತಾರೆ. ಐ ಮೀನ್ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಮುಂಬೈಲೇ ಇರ್ತಾರೆ. ಸೊ ಮೇಕ್ ಸೆನ್ಸ್ ಆಸ್ ವೆಲ್. ಸೊ ಬೆಂಗಳೂರು ಇಸ್ ಅ ಗುಡ್ ಸಿಟಿ. ಎರಿಕ್ ಪಾರ್ಥೋಲ್ ಇಲ್ಲೇ ಸೆಟ್ಲ್ ಆಗಿದ್ದಾರೆ ಹೆಚ್ಚು ಕಮ್ಮಿ. ಸೊ ಹಂಗೆಲ್ಲ ಇರ್ಬೇಕಾದ್ರೆ ಇಟ್ ಇಸ್ ನಾಟ್ ದಟ್ ಹಾರ್ಡ್. ಮತ್ತೆ ಒಳ್ಳೇದು ಹಂಗೇನಾದ್ರು ರ್ಯಾನ್ ವಿಲಿಯಮ್ಸ್ ಏನಾದ್ರು ಆಗ್ಬಿಟ್ರೆ ಕ್ರೇಜಿ ಇರುತ್ತೆ. we can definitely dream about something for next World Cup third round qualifiers. ಈ ಏಷ್ಯಾ ಕಪ್ ಅಲ್ಲ, ಥರ್ಡ್ ರೌಂಡ್ ಕ್ವಾಲಿಫೈಯರ್ಸ್ ವಿ ಆಕ್ಚುಲಿ ಡ್ರೀಮ್. ಸೊ ಆ ಸಿಚುವೇಶನ್ ಬರುತ್ತೆ ಅಂತ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಆದ್ರೆ ದಟ್ಸ್ ವಾಟ್. ಅದೇ ಹೇಳ್ತೀನಲ್ಲ, ಎವ್ರಿಥಿಂಗ್ ಈಸ್ ಐ ಕ್ಯಾಂಡಿ. ಅದೇ ಹೇಳ್ತೀನಲ್ಲ, ಡೈವರ್ಷನ್ ಮಾಡು, ನಿನಗ್ ಬೇಕಾಗಿದ್ದು ನೀನ್ ಪೊಲಿಟಿಕಲ್ ಪ್ರೋಗ್ರಾಮ್ ನಡ್ಸ್ಕೊಂಡು ಹೋಗು, ಮುಗಿತು. ಅವ್ನು ಕಲ್ಯಾಣ್ ಚೌಬೆ ಬಂದಿದ್ದೇ ಇದಕ್ಕಲ್ಲ, ಅವನು ಒಲಿಂಪಿಕ್ ಅಸೋಸಿಯೇಷನ್. ನಾನು when it came the next day morning I got up, saw Manolu telling that he's leaving India ಅದು ಬಿಟ್ಬಿಟ್ಟು he's going to go ಅಂತ. What is it doing? Chetri. Yeah, I don't know. Chetri, it's a joke whatever he's doing. ನಿಜ. ಯಾಕಂದ್ರೆ ಚೇತ್ರಿ ಹ್ಯಾಪಿಲಿ ರಿಟೈರ್ಡ್ ಆಗಿದ್ದ. ಇವಾಗ ತಾನೇ ಚೇತ್ರಿಗೆ ಮಗು ಆಗಿದೆ. ಅವನು ಎಂಜಾಯ್ ಮಾಡ್ತಿದ್ದ ಅವನು ಹಾಫ್ ಸೀಸನ್. ಓಕೆ, ಯು ವುಡ್ ಹ್ಯಾವ್ ಬೀನ್ ಇನ್ ಕಬಿನಿ ಅಂಡ್ ಆಲ್, ಯು ವುಡ್ ಹ್ಯಾವ್ ಅವನ್ನ ಕರ್ಕೊಂಡು ನೀನ್ ನ್ಯಾಷನಲ್ ಟೀಮ್ ಕ್ಯಾಂಪಿಗೆ ಕರಿತೀಯ, 2-3 ಗೇಮ್ಗೋಸ್ಕರ ರಿಟೈರ್ಮೆಂಟ್ ಇಂದ ವಾಪಸ್ ಕರ್ಕೊಂಡು ಬರ್ತೀಯಾ. ದೆನ್ ಯು ಆರ್ ಸೇಯಿಂಗ್ ಯು ಆರ್ ಗೋಯಿಂಗ್ ಟು ರಿಟೈರ್, ಐ ಮೀನ್ ಯು ಆರ್ ಗೋಯಿಂಗ್ ಟು ರಿಸೈನ್. ಅನ್ಬಿಲಿಯಬಲ್ ಅದು, ಅನ್ಬಿಲಿಯಬಲ್. ಬಟ್ where Indian football will tell Chetri convinced Manolu to stay back. ಬಟ್ ಏನ್ ಗೊತ್ತಾ, ಕಲ್ಯಾಣ್ ಚೌಬೆ ಅದಾದ್ಮೇಲೆ ಒಂದು ಆರ್ಟಿಕಲ್ ಬಂತಲ್ಲ, ಈ ಸೆಡ್ ದಟ್
ಒಳ್ಳೆ ಆಫರ್ ಇದ್ರೆ ಆಬ್ವಿಯಸ್ಲಿ ಯಾರಾದ್ರೂ ಡಬಲ್ ಥಿಂಕ್ ಮಾಡ್ತಾರೆ ಅಂತ. ಸೊ ಇಟ್ ಸೀಮ್ಸ್ ಲೈಕ್ ಆಕ್ಚುಲಿ ಈಸ್ ಆಲ್ಸೋ ಲೆಟಿಂಗ್ ಹಿಮ್ ಗೋ. ಮನೋಲ್ ಆಲ್ಸೋ ವಾಂಟ್ಸ್ ಟು ಗೋ. ಮನೋಲ ಮೇನ್ ರೀಸನ್ ಏನಂದ್ರೆ ಅವ್ನು ಹೇಳಿರೋದು ಇದೆ, ದೇರ್ ಇಸ್ ನೋ ಸ್ಟ್ರಕ್ಚರ್, ಅಂದ್ರೆ ಅವನೇನ್ ಹೇಳ್ತಿದ್ದಾನೆ, ನನಗೆ ನೆಕ್ಸ್ಟ್ ಫಿಫಾ ವಿಂಡೋದಲ್ಲಿ ಯಾವ ಗೇಮ್ ಆಡ್ತೀವಿ ಅಂತ ನನಗೆ ಇವತ್ತು ಗೊತ್ತಿರಬೇಕು, ನಾವು ಯಾವ ಟ್ರಾವೆಲ್ ಮಾಡ್ತೀವಿ ಅಂತ ನನಗೆ ಇವತ್ತು ಗೊತ್ತಿರಬೇಕು. ದಟ್ ಈಸ್ ಬೇರ್ ಮಿನಿಮಮ್. ಯಾವುದೇ ಒಬ್ಬ ಪ್ರೊಫೆಷನಲ್ ಕೋಚ್ ಅದನ್ನ ಬೇರ್ ಮಿನಿಮಮ್ ಆಗಿ ಕೇಳೋದು. ಬಟ್ AFF ಈಸ್ ನಾಟ್ ದಟ್ ಕಾಂಪಿಟೆಂಟ್. ಸೊ ಅದು ಇವಾಗ ಮನೋಲ ಓದಾದ್ಮೇಲೆ ವಿ ವಿಲ್ ಗೆಟ್ ಟು ನೋ ಆಲ್ ದೀಸ್ ನ್ಯೂಸ್. ಅದನ್ನ ಕವರ್ ಮಾಡ್ಕೋಬೇಕಲ್ಲ. ಮತ್ತೆ ಮಾಡಕ್ಕಿಂತ ಮುಂಚೆ ಇವರಿಗೆ ಐಡಿಯಾ ಇರಲ್ವಾ ದಟ್ ದಿಸ್ ಮೆಸ್ಡ್ ಅಪ್ when they give interviews? I mean, ಅವನು ಹೇಳಿದಾನಂತೆ. Yeah, when they give interviews giving us hope, when Manolo signed, it was like, and with the achievement that he has done with the league, in the league, what namge ಏನು expectation ಇತ್ತು was sky high. So sudden agi he is coming and complaining about the details, team is not doing well, it's team's problem, players problem, our problem, we problem. We knew that. We knew all the but see, ಪ್ಲೇಯರ್ಸ್ ಬಗ್ಗೆ ಅಥವಾ ಕ್ವಾಲಿಟಿ ಬಗ್ಗೆ ಇಫ್ ಈಸ್ ಕಂಪ್ಲೇನಿಂಗ್, ಐ ಟೋಟಲಿ ಅಗ್ರಿ. ವಿ ಡೋಂಟ್ ಹ್ಯಾವ್ ದಟ್ ಕ್ವಾಲಿಟಿ. ಅವನು ಅದನ್ನ ಗೊತ್ತಿತ್ತು, ಅದನ್ನ ಇವಾಗ ಹೇಳ್ಬಾರ್ದಿತ್ತು ಅಂತ. ಬಟ್ ದಿಸ್ ಮ್ಯಾನೇಜ್ಮೆಂಟ್ ಥಿಂಗ್ ಇದೆಯಲ್ಲ, ದಟ್ ಈಸ್ ಇನ್ ಆರ್ ಹ್ಯಾಂಡ್. ವಿ ಕ್ಯಾನ್ ಆಕ್ಚುಲಿ ಫಿಕ್ಸ್ ಇಟ್ ಅಲ್ಲ. ಈ ಕ್ವಾಲಿಟಿ ಲೆವೆಲ್ ಏನಿದೆ, ಇಟ್ ನೀಡ್ಸ್ 5-6 ಅಥವಾ 10 years ಬೇಕು. ಅದು ಗ್ರಾಸ್ ರೂಟ್ ಇಂದ ಚೇಂಜ್ ಆಗ್ತದೆ, ಬಂದು ಎಲ್ಲ ಚೇಂಜ್ ಆಗತ್ತೆ. ಬಟ್ ಪ್ರೆಸೆಂಟ್ ಆಗಿ ಇರೋ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಹಿಕಪ್ಸ್ ಆಗ್ತಿದಾವೆ. ಲಾಸ್ಟ್ ಇಯರ್ ಇಫ್ ಯು ರಿಮೆಂಬರ್, ನಾವು ಅಫ್ಘಾನಿಸ್ತಾನ್ ಗೇಮ್ ಏನ್ ಆಡಿದೀವಲ್ಲ, ವಿತೌಟ್ ರೆಸ್ಟ್ ಆಡಿದೀವಿ ನಾವು, ವಿತೌಟ್ ಪ್ರಾಕ್ಟೀಸ್ ಸೆಷನ್ ಆಡಿದೀವಿ ಅಂತ ನಾವು. ಅಂಡ್ ಬೈ ಚೇಂಜಿಂಗ್, ಅದು ಎಲ್ಲಿ ವಿತ್ ಇನ್ ಇಂಡಿಯಾ ನಾವು ಮಲ್ಟಿಪಲ್ ಫ್ಲೈಟ್ಸ್ ಚೇಂಜ್ ಮಾಡಿದೀವಿ. ಸೊ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಪ್ಲಾನಿಂಗ್ ಥಿಂಗ್ ಅಂಡ್ ಎವ್ರಿಥಿಂಗ್. ಆಪ್ಸ್ ಅಲ್ಲಿ ಹೆಂಗ್ ನಡೀತಿದೆ, ಅಲ್ಲಿ ಆಪರೇಷನ್ಸ್ ಹೆಂಗ್ ನಡೀತಿದೆ AFF ಅಲ್ಲಿ ಅಂತ. ಈಸ್ ಮೋರ್ ಪಿಸ್ಡ್ ಆಫ್ ವಿತ್ ದಟ್ ಅಂತ. ಅಂದ್ರೆ ಹೆಂಗ ಆಪರೇಷನ್ಸ್ ನಡೆಯುತ್ತೆ AFF ಅಲ್ಲಿ ಅಂತ. ಅಂಡ್ ಈಸ್ ನಾಟ್ ರೆಡಿ ಫಾರ್ ವಾಟ್ ಇಸ್ ದಟ್ ಕಾಂಪ್ರಮೈಸಿಂಗ್ ದಟ್. ಯಾಕಂದ್ರೆ ಆಗಲ್ಲ ಅಂತಾನೆ ಹೇಳ್ತಿರೋದಂತ ಅವನು. ಅದು ಚೇಂಜ್ ಆಗ್ಬೇಕು, ಅದರ್ವೈಸ್ ಈಸ್ ಗೋಯಿಂಗ್. I think acceptable. For us to get back to Indian football again, we need another SAF Cup. Even before that, ISL coach ಅಂತ ಅಂದಾಕಿದ್ದೆ ಬಸ್ ಮಿಸ್ಟೇಕ್ ಆಕ್ಚುಲಿ. ಯಾಕೆಂತ ಹೇಳಿದ್ರೆ ವಿದೌಟ್ OCI ಪ್ಲೇಯರ್ಸ್, ವಿದೌಟ್ ಫಾರಿನ್, ಎಲ್ಲ ಹತ್ರ 4 ಫಾರಿನ್ ಪ್ಲೇಯರ್ಸ್ ಆಡ್ತಾರೆ. ಇಲ್ಲಿ ಏನಿರಲ್ಲ, ಬರೀ ಇಂಡಿಯನ್ ಪ್ಲೇಯರ್ಸ್. ಸೊ ಇಟ್ಸ್ ಟೋಟಲಿ ಡಿಫರೆಂಟ್. ವೆರಿ ಟ್ರೂ. ಅದೇ ಹೇಳ್ತಾರೆ, ಲೈಕ್ ಇದು ತುಂಬಾ ಹಿಂದೆನೂ ಐ ಥಿಂಕ್ ವಿ ಡಿಸ್ಕಸ್ಡ್ ಆಸ್ ವೆಲ್. ಇದೇನಂದ್ರೆ ಇಟ್ ಇಸ್ ನಾಟ್ ಆಸ್ ಈಸಿ ಆಸ್ ಕೋಚಿಂಗ್ ISL ಟೀಮ್ಸ್. ಯಾಕಂದ್ರೆ ISL ಟೀಮ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಕರೆಕ್ಟ್ ಆಗಿ ನೋಡಿದಾಗ ಫಾರಿನ್ ಪ್ಲೇಯರ್ಸ್ ರನ್ ದ ಗೇಮ್ ಅಲ್ವಾ. ಸೆಂಟರ್ ಮಿಡ್ಫೀಲ್ಡ್ ಆಯ್ತು, ಅಟ್ಯಾಕಿಂಗ್ ಮಿಡ್ಫೀಲ್ಡ್ ಆಯ್ತು, ದೇ ರನ್ ದ ಗೇಮ್. ಸೊ ಈ ಕೋಚಸ್ ಗೊತ್ತಿರುತ್ತೆ ಯಾರನ್ನ ಇಟ್ಕೊಂಡು ವೇರ್ ದೇ ಹ್ಯಾವ್ ಟು ಇನ್ಸ್ಟ್ರಕ್ಟ್ ಅಂಡ್ ಎವ್ರಿಥಿಂಗ್. ಇಲ್ಲಿ ಬಂದ ತಕ್ಷಣ ಅಪುಯಾ ಹ್ಯಾಸ್ ಟು ರನ್ ದ ಗೇಮ್, ಅದರ್ವೈಸ್ ಬ್ರಾಂಡನ್ ಹ್ಯಾಸ್ ಟು ರನ್ ದ ಗೇಮ್. ಇಟ್ ಗೆಟ್ಸ್ ಡಿಫಿಕಲ್ಟ್. ಅಂಡರ್ಸ್ಟ್ಯಾಂಡಬಲ್. ಬಟ್ ಐ ಆಮ್ ರಿಯಲಿ ಹೋಪಿಂಗ್ ಮನೋಲ ಸ್ಟೇಸ್. ಯಾಕಂದ್ರೆ ಈಸ್ ವೆರಿ ಗುಡ್ ಪ್ಲೇಯರ್. ಅವ್ರ ಕಡೆಯಿಂದ ನಮ್ಗೆ ಒಂದಿಷ್ಟು ಪ್ಲೇಯರ್ಸ್ ಬರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಸುಹೇಲ್ ನೇನ್ ಹಾಕೊಂಡಿದ್ದಾರೆ ನಂಬರ್ 9 ಸ್ಕ್ವಾಡ್ಗೆ. ಮೇ ಬಿ ಈ ಜಸ್ಟ್ ಅವನ ಅಲ್ಲಿ ಬರೀ ಸ್ಕ್ವಾಡ್ ಅಲ್ಲಿ ಇದ್ರು ಕೂಡ ಆ ತರ ಪ್ಲೇಯರ್ಸ್ ನ ಅವಾಗ ಗ್ರೂ ಮಾಡ್ಬೇಕು. ಸುಹೇಲ್ ಆಯ್ತು, ಅಭಿಷೇಕ್ ಆಯ್ತು, ಇವಾಗ ಇದರಲ್ಲಿ ಫುಲ್ ಬ್ಯಾಕ್ ಅಲ್ಲಿ. ಆ ತರ ಮಿಡ್ ಫೀಲ್ಡ್ ಅಲ್ಲೂ ಕೂಡ ಆಯುಷ್ ಚೇತ್ರಿ ಇದ್ದಾನೆ. ವಿ ವಾಂಟ್ ಸಚ್ ಪ್ಲೇಯರ್ಸ್ ಫ್ರಮ್ ಹಿಮ್. ಆ ತರ ಪ್ಲೇಯರ್ಸ್ ನ ಗ್ರೂಮ್ ಮಾಡಿ 1-2 ವರ್ಷ ಇಲ್ಲಿದ್ದು ಹೋಗ್ ಮಾರಾಯ ತಾತ, ನೀನ್ ಏನಯ್ಯ ನೀನು ಬಾರ್ಸಿಲೋನಾಗ ಹೋಗ್ಬಿಡು, ಆಮೇಲೆ ಬೀಚಲ್ಲಿ ಹೋಗ್ಬಿಟ್ಟು ಎಂಜಾಯ್, ಬೀಚ್ ಇಲ್ಲ, ಸೊ ಆಮೇಲೆ ಬೀಚಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡಿ, ಇಲ್ಲಿ ಬಿಟ್ಟು ನೀನು ಹೋಗ್ಬಿಡ್ತೀನಿ. ಬಟ್ ಅಂಡರ್ಸ್ಟ್ಯಾಂಡೇಬಲ್. ಅದು ಸತ್ಯ. ಅವರೆಲ್ಲ ದೇ ಹ್ಯಾವ್ ಟು ಟೇಕ್ ನೋಟ್ ಅಲ್ಲ. ಅವ್ರು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಆಪರೇಷನ್ಸ್ ನ ಸ್ವಲ್ಪ ಚೇಂಜ್ ಮಾಡಿ ದೇ ಹ್ಯಾವ್ ಟು ಅಕಾಮಡೇಟ್ ಇಟ್. ಎಷ್ಟ್ ಜನನಂತ ಈ ತರನೇ ನಾವು ರಿಜೆಕ್ಟ್ ಮಾಡ್ತಾ ಹೋಗ್ತೀವಿ. ಈಗ ವರ್ಷ ಮ್ಯಾಚ್ ಅದೇ ರೀಸನ್ ಹೇಳಿದ್ರೆ ಗೊತ್ತಾ. ಸಿ ಇಟ್ ಈಸ್ ವೆರಿ ಇನ್ಹ್ಯೂಮನ್ ಅಲ್ಲ. ನೀನು ಫ್ರೆಂಡ್ಲಿ ಆಡಕ್ ಹೋಗಿದೀವಿ ನಾವು, ವಿ ಡೋಂಟ್ ಹ್ಯಾವ್ 11 ಪ್ಲೇಯರ್ಸ್ ರೆಡಿ ಮಾರ್ನಿಂಗ್ ಅಲ್ಲಿ. ಬಿಕಾಸ್ ಒನ್ಲಿ ರೀಸನ್ ಏನಂದ್ರೆ ನಮ್ ಫ್ಲೈಟ್ ಪ್ರಾಬ್ಲಮ್. ಫ್ಲೈಟ್ ನಂಗೆ ಇವ್ರು ಅಡ್ವಾನ್ಸ್ ಬುಕ್ ಮಾಡಕ್ ಆಗಲ್ಲ ಅಂತೀನಿ. ಇವರು AFF ಕಮಿಟಿ ಏನಿದೆ ಅಲ್ಲ, ಲಾಸ್ಟ್ ಇಯರ್ ದೇ ಸ್ಪೆಂಟ್ ಅವರ್ 2 crores ಫಾರ್ ಮೀಟಿಂಗ್ಸ್ ಅಂಡ್ some lakhs for newspaper. So it is not that we don't have fund. It is not that we don't have fund. We have. No, to fix that, they have signed a contract with Indigo. Joke. What else is happening here? Complete joke. I don't know. National team. See, whenever we talk about national team, ಬೇಜಾರಾಗಿನ ಜಾಸ್ತಿ ನಗ್ತೀವಿ ನಾವು. ಸೊ ಯು ಅಂಡರ್ಸ್ಟ್ಯಾಂಡ್, ವಿ ಗೇವ್ ಅಪ್ ಅಂದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ನ್ಯಾಷನಲ್ ಟೀಮ್ ಮೇಲೆ. ಮೈ ಗಾಡ್.
ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಗೇಮ್ ಎಲ್ಲ ನೋಡಿದ ಮೇಲೆ ಯಾರು ಗಿವ್ ಅಪ್ ಮಾಡಲ್ಲ ಹೇಳಲ್ವಾ? Yeah. Just when we think that okay, we'll do something, honestly, I don't know. We fuck up. We crazily fuck up. Okay. I think we finally ಈ ಡಿಸ್ಕಷನ್ ಎಂಡಿ ಬಂದಿದೀವಿ ಅಂತ. ತುಂಬಾ ಡಿಸ್ಕಷನ್ ಮಾಡಿದ್ವಿ. ಬಾಯ್ಸ್, ಎನಿಥಿಂಗ್ ಲಾಸ್ಟ್ ನೋಟ್ ಅಲ್ಲಿ ಏನಾದ್ರು ಹೇಳೋದಿದೆಯಾ ನಿಮ್ ಕಡೆಯಿಂದ? Before we end. Very excited about the transfers. ಎಲ್ರು ಬಿಟ್ಟು ಖಾಲಿ ಕೂತಿದ್ದೇವೆ. ಯಾರನ್ನ ಸೈನ್ ಮಾಡ್ತೀವಿ, ಯಾರು ಬರ್ತಾರೆ, ಯಾರು ಬರಲ್ಲ. ಹೋಪ್ಫುಲಿ we don't do the mistakes that we have done before. Sign some young players, let them play for at least 3 years with us. Have the same coach. Don't let Zaragoza go, and we request Zaragoza to get some players who he wants, and then hopefully we finish better in the season, next season. Very interesting. ಅಜಯ್, ನಮಗೆ ಎಕ್ಸೈಟಿಂಗ್ ಇದೆ. ಏನಕ್ಕಂದ್ರೆ lot of outgoing and Zaragoza is completely mute. So I am thinking he is hibernating and he is doing some crazy work for next season. ನೋಡೋಣ. But Ajay, like one rumor ಇತ್ತಲ್ಲ, A League ಇಂದ we are bringing some striker ಅನ್ನೋ ತರ. And how is this center back? ಈ ಹೊಸ center back Moroccan. What do you think? ವಿಡಿಯೋ ನೋಡ್ಬೇಕಾದ್ರೆ ಆಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಅಂಡ್ 30 years old, he can play 3-4 years if he sticks, if he clicks. So that is a positive. ಮತ್ತೆ ಈ ಟ್ರಾನ್ಸ್ಫರ್ ಮಾರ್ಕೆಟ್ ಈಗ ಸ್ಲೋ ಇದೆ, ಬಟ್ ಆಕ್ಚುಲಿ ಈ ಸಲ ತುಂಬಾ ಫ್ರೀ ಏಜೆಂಟ್ಸ್ ಜಾಸ್ತಿ ಇದ್ದಾರೆ. ಸೊ ಇದು ಪಿಕಪ್ ಆಗತ್ತೆ ಜೂನ್ ಇಂದ ಮತ್ತೆ ಗ್ಯಾರಂಟಿ, ಬಿಕಾಸ್ ಆಫ್ ಲಾಟ್ ಆಫ್ ಫ್ರೀ ಏಜೆಂಟ್ಸ್ ಸ್ಟಾರ್ಟಿಂಗ್ ಅಲ್ಲಿ ಏನಿರಲ್ಲ, ಯಾಕಂದ್ರೆ ಹೇಗೂ ಫ್ರೀ ಏಜೆಂಟ್ಸ್ ಸೊ ಸಿಗ್ತಾರೆ. ನೋಡ್ಬೇಕು ಆಗಿದ್ರೆ. ಇಟ್ಸ್ ಆಲ್ ಅಬೌಟ್ ಇಂಡಿಯನ್ ಪ್ಲೇಯರ್ಸ್. ಫಾರಿನ್ಸ್ ಅಲ್ಲಿ ಅಟ್ ಲೀಸ್ಟ್ 5 players ಒಳ್ಳೆ ಇರಬೇಕು. ರಾಯನ್ ವಿಲಿಯಮ್ಸ್ ಒಂದಾಯ್ತು, ಎಡ್ಗರ್ ಗೊತ್ತಿಲ್ಲ ಇನ್ನು. ಒನ್ ಆಫ್ ದ ವ್ಯಾನಿಫ್ ಅಂಡ್ ಕಾನರ್ ಶೀಲ್ಡ್ಸ್ ನಮ್ಗೆ ಸಿಗ್ತದೆ ಅಂತ ನಂದು ಹೋಪ್. ಐ ಥಿಂಕ್ ಸೊ ವಿ ವಿಲ್ ಗೆಟ್ ಒನ್ ಆಫ್. I would wish it is Vanif. Yeah. Vanif. If we get Vanif, ನಮಗೆ it's really good position. Yeah. He's good. ಅದು he's pretty good. Yeah. ಸುರೇಶ್ ನ ಕೆಲಸ ಅವನೇ ಮಾಡ್ತಾನೆ ವಿತ್ ಕ್ರಿಯೇಟಿವ್ ವರ್ಕ್ ಸ್ವಲ್ಪ ಲಿಟಲ್. So how that's what we this Gomez news, how true is it? The Mohammedan, I don't know. Actually the agents are linked with Darren. Okay. Don't know whether it's about Alexis or what. But he's very young as well and ಒಳ್ಳೆ ಪ್ಲೇಯರ್ ಕೂಡ. ಚೆನ್ನಾಗಿದ್ದಾನೆ. ಲೈಕ್ ಇನ್ ದ ಸೆನ್ಸ್ ಡೆಡ್ ಬಾಲ್ ಆಲ್ಸೋ ಇಸ್ ವೆರಿ ಪ್ರೆಟಿ ಗುಡ್. ಸೊ ಐ ಆಮ್ ಹೋಪಿಂಗ್ ಇಫ್ ಅವನ್ನೇನಾದ್ರು ಇಫ್ ವಿ ಲ್ಯಾಂಡ್ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಅವನು. ಅಂಡ್ ವ್ಯಾನ್ ಇಫ್ ನನಗೆ ಪರ್ಸನಲಿ ಐ ಡೋಂಟ್ ಲೈಕ್ ISL ಅಲ್ಲಿರೋರ್ನೇ ತಗೊಂಡ್ ಬರೋದು. ಐ ಪರ್ಸನಲಿ ಡೋಂಟ್ ಲೈಕ್. ಬಟ್ ಇಫ್ ಇಟ್ ಈಸ್ ವ್ಯಾನ್ ಇಫ್ ಅಂಡ್ ಅಲೆಕ್ಸ್ ಗೋಮೆಜ್ ಅಲ್ಲ, ಐ ಆಮ್ ಆನ್ ಬೋರ್ಡ್. I am okay with Connor Shields also. ಲೈಕ್ CDM ಅಥವಾ ವಿತ್ Connor Shields ಸ್ವಲ್ಪ ಸ್ಟೈಲ್ ಚೇಂಜ್ ಆಗತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಅವ ಈ ಡೈಮಂಡ್ ಅಲ್ಲಿ ವರ್ಕ್ ಆಗತ್ತೆ. Connor Shields ಲೆಫ್ಟ್ ವಿಂಗ್ ಗೆ ಶಿಫ್ಟ್ ಆಗ್ತಾನೆ ಇನ್ ಬಿಟ್ವೀನ್ ಅಲ್ಲಿ. ಸೊ ಆಗ ಬಟ್ ಒಂದು ಪ್ರಾಬ್ಲಮ್ ಅಂದ್ರೆ ಇಫ್ ವಿ ಸೈನ್ Connor Shields ನಮ್ಗೆ ಡಯಸನ್ ಕಳಿಸಬಾರ್ದಿತ್ತು. ಲೈಕ್ ವಿ ನೀಡ್ ಅ ಹೆಡ್ ಪೋಚರ್. ನಿಜ ಚೇತ್ರಿ ತಾತ. Chetri is gonna do it. Don't worry. He will play with wheelchair and still score for us. Still score for us. He will do that. See, after 2017, Anand ide craziest season. So unbelievable how he works alla, unbelievable. Crazy. Okay. So ಆತರ ಹೇಳ್ತಾ we'll end this. Thank you so much for tuning in and thank you Ajay and thank you Sharath. ಈಗ ನೋಡ್ತಾ ಇರಿ ಹಂಚಿ ಹರಿಸಿ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. Bye.